Hope everybody's screen ನೋಡ್ಬೋದು ಅನ್ನಿಸ್ತಿದೆ. Everybody can see my screen. Yes. ಓಕೆ, ಸೊ ಇಲ್ಲಿವರೆಗೂ ಏನು ವರ್ಕ್ ಮಾಡಿದ್ದೀವಿ ನಾವು ಜಸ್ಟ್ ಒಂದು ರೀಕ್ಯಾಪ್ ಮಾಡೋಣ. ರೀಕ್ಯಾಪ್ ಮಾಡಿ ಫ್ರಮ್ ದೇರ್ ವಿ ಕ್ಯಾನ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಅವರ್ ಕ್ಲಾಸ್. ಆ ಟೈಮಲ್ಲಿ ಇನ್ನೂ ಯಾರು ಜಾಯ್ನ್ ಆಗ್ತಾರೆ ನೋಡೋಣ. ಸೊ ಇಲ್ಲಿವರೆಗೂ ರೈಟ್ ಫ್ರಮ್ ಫಸ್ಟ್ ಕ್ಲಾಸ್ ನಮಗೆ ಫಸ್ಟು ಎಡಿಟಿಂಗ್ ಅನ್ನೋದು ಏನಂತ ನೋಡಿದ್ದೀವಿ, ಏನಕ್ಕೆ ಎಡಿಟ್ ಮಾಡಬೇಕು ಅನ್ನೋದನ್ನು ನೋಡಿದ್ದೀವಿ. ನೆಕ್ಸ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಫ್ಟ್ವೇರ್ಸ್ ನೋಡಿದ್ದೀವಿ. ಅದಾದಮೇಲೆ ನಿಮಗೆ ಅಡೋಬಿ ಪ್ರೀಮಿಯರ್ನ ಇಂಟ್ರಡ್ಯೂಸ್ ಮಾಡಿ ಅದರಲ್ಲಿರೋ ಇಂಟರ್ಫೇಸಸ್ ಎಲ್ಲ ಒಂದಷ್ಟು ಹೇಳಿದ್ದೀನಿ. ಆಮೇಲೆ ಐ ಹ್ಯಾವ್ ಥಾಟ್ ಯು ಹೌ ಟು ಇಂಪೋರ್ಟ್ ದ ವಿಡಿಯೋ ಇನ್ಸೈಡ್ ದ ಸಾಫ್ಟ್ವೇರ್ ಆ್ಯಂಡ್ ಹೌ ಟು ಸೆಲೆಕ್ಟ್ ಈಚ್ ಸೆಕ್ಷನ್ ಆಫ್ ದ ವಿಡಿಯೋ ಕ್ಲಿಪ್ ಆ್ಯಂಡ್ ದೆನ್ ಹೌ ಟು ಗೆಟ್ ಇಟ್ ಟು ದ ಟೈಮ್ ಲೈನ್. ಸೊ ಇದಿಷ್ಟು ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಫ್ರಮ್ ದೇರ್ ಅಗೇನ್ ಇನ್ ಟೈಮ್ ಲೈನ್ ಹೌ ಟು ಎಡಿಟ್ ಇಟ್ ಫಾಸ್ಟ್ ವಿತೌಟ್ ಯೂಸಿಂಗ್ ಅ ಮೌಸ್, ಹೌ ಟು ಎಡಿಟ್ ಇಟ್ ಫಾಸ್ಟ್. ಸೊ JKL ಅನ್ನೋ ಆ ಎಡಿಟಿಂಗ್ ಮೆಥಡಲ್ಲಿ ಸ್ಪೀಡಾಗಿ ಎಡಿಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ದೆನ್ ರಿಪಲ್ ಎಡಿಟ್ಸ್, ಸೊ ಬ್ಯಾಕ್ ರಿಪಲ್ ಎಡಿಟ್, ಫಾರ್ವರ್ಡ್ ರಿಪಲ್ ಎಡಿಟ್ಸ್ ಎಲ್ಲ ಅದನ್ನಷ್ಟು ಹೇಳ್ಕೊಟ್ಟಿದ್ದೀನಿ. ದೆನ್ ಸ್ಪೀಡ್ ಮೋಷನ್ ಹೇಗೆ ಚೇಂಜ್ ಮಾಡೋದು, ಅಗೇನ್ ಇನ್ನೊಂದು ಶಾರ್ಟ್ಕಟ್ ಹೇಳ್ಕೊಡ್ತೀನಿ ಹೇಗೆ ಸ್ಪೀಡ್ ಮೋಷನ್ ಚೇಂಜ್ ಮಾಡೋದು. ಸೊ ಸ್ಪೀಡ್ ಮೋಷನ್ ಹೇಗೆ ಚೇಂಜ್ ಮಾಡೋದು, ರಿವರ್ಸ್ ಮಾಡೋದು, ಇದೆಲ್ಲ ಒಂದಷ್ಟು ಹೇಳ್ಕೊಟ್ಟಿದ್ದೀನಿ. ದೆನ್ ಹೌ ಟು ಆ್ಯಡ್ ಮ್ಯೂಸಿಕ್, ಮಾರ್ಕರ್ಸ್ ಎಲ್ಲ ಇಟ್ಟು ಹೌ ಟು ಕಟ್ ದ ಮ್ಯೂಸಿಕ್ ಆರ್ ಹೌ ಟು ಕಟ್ ದ ವಿಜುವಲ್ ಅಕಾರ್ಡಿಂಗ್ ಟು ದ ಆಡಿಯೋ ಟ್ರ್ಯಾಕ್ ಅನ್ನೋದು ಒಂದಷ್ಟು ಬೇಸಿಕ್ಕಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ನಾವು ಗೋಯಿಂಗ್ ಫಾರ್ವರ್ಡ್ ಟುಡೇ ಐ ವಾಂಟ್ ಟು ಟೀಚ್ ಯು ಹೌ ಟು ಆ್ಯಡ್ ಟ್ರಾನ್ಸಿಷನ್ಸ್ ಅನ್ನೋದು ಒನ್ ಆಫ್ ದ ಇಂಪಾರ್ಟೆಂಟಾಗಿ ಕಂಪೋಸಿಷನ್ಸ್ ಹೇಳ್ಕೊಟ್ಟಿದ್ದೀನಿ. ಕಂಪೋಸಿಷನ್ಸ್ ಅನ್ನೋದು ಒಂದಷ್ಟು ಅಂದರೆ ಆ ಆರ್ಡ್ರಲ್ಲಿ ಹೇಗೆ ಪ್ಲೇಸ್ ಮಾಡೋದು ಅನ್ನೋದು ಒಂದಷ್ಟು ಹೇಳ್ಕೊಟ್ಟಿದ್ದೀನಿ. ಸೊ ಬೈ ಎನಿ ಚಾನ್ಸ್ ಯಾರಾದರೂ ಟ್ರೈ ಮಾಡಿದ್ದೀರಾ ವರ್ಕ್ ಮಾಡೋದಕ್ಕೆ ಲಾಸ್ಟ್ 3 ಕ್ಲಾಸಸ್ಸಲ್ಲಿ? ಸಮಡಿ ವರ್ಕ್ ಮಾಡಿದರೆ ಯು ಕ್ಯಾನ್ ಸ್ಪೀಕ್ ಔಟ್, ಏನು ಎತ್ತ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದು. ಸೊ ದಟ್ ನೆಕ್ಸ್ಟು ನಾನು ಇವತ್ತು ಟ್ರಾನ್ಸಿಷನ್ ಬಗ್ಗೆ ಹೇಳ್ಕೊಡ್ತೀನಿ. ಏನಾದರೂ ಮಾತಾಡೋರು ಇದ್ದೀರಾ? ಇಲ್ಲಾಂದರೆ ಕ್ಲಾಸ್ ತುಂಬ ಮ್ಯೂಟ್ ಆಗುತ್ತೆ. ಯಾರು ವರ್ಕ್ ಮಾಡ್ತಿಲ್ವಾ ಅಡೋಬಿ ಪ್ರೀಮಿಯರಲ್ಲಿ, ಸಾಫ್ಟ್ವೇರಲ್ಲಿ? ನಿಮ್ಮ ಓನ್ ಪ್ರಾಜೆಕ್ಟ್ಸ್ ಯಾರು ವರ್ಕ್ ಮಾಡ್ತಿಲ್ವಾ? ವೆಲ್ಕಮ್. ಓಕೆ, ಸೊ ಯಾರು ವರ್ಕ್ ಮಾಡ್ತಿಲ್ವಾ ನಿಮ್ಮ ಪ್ರಾಜೆಕ್ಟ್ಸಲ್ಲಿ? ಏನಾದರೂ ವರ್ಕ್ ಮಾಡ್ತಿದ್ರೆ, ಏನಾದರೂ ಇಲ್ಲಿವರೆಗೂ ಏನಾದರೂ ಬೇಸಿಕ್ಕಾಗಿ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ಪ್ಲೀಸ್ ಆಸ್ಕ್. ಸೊ ಇಲ್ಲಿವರೆಗೂ ರೀಕ್ಯಾಪ್ ಮಾಡಿದ್ದೀವಿ. ಸೊ ಫ್ರಮ್ ಸ್ಟಾರ್ಟಿಂಗ್ ನಿಮಗೆ ಟಿಲ್ ಕಾಂಪೋಸಿಷನ್ಸ್ವರೆಗೂ ಹೇಳ್ಕೊಡ್ತೀನಿ. ಕಾಂಪೋಸಿಷನ್ಸಲ್ಲೂ ಪ್ರಾಬ್ಲಿ ಯಾರಿಗೂ ಏನು ಡೌಟ್ಸ್ ಇಲ್ಲ ಅಂತ ಅನಿಸುತ್ತೆ. ಕಾಂಪೋಸಿಷನ್ಸ್ವರೆಗೂ ಐ ಹ್ಯಾವ್ ಥಾಟ್ ಯು. ಸೊ ಇವತ್ತು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಫಾರ್ವರ್ಡ್ ಆಗಿ ಐ ವಾಂಟ್ ಟು ಟೀಚ್ ಯು ಟ್ರಾನ್ಸಿಷನ್ಸ್. ಯಾಕಂದರೆ ಹೋಪ್ ಯು ಆಲ್ ಫೌಂಡ್ ಕಂಪೋಸಿಷನ್ ಅನ್ನೋದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಐ ಬಿಲೀವ್ ಯು ಹ್ಯಾವ್ ಫೌಂಡ್ ಇಟ್ ಇಂಪಾರ್ಟೆಂಟ್. ಯಾಕಂದರೆ ದಟ್ ಈಸ್ ದ ವೇ ಹೌ ಯು ಸೆಟ್ ದಿ ಮೈಂಡ್ ಸೆಟ್ ಆಫ್ ಅ ಪರ್ಸನ್ ಟು ವಾಚ್ ಯುವರ್ ಕಂಟೆಂಟ್. ಎಲ್ಲೂ ಐ ಡಿಸ್ಟರ್ಬಿಂಗ್ ಆಗ್ತೀರಾ, ಅದು ಕಂಪೋಸಿಷನ್ ಒಂದಾದಮೇಲೆ ಒಂದು ಕ್ಲಿಯರಾಗಿ ಬರ್ತಾ ಇದ್ದರೆ ಪ್ರಾಬ್ಲಿ ಯು ಕ್ಯಾನ್ ಗೆಟ್ ದ ಆಡಿಯನ್ಸ್ ಎಂಗೇಜ್ಡ್ ವಿತ್ ಯುವರ್ ವಿಡಿಯೋ ಕಾಂಟೆಂಟ್. ಅದು ಒಂದು ವೇಳೆ ನಿಮಗೆ ಅದು ಕಾಂಪೋಸಿಷನ್ ಪ್ರಕಾರ ಇಫ್ ಯು ಚೇಂಜ್ ಇಟ್, ವೆರಿ ಗುಡ್ ಅನಿಶ್ ಸರ್. ಹೋಪ್ ಅದು ಚೆನ್ನಾಗಿ ವರ್ಕ್ ಆಗ್ತಿದೆಯಾ ನಿಮಗೆ? ಸಾಫ್ಟ್ವೇರ್ ಚೆನ್ನಾಗಿ ವರ್ಕ್ ಆಗ್ತಿದೆಯಾ? ಏನೋ ಪ್ರಾಬ್ಲಮ್ ಇಲ್ಲ ತಾನೇ ಸಾಫ್ಟ್ವೇರಲ್ಲಿ ಇನ್ಸ್ಟಾಲ್ ಮಾಡಿದ್ದು ಅನೀಶ್ ಅವರೇ? ಓಕೆ, ಸೊ ಎಸ್, ಗ್ರೇಟ್. ಓಕೆ, ಸೊ ಆ ಥರ ಸೊ ಕಂಪೋಸಿಷನ್ಸ್ ನಿಮ್ಗಲ್ಲಿ ಯೂಸ್ ಆಗಿರುತ್ತೆ ಅನ್ಕೊತೀನಿ. ಅದೇ ಥರ ಇವತ್ತು ಟ್ರಾನ್ಸಿಷನ್ಸು ಮತ್ತು ಈ ಟೈಟಲ್ಸ್ ಹೇಗೆ ಹಾಕೋದು ಅಂತ. ಅಗೇನ್ ಇವಾಗ ಸಿಕ್ಕಾಪಟ್ಟೆ ಟ್ರಾನ್ಸಿಷನ್ಸ್ ಇರುತ್ತೆ. ನೀವು ಒಂದು ವಿಡಿಯೋ ನೋಡಿದ್ರೆ ಅದರಲ್ಲಿ ಸಿಕ್ಕಾಪಟ್ಟೆ ಟ್ರಾನ್ಸಿಷನ್ಸ್ ಹಾಕಿ ನಿಮಗೆ ಎಲ್ಲೆಲ್ಲಿಂದನೋ ತುಂಬ ಫ್ಯಾನ್ಸಿ ಟ್ರಾನ್ಸಿಷನ್ಸ್ ಎಲ್ಲ ತುಂಬ ಜಾಸ್ತಿ ಇದೆ. ಸೊ ಫಸ್ಟ್ ಥಿಂಗ್
secondary transition banna, there are basically few four transitions. I want to speak about that basic transitions which is used to only with that four basic transitions you can narrate any kind of a story. So adana first ಹೇಳಕ್ ಬಯಸ್ತಿದ್ದೆ. Secondly, I wanted to teach you why transitions. Can somebody speak why transition? What is a transition first? Then why do we have to use a transition? Any basic idea, any general terms ನಿಮಗೆ ಗೊತ್ತಿರೋದನ್ನ ಹೇಳಿ, so that if we have a discussion it will be nice. Anybody? ಸ್ನೇಹ ಮೇಡಮ್ ಏನಾದ್ರು ಮಾತಾಡ್ತೀರಾ ಇವತ್ತು? ಎಸ್ ಸರ್. Yes, ಸರ್ please. ವಿಡಿಯೋಸ್ ತುಂಬಾ ಅಟ್ರಾಕ್ಟಿವ್ ಆಗಿ ಮಾಡಕ್ಕೆ, ಕ್ಯಾಚಿ ಮಾಡಕ್ಕೆ. Yes, yes, ಸೊ ಟ್ರಾನ್ಸಿಷನ್. yes, yes. ಬೇರೆ ಯಾರಾದರೂ ಏನಾದರೂ? ಓಕೆ, ಡನ್. ಸೊ ನೀವು ಹೇಳಿದ್ದು ಕರೆಕ್ಟ್ ಮೇಡಮ್. ಯಾಕಂದರೆ ಒಂದು ವಿಡಿಯೋ ಬಂದುಬಿಟ್ಟು ಕ್ಯಾಚಿ ಆಗಬೇಕು ಅಂದರೆ ನಿಮಗೆ ನೋಡಬೇಕಾದ್ರೆ ಒಂದು ಸೀಮ್ಲೆಸ್ ಆಗಿ ಹೋಗಬೇಕು. ಯೂಶಲಿ ಟ್ರಾನ್ಸಿಷನ್ ಅಂದರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ದ ಟ್ರಾನ್ಸಿಷನ್? ಟ್ರಾನ್ಸಿಷನ್ ಮೀನ್ಸ್ ಕನ್ನಡದಲ್ಲಿ ಹೇಳಬೇಕು ಅಂದರೆ ಬದಲಾವಣೆ ಅಷ್ಟೇ. ಇನ್ ಇಂಗ್ಲೀಷ್ ವಿ ವಿಲ್ ಸೇ ಇಟ್ ಆಸ್ ಟ್ರಾನ್ಸಿಷನ್. ಇನ್ ಕನ್ನಡ ಇಫ್ ವಿ ಹ್ಯಾವ್ ಟು ಟ್ರಾನ್ಸ್ಲೇಟ್ ಇಟ್ ಬದಲಾವಣೆ ಅನ್ನೋದಷ್ಟೇ. ಸೊ ಒಂದು ಕ್ಲಿಪ್ಪಿಂದ ಇನ್ನೊಂದು ಕ್ಲಿಪ್ಪು ಹೇಗೆ ನೀವು ಬದಲಾಯಿಸ್ತೀರಾ, ಏನಕ್ಕೆ ಅದನ್ನು ಬದಲಾಯಿಸಬೇಕು? ಟು ಹ್ಯಾವ್ ಅ ಸ್ಮೂತ್ ಫ್ಲೋ ಇನ್ ದ ವಿಡಿಯೋ. ಎಲ್ಲೂ ಜಂಪ್ ಇಲ್ದಂಗೆ ಒಂದು ಸ್ಮೂತ್ ಫ್ಲೋ ಇದ್ದರೆ ಅದು ಆಡಿಯನ್ಸ್ ಬಂದುಬಿಟ್ಟು ಒಂದು ಎಂಗೇಜಿಂಗ್ ಆಗಿ ಆ ವಿಡಿಯೋನ, ಆ ಕಾಂಟೆಂಟ್ನ ನೋಡ್ತಾ ಇರ್ತಾರೆ. ಇಷ್ಟೇ ಸಿಂಪಲ್. ಟ್ರಾನ್ಸಿಷನ್ ಇಸ್ ನಾಟ್ ಸೋ ಅಷ್ಟೊಂದು ಇದಂತಲ್ಲ. ಆ್ಯಂಡ್ ಅನ್ವಾಂಟೆಡ್ ಆಗಿ ಇಫ್ ಯು ಆ್ಯಡ್ ಎನಿ ಟ್ರಾನ್ಸಿಷನ್ ಇಟ್ ವಿಲ್ ಆ್ಯಕ್ಚುಲಿ ಸ್ಪಾಯಿಲ್ ದ ವಿಡಿಯೋ. ಟ್ರಾನ್ಸಿಷನ್ ಅನ್ನೋದೇ ನೀವು ಯೂಸ್ ಮಾಡೋದು ಬಂದ್ಬಿಟ್ಟು ಒಂದು ವಿಡಿಯೋ ಏನು ನೀವು ಮಾಡಿದಿರೋ ವಿಡಿಯೋ ಅದನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೆ, ಅದ್ರದ್ದು ಸೀಮ್ಲೆಸ್ನೆಸ್ ಅಂತ ಹೇಳ್ತೀವಿ. ಸೀಮ್ಲೆಸ್ ಅಂದರೆ ನಿಮಗೆ ಎಲ್ಲೂ ಫ್ಲಾ ಇಲ್ದಂಗೆ ಒಂದು ನೀಟ್ ಫ್ಲೋ ಇರೋದಕ್ಕೆ ಸೀಮ್ಲೆಸ್ ಅಂತ ಹೇಳ್ತೀವಿ. ಆ ಥರ ಇರೋದಕ್ಕೇ ವಿ ಯೂಸ್ ಟ್ರಾನ್ಸಿಷನ್ಸ್. ಬಟ್ ಸಮ್ಟೈಮ್ಸ್ ವೆನ್ ಯು ಯೂಸ್ ಅನ್ಅಪ್ರೋಪ್ರಿಯೇಟ್ ಟ್ರಾನ್ಸಿಷನ್ ಅದು ನಿಮಗೆ ವಿಡಿಯೋನ ಕೆಡ್ತದೆ. ಜಸ್ಟ್ ಫಾರ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಎಲ್ಲರೂ ವೆಡ್ಡಿಂಗ್ಸ್ಗೆ ಹೋಗಿರ್ತೀರ. ವೆಡ್ಡಿಂಗ್ಸಲ್ಲಿ ಈ ಆನ್ಲೈನ್ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇರ್ತಾರೆ. ನೀವು ನೋಡಿದ್ರೆ ಅದರಲ್ಲಿ ಹಾರ್ಟ್ ಒಳಗಿಂದ ಹುಡುಗಿ ಬರೋದು, ಮತ್ತು ಎಲ್ಲೋ ಸರ್ಕಲಿಂದ ರಿಂಗಿಂದ ಬರೋದು, ಆಮೇಲೆ ಇದ್ದಕ್ಕಿದ್ದಂಗೆ ಏನೋ ಒಂಥರ ಟ್ರಾನ್ಸಿಷನ್ ಆಗೋದು, ಹೋಗೋದು ಬರೋದು. ಇದನ್ನು ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ಯಾರಾದರೂ ಮಾತಾಡಿ. ಇದನ್ನು ನೋಡಿದಾಗ ಆಬ್ವಿಯಸ್ ಆಗಿ ಎಲ್ಲರೂ ನೋಡಿರ್ತೀರ ಅಂದ್ಕೊಳ್ತೀನಿ. ಇದನ್ನು ನೋಡಿದಾಗ ಪ್ರಾಬ್ಲಿ ನಿಮಗೆ ಒಂದು ನಾರ್ಮಲ್ ವಿಡಿಯೋ ಅನ್ನೋ ಫೀಲ್ ಸಿಗುತ್ತೆ. ಆ್ಯಂಡ್ ಇಟ್ ಇಸ್ ಲೈಕ್ ಓಲ್ಡ್ ಮೆಥಡ್, ವೆರಿ ಓಲ್ಡ್ ಮೆಥಡ್. ಅಫ್ಕೋರ್ಸ್ ಅದು ಆನ್ಲೈನ್ಗೆ ಅದು ಇಮಿಡಿಯೇಟಾಗಿ ಒಂದೊಂದು ಚೇಂಜ್ ಓವರ್ ಆಗ್ತಾ ಇದ್ದರೆ ಚಂದ. ಬಟ್ ನಾವು ಮಾಡೋ ಸಿನಿಮ್ಯಾಟಿಕ್ ವಿಡಿಯೋ, ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ದ ಟ್ರೆಡಿಷ್ನಲ್ ವಿಡಿಯೋ. ಸಿನಿಮ್ಯಾಟಿಕ್ ಆಗಿ ಏನಾದರೂ ಒಂದು ವಿಡಿಯೋ ಮಾಡಿದಾಗ ಇನ್ಸ್ಟೆಡ್ ಆಫ್ ಯೂಸಿಂಗ್ ದ್ಯಾಟ್ ಕೈಂಡ್ ಆಫ್ ಟ್ರಾನ್ಸಿಷನ್ಸ್, ನೀವು ಒಂದಷ್ಟು ಸಿನಿಮ್ಯಾಟಿಕ್ ಆಗಿ ಯೂಸ್ ಮಾಡುವಂಥ ಒಂದು ಬೇಸಿಕ್ ಟ್ರಾನ್ಸಿಷನ್ಸ್ ಯೂಸ್ ಮಾಡಿದ್ರೆ ಯುವರ್ ವಿಡಿಯೋ ವಿಲ್ ಬಿ ಮೋರ್ ಎಂಗೇಜಿಂಗ್ ಆ್ಯಂಡ್ ಮೋರ್ ಸೀಮ್ಲೆಸ್. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಕನ್ವೆ. So very first thing, note it down. What is a transition? Transition is nothing but it is a changeover from one clip to another clip. How do you make a changeover from one clip to another clip to maintain the seamlessness of the video? It's called your transition. ಇದನ್ನು ಟ್ರಾನ್ಸಿಷನ್ ಅಂತ ಹೇಳ್ತೀವಿ. ಓಕೆ. ಸೊ ಬೇಸಿಕ್ಕಾಗಿ ನಮಗೆ ಲೈಕ್ ಐ ಸೆಡ್ 4 ಟ್ರಾನ್ಸಿಷನ್ಸ್ ಇದೆ. ದಿ ವೆರಿ ವೆರಿ ಬೇಸಿಕ್ ಟ್ರಾನ್ಸಿಷನ್ಸ್ ಅಂತ ನಾವೇನು ಕರಿತೀವಿ. ಸೊ ಒಂದು ಬಂದು ಕಟ್ ಅಂತ ಒಂದು ಟ್ರಾನ್ಸಿಷನ್. ಸರ್ ಕ್ಲಾಸ್ ರೆಕಾರ್ಡಿಂಗ್ ಎಸ್ ಸರ್ ವಿಶು ಮೇಡಮ್ ಡೆಫಿನೆಟ್ಲಿ ಎಸ್. ಅದನ್ನೇ ಇವತ್ತು ಫಸ್ಟ್ ಮಾಡಿದ್ದು, ರೆಕಾರ್ಡಿಂಗ್ ಆಗ್ತಾಯಿದೆ. ಓಕೆ. ಸೊ ದಿ ವೆರಿ ಫಸ್ಟ್ ಥಿಂಗ್ ಬಂದುಬಿಟ್ಟು ನಿಮಗೆ ವಿ ಕಾಲ್ ಇಟ್ ಆಸ್ ಕಟ್. ಕಟ್ ಅನ್ನೋದು ಒಂದು ಟ್ರಾನ್ಸಿಷನ್. ಕಟ್ ಬಗ್ಗೆ ಯಾರಾದರೂ ಏನಾದರೂ ಹೇಳೋಕ್ಕೆ ಬಯಸ್ತೀರಾ? ಯಾರಾದರೂ ಆಲ್ರೆಡಿ ಎಡಿಟ್ ಮಾಡ್ತಾ ಇರೋರು? ಕಟ್ ಅಂದರೆ ಏನು? ಚಂದನ್ ಸರ್ ಮೈಕ್ ಆನಲ್ಲಿ ಇಟ್ಟಿದ್ದೀರಾ? ಕೇಳಿಸ್ಕೊಳ್ತಿದ್ದೀರಾ? ಚಂದನ್ ವೆರಿ ಗುಡ್. ಮಾತಾಡಿ. ಯಾಕೆ ಮತ್ತೆ ಮಾತಾಡ್ತಿಲ್ಲ? ಎಲ್ಲರೂ ಮಾತಾಡ್ಸಿದ್ರೆ ಸ್ವಲ್ಪ ಚೆನ್ನಾಗಿರೋದು. ಮಾತಾಡ್ಬಹುದಾ ಇಲ್ವಾ? ಓಕೆ. ಸರ್
ಟ್ರಿಮ್ ಕಟ್ ಅಂದರೆ ಏನು? ಇವಾಗ ಯೂಶಲಾಗಿ ಕಟ್ ಅನ್ನೋದು ಯೂಸ್ ಮಾಡ್ತೀರಾ ನೀವು ವರ್ಕ್ ಮಾಡ್ಬೇಕಾದ್ರೆ ಇದನ್ನ ಕಟ್ ಮಾಡು ಅಲ್ಲಿ ಪೇಸ್ಟ್ ಮಾಡು ಇಲ್ಲ ಕಾಪಿ ಮಾಡು. ಯು ನೋ ವಾಟ್ ಕಟ್ ಅನ್ನೋದು, ಇಫ್ ಯು ಆರ್ ಎಡಿಟಿಂಗ್ ಯು ವಿಲ್ ಹ್ಯಾವ್ ಆಲ್ ಇಂಡಿವಿಜುವಲ್ ಕ್ಲಿಪ್ಸ್. ಅದರಲ್ಲಿ ವಾಟ್ ಇಸ್ ಅ ಕಟ್? ದಟ್ಸ್ ಆಲ್ ಇಸ್ ಮೈ ಸಿಂಪಲ್ ಕ್ವೆಶನ್. ಓಕೆ ಗ್ರೇಟ್, ನಾನು ಹೇಳ್ತೀನಿ. ಸೊ ಕಟ್ ಇಸ್ ನಥಿಂಗ್ ಬಟ್ a shot which is placed one next to other. So when you cascadedly place shots one next to other, it is nothing but a simple cuts ಅಂತ ಹೇಳ್ತೀವಿ. ಅಗೇನ್ ಈ ಕಟ್ಸ್ ಅನ್ನೋದು ಎಲ್ಲಿ ಯೂಸ್ ಆಗುತ್ತೆ ಇಸ್ ವೆರಿ ಇಂಪಾರ್ಟೆಂಟ್. ಕಟ್ಸ್ ಅನ್ನೋದು ಇಟ್ ಈಸ್ ವೆರಿ ಮಚ್ ಯೂಸ್ಫುಲ್ ವೆನ್ ಯು ವಾಂಟ್ ಟು ಕನ್ವೆ ಸಮಥಿಂಗ್ ಇನ್ ರಿಯಲ್ ಟೈಮ್. ಫಾರ್ ಎಕ್ಸಾಂಪಲ್, ಇವಾಗ when you are editing the any clip, when you want to show the real time of that situation. For example, ಒಂದು ಕಾನ್ವರ್ಸೇಷನ್ ಅಂದ್ಕೊಳ್ಳಿ, ಇಬ್ಬರು ಮಾತಾಡ್ತಾ ಇದ್ದಾರೆ, ಆ ಕಡೆ ಒಂದು ಕಾನ್ವರ್ಸೇಷನ್ ಈ ಕಡೆ ಒಂದು ಕಾನ್ವರ್ಸೇಷನ್, ಇಬ್ಬರು ಮಾತಾಡ್ತಾ ಇದ್ದಾರೆ ಆ್ಯಂಡ್ ಯು ಹ್ಯಾವ್ ವೈಡ್ ಶಾಟ್, ಯು ಹ್ಯಾವ್ ಅ ಕ್ಲೋಸ್-ಅಪ್ ಶಾಟ್ಸ್ ಆಲ್ಸೋ. ಸೊ ವೈಡ್ ಶಾಟಲ್ಲಿ ಒಂದು ಶಾಟ್ ತೋರಿಸಿ, ಇವಾಗ ಫಾರ್ ಎಕ್ಸಾಂಪಲ್ ಕ್ಲೋಸ್-ಅಪ್ ಶಾಟ್ಸಲ್ಲಿ ಯು ಹ್ಯಾವ್ ಸಿಂಗಲ್ ಪರ್ಸನ್, ಆ ಕಡೆ ಒಬ್ಬರು ಈ ಕಡೆ ಒಬ್ಬರು. ವೆನ್ ಶೂಟ್ ಮಾಡಿದಾಗ ಮೇ ಬಿ ಎರಡು ಇಂಡಿವಿಜುವಲ್ ಆಗಿ ಶೂಟ್ ಮಾಡಿರ್ಬೋದು. ಬಟ್ ವೆನ್ ಯು ಎಡಿಟ್ ಬೋತ್ ದ ಪೀಪಲ್ ವಿತ್ ಜಸ್ಟ್ ಅ ಕಟ್ ಒನ್ ನೆಕ್ಸ್ಟ್ ಟು ದ ಅದರ್ ಡೈಲಾಗ್ಸ್, ನಿಮಗೆ ಇಬ್ಬರು ಎದುರು ಬದ್ರು ಕೂತ್ಕೊಂಡು ಮಾತಾಡ್ತಾ ಇರೋವಂಥ ಒಂದು ಫೀಲ್ ಕೊಡ್ಬೋದು. ಎಸ್ ಆರ್ ನಾಟ್? ಸೊ ಇದು ಬಂದ್ಬಿಟ್ಟು ಪ್ರಾಬ್ಲಿ ನಿಮಗೆ ಕಟ್ಸಲ್ಲಿ ಅಷ್ಟೇ ಆಗೋದು, ಕಟ್ಸಲ್ಲಿ ಮಾತ್ರನೇ ಆಗೋದು. ಆರ್ ಮೇ ಬಿ ಎನಿ ಸೀಕ್ವೆನ್ಸ್. ಫಾರ್ ಎಕ್ಸಾಂಪಲ್, ಇವಾಗ ಯಾರೋ ಹುಡುಗ ಎಲ್ಲ ನಡ್ಕೊಂಬರೋದು, ಇಲ್ಲ ಹುಡುಗಿ ನಡ್ಕೊಂಬರೋದು, ಇಫ್ ಯು ವಾಂಟ್ ಟು ಶೋ ಇಟ್ ಆನ್ ಅ ರಿಯಲ್ ಟೈಮ್, ಇವಾಗ ಎರಡೂ ಅಟ್ ಎ ಟೈಮ್ ನಡೀತಾ ಇದೆ ಅನ್ನೋ ಫೀಲು ಬಂದ್ಬಿಟ್ಟು ಹೇಗಿರುತ್ತೆ ಅಂದರೆ, ಒನ್ ಶಾಟ್ ಯು ಶೋ ಓನ್ಲಿ ದ ಗೈ ಆ್ಯಂಡ್ ಹಿಸ್ ರಿಲೇಟಿವ್ಸ್ ವಾಕಿಂಗ್, ಆ್ಯಂಡ್ ಒನ್ ಶಾಟ್ ಯು ಶೋ ದ ಗರ್ಲ್ ಆ್ಯಂಡ್ ಹರ್ ರಿಲೇಟಿವ್ಸ್ ವಾಕಿಂಗ್. ಸೊ ಇದೊಂದು ಶಾಟ್ ನೀವು ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದು ಹಾಕೊಂಬರ್ತಾ ಇದ್ರೆ, ಇಟ್ ವಿಲ್ ಪ್ರಾಬ್ಲಿ ಲುಕ್ ಲೈಕ್ ಬೋತ್ ಆರ್ ಅಟ್ ಎ ಟೈಮ್ ಕಮಿಂಗ್ ಟು ದ ಸ್ಟೇಜ್ ಇಫ್ ಯು ವುಡ್ ಹ್ಯಾವ್ ಅಬ್ಸರ್ವ್ಡ್ ಇಟ್. ಸೊ ಇದನ್ನು ಒಂದು ಸತಿ ಅಪ್ಲೈ ಮಾಡಿ. ಸೊ ಯೂಶಲಿ ವಾಟ್ ವಿ ಸೇ ಕಟ್ ಇಸ್ ಅ ಟ್ರಾನ್ಸಿಷನ್. In transitions, cut is the very first transition. We say cut is a transition where we have to edit something in real time feel anta kododukke. And you guys will definitely know, anything that we shoot, we can't show the entire video, because entire video bandbittu the length is definitely matters. But when you cut it appropriately, audience will get conveyed that even if there is a cut, the visual is happening real time. Understand aita? Everybody understood what is a cut? appa ಯಾರಿದ್ದಾರೆ? ವಿವೇಕ್ ಸರ್ ಯಾಕೇನೋ ಮಾತಾಡ್ತಿಲ್ಲ, ಏನಾದರೂ ಮಾತಾಡಿ. ಸಿದ್ದು ಥಮ್ಸ್ ಅಪ್ ಆಗ್ತಾ ಇದ್ದೀರಾ? ಓಕೆ ಗ್ರೇಟ್. ಅಲ್ಲ, ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದ್ರೆ ಓಕೆ, ಅರ್ಥ ಆಗ್ತಿಲ್ಲ ಅಂದರೆ ಓಕೆ. ಹೇಳಿ ಸರ್, ಕಟ್ ಅಂದರೆ ಏನು ಹೇಳಿ? ಓಕೆ, ಯಾರು ಮಾತಾಡಿಲ್ಲ ಅಂದರೆ ಪ್ರಾಬ್ಲಿ ಕ್ಲಾಸ್ ಹಿಂಗೆ ಸ್ವಲ್ಪ ಬೋರಿಂಗ್ ಆಗಿ ಇರ್ಬೋದು. ಓಕೆ, ಇಲ್ಲ ನಾನು ಅದೇ ಬೇರೆ ಬೇರೆ ಹೇಳ ಸರ್. ಹೇಳಿ ಮೇಡಮ್, ಪ್ಲೀಸ್ ಹೇಳಿ ಸರ್. ಅದೇ ಬೇರೆ ಬೇರೆ ಶಾರ್ಟ್ಸ್ ಅಲ್ಲಿ ಇವಾಗ ಕ್ಯಾಮ್ರಾಮನ್ ಶೂಟ್ ಮಾಡಿರ್ತಾರೆ. ಸೊ ನಮ್ಗೆ ಬೇಕಾದಾಗ ಇಫ್ ಗರ್ಲ್ ಅಂದ್ರೆ ನೀವೇ ಇರೋ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಗರ್ಲ್ ಸ್ಮೈಲ್ ಮಾಡ್ತಾ ಇದ್ದಾಳೆ, ಸೊ ಅದು ಬೇರೆ ಶಾರ್ಟ್ ಅಲ್ಲಿ ಗ್ರೂಮ್ದು ತಗೊಂಡಿರ್ತೀವಿ. ಸೊ ಅದಕ್ಕೆ ಅದನ್ನ ತಂದು ಸೆಟ್ ಮಾಡೋದು, ಸೊ ಅಪ್ರೋಪ್ರಿಯೇಟ್ ವೇ ಅಲ್ಲಿ ಅದನ್ನ ತಗೊಂಡೋಗೋದು. ಆತರ ಆಕ್ಚುಯಲ್ ಆಗಿ ಅವ್ರು ಇಬ್ರು ಅಂದ್ರೆ ಇಬ್ನ ನೋಡ್ಕೊಂಡು ಸ್ಮೈಲ್ ಮಾಡ್ತಿರಲ್ಲ, ಬಟ್ ಬೇರೆ ಬೇರೆ ಶಾರ್ಟ್ಸ್ ಅಲ್ಲಿ ತಗೊಂಡಿರೋದು ಸಿಚುವೇಶನ್ ಅಲ್ಲಿ ಅದನ್ನ ಮರ್ಜ್ ಮಾಡೋದು. ಇವಾಗ ಹೇಳಿದ್ರಲ್ಲ, ಇದು ಪರ್ಫೆಕ್ಟ್ ಮಾಡಿ. ಸೊ ಇವಾಗ ಇನ್ ದಿಸ್, ಇವಾಗ ಅದನ್ನ ನೀವು ಕಟ್ಟಲ್ಲಿ ಒಂದ್ ವೇಳೆ ತೋರಿಸಿದ್ರೆ, ಅವ್ರು ಯಾವ್ದೋ ಟೈಮಲ್ಲಿ ಯಾರನ್ನ ನೋಡಿ ಸ್ಮೈಲ್ ಮಾಡ್ತಾರೆ, ಇವರು ಯಾರ್ದೋ ಟೈಮಲ್ಲಿ ಯಾರನ್ನ ನೋಡಿ ಸ್ಮೈಲ್ ಮಾಡ್ತಾರೆ. ವೆನ್ ಯು ಪ್ಲೇಸ್ ಬೋತ್ ದ ಶಾರ್ಟ್ಸ್ ಒನ್ ನೆಕ್ಸ್ಟ್ ಟು ಅದರ್ ಇನ್ ಅ ಕಟ್,
It will give the real time feel that both are looking each other and smiling. ನೀವು ಹೇಳಿದ ಎಕ್ಸಾಂಪಲ್ ಒಳ್ಳೆ ಎಕ್ಸಾಂಪಲ್. ಓಕೆ, ಸೊ ಅದೇ ಸರ್, ಒಂದೇ ವಿಡಿಯೋನ ಡಿಫ್ರೆಂಟ್ ಆಂಗಲ್ ಅಲ್ಲಿ ಕಟ್ ಮಾಡಿ ಇದು ಮಾಡೋದು, ಎಕ್ಸಾಕ್ಟ್ಲಿ ಸರ್, ಜೋಡಿಸೋದು. ಎಸ್ ಕಟ್ ಅಂದ್ರೆ ಜಸ್ಟ್ ಸಿಂಪಲ್. ಒಂದು ಕಟ್ ಅಂದ್ರೆ ಇವಾಗ ಇದು ಕಟ್ಟೆ, ಇವಾಗ ಈ ಶಾರ್ಟ್ ಏನು ನೋಡ್ತಾ ಇದ್ದೀರಾ, ಈ ಶಾರ್ಟ್ ಪಕ್ಕದಲ್ಲಿ ಒಂದಾದ್ಮೇಲೆ ಇನ್ನೊಂದು ಒಂದಾದ್ಮೇಲೆ ಇನ್ನೊಂದು ನಾನು ಜಸ್ಟ್ ಕೂಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದೆಲ್ಲಾನು ಕಟ್ಸ್ ಅಂತಾನೆ ಹೇಳ್ತಾರೆ. ಓಕೆನಾ? ಸೊ ಇದು ಒಂದು ಟ್ರಾನ್ಸಿಷನ್. ದ ವೆರಿ ನೆಕ್ಸ್ಟ್ ಟ್ರಾನ್ಸಿಷನ್ ಬಂದು, ಸೊ ನೆಕ್ಸ್ಟ್ ಟ್ರಾನ್ಸಿಷನ್ ಬಂದು ನಿಮಗೆ ಡಿಸಾಲ್ವ್ ಅಂತ ಇಸ್ ಅ ಟ್ರಾನ್ಸಿಷನ್. ಡಿಸಾಲ್ವ್ ಗೊತ್ತಾ? ಎಲ್ಲರಿಗೂ ಡಿಸಾಲ್ವ್ ಗೊತ್ತಿರುತ್ತೆ ಅಲ್ವಾ? ಓಕೆ, ಸೊ ಡಿಸಾಲ್ವ್, ಓಕೆ, ಫಸ್ಟ್ ಕಟ್ ಅನ್ನೋದು ರಿಯಲ್ ಟೈಮ್ ಟ್ರಾನ್ಸಿಷನ್ ಅಂತ ಹೇಳಿದೆ. ಸೊ ಅದಕ್ಕೆ ಇವಾಗ ಒಂದಷ್ಟು ಶಾರ್ಟ್ಸ್ ತೋರಿಸಿದೆ. ಡಿಸಾಲ್ವ್ ಅನ್ನೋ ಟ್ರಾನ್ಸಿಷನ್ ಏನಂದರೆ, ಒಂದು ಶಾರ್ಟು ಇನ್ನೊಂದು ಶಾರ್ಟ್ ಎರಡಕ್ಕೂ ಒಳಗಡೆ ಬ್ಲೆಂಡ್ ಆಗೋದು. ಓಕೆ, ಈವನ್ ಬಿಫೋರ್ ಐ ಟೆಲ್ ಯು ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅ ಟ್ರಾನ್ಸಿಷನ್ ಆ್ಯಂಡ್ ಅನ್ ಎಫೆಕ್ಟ್. ಸೊ ಆ್ಯನ್ ಎಫೆಕ್ಟ್ ಅಂದರೆ ಏನಂದರೆ, ವೆನ್ ಯು ಅಪ್ಲೈ ಇಟ್ ಟು ದ ಕ್ಲಿಪ್, ಒಂದು ಕ್ಲಿಪ್ ಮೇಲೇ ನೀವು ಒಂದು ಎಫೆಕ್ಟ್ನ ಅಪ್ಲೈ ಮಾಡೋದಕ್ಕೆ ಅದನ್ನು ಎಫೆಕ್ಟ್ ಅಂತ ಕರಿತೀವಿ. ಒಂದು ಎರಡು ಕ್ಲಿಪ್ಪು ಮಧ್ಯ ಇನ್ ಬಿಟ್ವೀನ್ ನಾವು ಹಾಕೋ ಒಂದು ಎಫೆಕ್ಟ್ಗೆ ಟ್ರಾನ್ಸಿಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ದಿಸ್ ಇಸ್ ಒನ್ ಕ್ಲಿಪ್ ಆ್ಯಂಡ್ ದಿಸ್ ಇಸ್ ಒನ್ ಕ್ಲಿಪ್. ಟ್ರಾನ್ಸಿಷನ್ ವಿಲ್ ಆಲ್ವೇಸ್ ಬಿ ಆ್ಯಡೆಡ್ ಇನ್ ಬಿಟ್ವೀನ್ ಟೂ ಕ್ಲಿಪ್ಸ್. ಸೊ ದಟ್ ಈಸ್ ಕಾಲ್ಡ್ ಟ್ರಾನ್ಸಿಷನ್, ಬದಲಾವಣೆ. ಬಟ್ ಎಫೆಕ್ಟ್ is where you apply to the clip itself. For example, to change the colors of it, desaturate, add some focus blur or focus, or change the orientation of the clip, rotation, speed, whatever, all this is called as an effect. So in between clip, if you add something, that is called as the transition. Okay, so the second transition is dissolve. ಡಿಸಾಲ್ವ್ ಅನ್ನೋದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಡಿಸಾಲ್ವ್ ಅಂದರೆ ಏನಂದರೆ, ಒಂದು ಶಾರ್ಟು ಇನ್ನೊಂದು ಶಾರ್ಟು ಎರಡು ಬ್ಲೆಂಡ್ ಆಗಿ ಬರೋದು. ಸೊ ಒಂದು ಶಾರ್ಟ್ ಮುಗಿಯೋಕ್ಕೆ ಮುಂಚೆನೇ ಇನ್ನೊಂದು ಶಾರ್ಟ್ ಟೇಕ್ ಆಫ್ ಆಗಿ ಅದು ಕಂಪ್ಲೀಟಾಗಿ ಸೀನಲ್ಲಿ ಕವರ್ ಆಗೋದು, ಕಂಪ್ಲೀಟಾಗಿ ಶಾರ್ಟಲ್ಲಿ ಕವರ್ ಆಗೋದು. ವಿ ಸೇ ಇಟ್ ಆಸ್ ಡಿಸಾಲ್ವ್. ಐ ವಿಲ್ ಜಸ್ಟ್ ಶೋ ಯು ವಾಟ್ ಡಿಸಾಲ್ವ್ ಎಫೆಕ್ಟ್ ಗಿವ್ಸ್. ಡಿಸಾಲ್ವ್, ವಿ ಯೂಸ್ ಡಿಸಾಲ್ವ್ ಟ್ರಾನ್ಸಿಷನ್ ಟು ಶೋ ದ ಲಾಂಗಿಂಗ್ನೆಸ್ ಅಂದರೆ ಅರ್ಥ ಆಗುತ್ತಾ? ಒಂದು ಟೈಮ್ ಪೀರಿಯಡ್ ಬಂದ್ಬಿಟ್ಟು ಜಾಸ್ತಿ ಇರೋ ಥರ ವಿಜುವಲ್ ಆಗಿ ತೋರಿಸ್ಬೇಕು ಅಂದರೆ ವಿ ಯೂಸ್ ಡಿಸಾಲ್ವ್. ಆರ್ ಟು ಪ್ರೊವೋಕ್ ಸಮ್ ಎಮೋಷನ್ಸ್ ಆಲ್ಸೋ ವಿ ಯೂಸ್ ಡಿಸಾಲ್ವ್. ವೈ? ಯೂಶಲಿ ಡಿಸಾಲ್ವ್ ಅನ್ನೋದು ಏನಾಗುತ್ತೆ ಅಂದರೆ, ಇಟ್ ವಿಲ್ ಟೇಕ್ ಯು ಟು ಯುವರ್ ಮೆಮೊರೀಸ್ ಅನ್ನೋ ಥರ ಒಂದು ಎಫೆಕ್ಟ್ ಡಿಸಾಲ್ವ್. ಪ್ರಾಬ್ಲಿ ಐ ವಿಲ್ ಶೋ ಯು ಹೌ ಇಟ್ ಇಸ್. ಜಸ್ಟ್ ಇದೊಂದು 4 ಕ್ಲಿಪ್ಸ್ ನೋಡಿ. ಯು ಫಸ್ಟು ಯು ಜಸ್ಟ್ ಸಿ ದಿಸ್ 4 clips in cuts. Then you see it in dissolve, you will see what is the difference between them. ఇక్కడ నుంచి మన ప్రేమ ఎదుగుతుంది. ಓಕೆ, ಸೊ ಇದು ಇವಾಗ ನೀವು ಕಟ್ಸಲ್ಲಿ ನೋಡಿದ್ದೀರಾ. ಇವಾಗ ಸೇಮ್ ಟ್ರಾನ್ಸಿಷನ್ ನಾನು ಡಿಸಾಲ್ವ್ ಹಾಕಿ ತೋರಿಸ್ತೀನಿ, ನಿಮಗೆ ಹೇಗಿರುತ್ತೆ ಅಂತ ನೀವೇ ಇವಾಗ ಯಾರಾದರೂ ಒಬ್ಬರು ಮಾತಾಡಬೇಕು. ಸೊ ಟು ಫೈಂಡ್ ದ ಟ್ರಾನ್ಸಿಷನ್ಸ್, ಗೋ ಟು ಯುವರ್ ಪ್ರೋಗ್ರಾಮ್ ಪ್ಯಾನಲ್, ಎಫೆಕ್ಟ್ಸ್. ದರ್ ಇಸ್ ಅ bar called effects. Inside that effects you have something called as video transitions. Inside the transitions you have many transitions. I'm just going to dissolve. In that dissolve, I'm just using cross dissolve. So cross dissolve, I'm just dragging it in between a clip. Okay, so I'm just dragging the dissolve in between the clip, dissolve in between the clip. Last. So if you see dissolve, this is a transition which is being applied in between the clip. So half clip ಆ ಕಡೆ, ಹಾಫ್ ಕ್ಲಿಪ್ ಈ ಕಡೆ, ಎರಡಕ್ಕೂ ಇನ್ ಬಿಟ್ವೀನ್ ಅಲ್ಲೇ ಹಾಕಿದ್ದೀನಿ. ಸೊ ಯು ಜಸ್ಟ್ ಸಿ ದಿಸ್ ಕ್ಲಿಪ್ ಆ್ಯಂಡ್ ಯು ಗೈಸ್ ಟೆಲ್ ಮಿ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಟ್ಟಲ್ಲಿ ಏನು ಡಿಫ್ರೆನ್ಸ್ ಇತ್ತು,
ಡಿಸಾಲ್ವ್ ಆದ್ಮೇಲೆ ಏನು ಡಿಫ್ರೆನ್ಸ್ ಆಗುತ್ತೆ ಜಸ್ಟ್ ಸಿ ಇಟ್. అవుతుంది. ఇక్కడ నుంచి మన ప్రేమ ఎదుగుతుంది. ಒನ್ ಮಿನಿಟ್ ಸಾರಿ, ಡಿಸಾಲ್ವ್ ಆಗಿಲ್ಲ. ಓಕೆ, ಜಸ್ಟ್ ಸಿ ದಿಸ್. మొదలవుతుంది. ఇక్కడ నుంచి మన ప్రేమ ఎదుగుతుంది. ಯಾರಿಗಾದ್ರೂ ಏನಾದರೂ ಡಿಫ್ರೆನ್ಸ್ ಅನ್ನಿಸ್ತಾ ಸ್ಮೂತ್ ಬದಲಾವಣೆ ಸರ್ ಅನ್ನಿಸ್ತಾ ಅಟ್ಲೀಸ್ಟ್ ಕೇಳಿಸ್ತಾ ಇತ್ತು. ಕಟ್ಟಲ್ಲಿ ನೋಡಿದಾಗ ಏನು ಅನ್ನಿಸ್ತು? ಕಟ್ಟಲ್ಲಿ ನೋಡಿದಾಗ ಇದು ಪಟ್ ಅಂತ ಬದಲಾಗುತ್ತೆ ಸೀನು. ಎಸ್, ಇವಾಗ ಸ್ಮೂತ್ ಅಲ್ಲಿ ಬದಲಾವಣೆ ಕಾಣುತ್ತೆ ಸೀನ್ ಅಷ್ಟೇ, ಅಕ್ಕಪಕ್ಕ ಸೀನ್. ಎಕ್ಸಾಕ್ಟ್ಲಿ. ಅಗೇನ್ ಈ ಡಿಸಾಲ್ವ್ನು ಇವಾಗ ಫಾರ್ ಎಕ್ಸಾಂಪಲ್ ಈ ತರ ಒಂದು ಸಿಚುವೇಶನ್ಸ್ ಇದೆಲ್ಲ ಒಂದು ಒಳ್ಳೆ ಏನು ಹೇಳೋದು, ಒಂದು ಒಳ್ಳೆ ಎಮೋಷನ್ ಇರೋ ತರ ಸಿಚುವೇಶನ್ಸ್. ಈ ಜಾಗದಲ್ಲಿ ವೆನ್ ಯು ಅಪ್ಲೈ ಡಿಸಾಲ್ವ್ ಇಟ್ ವಿಲ್ ಪ್ರೊವೋಕ್ ಮೋರ್ ಎಮೋಷನ್ಸ್ ಅಷ್ಟೇ. ಸೊ ವೈ ವಿ ಯೂಸ್ ಟ್ರಾನ್ಸಿಷನ್ ಇಸ್, ಇವಾಗ ಸೇಮ್ ಸೀನ್ ಸೇಮ್ ಶಾರ್ಟ್ಸು ಬರೀ ಕಟ್ಸಲ್ಲಿ ನೀವು ನೋಡಿದಾಗ ನಿಮ್ಗೇನು ಅಷ್ಟೊಂದು ಓಕೆ ಅನ್ನೋ ಥರ ಅನಿಸಿರುತ್ತೆ, ಏನೋ ಬೀಟಿಗೆ ನೀಟಾಗಿ ಕಟ್ಟಾಗಿ ಹೋಗ್ತಾ ಇರೋದು, ದಟ್ ಈಸ್ ಒನ್ ಲೆವೆಲ್ ಅನ್ಸಿದ್ರೆ. ವೆನ್ ಯು ಆ್ಯಡೆಡ್ ಡಿಸಾಲ್ವ್ ಡೋಂಟ್ ಯು ಫೀಲ್ ದಟ್ ಎಮೋಷನ್ ಹಸ್ ಬಿನ್ ಎಲಿವೇಟೆಡ್? ಹೈಲೈಟ್ ಆಗುತ್ತೆ ಸರ್, ಬ್ಲೆಂಡ್ ಆಗ್ಬಿಟ್ಟು ಅದು ಕನ್ವೆ ಆದ್ರೆ ಸೀನ್ ಅನ್ನು ನೋಡಕ್ಕೆ ಅಟ್ರಾಕ್ಟ್ ಆಗಿರುತ್ತೆ. ಅಟ್ರಾಕ್ಟ್ ಆಗುತ್ತೆ. ಐ ಜಸ್ಟ್ ಪ್ಲೇ ಇಟ್ ಒನ್ಸ್ ಅಗೇನ್, ಜಸ್ಟ್ ಸಿ ಇಟ್. మొదలవుతుంది. ఇక్కడ నుంచి మన ప్రేమ ఎదుగుతుంది. ಓಕೆನಾ? ಅಂಡರ್ಸ್ಟುಡ್ ವಾಟ್ ಇಸ್ ಡಿಸಾಲ್ವ್ ಟ್ರಾನ್ಸಿಷನ್? ಎಲ್ಲರಿಗೂ ಓಕೆನಾ? ಡಿಸಾಲ್ವ್ ಆಯ್ತು ಅಂದ್ರೆ ನೆಕ್ಸ್ಟ್ ಹೋಗ್ತೀನಿ. ಓಕೆ ಸರ್, ಡನ್. ಸೊ ನೆಕ್ಸ್ಟ್ ಟ್ರಾನ್ಸಿಷನ್ ಬಂದ್ಬಿಟ್ಟು ನಾವು ಫೇಡ್ ಅಂತ ಹೇಳ್ತೀವಿ. ಫೇಡ್ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ, ಆಬ್ವಿಯಸ್ ಆಗಿ 100% ನೀವು ಎಲ್ಲರೂ ನೋಡಿರ್ತೀರ ವಾಟ್ ಇಸ್ ಅ ಫೇಡ್ ಅಂತ. ಫೇಡ್ ಅನ್ನೋದು ವಿ ಯೂಸ್ ಇಟ್ ಆಸ್ 3 ಟೈಪ್ಸ್. ಒನ್ ಇಸ್ ಫೇಡ್ ಇನ್, ಫೇಡ್ ಔಟ್ ಆ್ಯಂಡ್ ಫೇಡ್ ಟು ಕಲರ್. ಈಗ ಫಸ್ಟ್ ಥಿಂಗ್, ವಾಟ್ ಇಸ್ ಅ ಫೇಡ್? ಫೇಡ್ ಅಂದರೆ ಏನಂದರೆ, ಇಮ್ಯಾಜಿನ್ ವೆನ್ ಯು ಆರ್ ಸಿಟ್ಟಿಂಗ್, ನಿಮ್ಗೆಲ್ಲ ಇವಾಗ ಒಂದು ವಿಡಿಯೋ ನೋಡಿ ಅಂತ ಯಾರಿಗಾದ್ರು ನಿಮ್ಗೆ ತೋರಿಸಿದಾಗ ಬ್ಲ್ಯಾಂಕ್ ಆಗಿದ್ದು, ವೆನ್ ಸಮ್ ಲೈಟ್ ಸ್ಲೋಲಿ ಕಮ್ಸ್ ಇನ್, ಸೈಕಲಾಜಿಕಲಿ ಯು ವಿಲ್ ಫೀಲ್ ಲೈಕ್ ಸಮಥಿಂಗ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಅಂತ ಯು ವಿಲ್ ಫೀಲ್. ಎಸ್ ಆರ್ ನೋ? ಓಕೆ, ಇದು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಫೇಡಿನ್ಗೆ. ಫಸ್ಟು ನಾನು ಐ ವಿಲ್ ಜಸ್ಟ್ ಶೋ ಯು ಆಫ್ ಹೌ ಫೇಡಿನ್ ವರ್ಕ್ಸ್ ಆ್ಯಂಡ್ ದೆನ್ ಐ ವಿಲ್ ಎಕ್ಸ್ಪ್ಲೇನ್ ವಾಟ್ ಆರ್ ಫೇಡಿನ್ ಇಸ್. ಇವಾಗ ಇದು ಜಸ್ಟ್ ಪ್ಲೇ ಮಾಡಬೇಕಾದ್ರೆ ಓಕೆ, ಇಮಿಡಿಯೇಟ್ ಆಗಿ ಇದು ನಿಮಗೆ ಪಟ್ ಅಂತ ಇಮೇಜ್ ಬಂತು. ಇನ್ನೂ ಒಂದ್ಸತಿ ನೋಡಿ. ಈಗ ಜಸ್ಟ್ ಕಟ್ಟಲ್ಲಿ ಟಪ್ ಅಂತ ಒಂದು ಇಮೇಜ್ ಬಂದಿದ್ದಕ್ಕೂ ಐ ಜಸ್ಟ್ ಆ್ಯಡ್ ಅನದರ್ ಫೇಡ್ ಅಂತ ಒಂದು, ಇದರಲ್ಲಿ ಡಿಪ್ ಟು ಬ್ಲ್ಯಾಕ್ ಅಂತ ಒಂದು ಟ್ರಾನ್ಸಿಷನ್ ಇದೆ. ಐ ಆಮ್ ಜಸ್ಟ್ ಆ್ಯಡಿಂಗ್ ದಿಸ್ ಡಿಪ್ ಟು ಬ್ಲ್ಯಾಕ್ ಟ್ರಾನ್ಸಿಷನ್, ಆ್ಯಂಡ್ ಹೌ ವಿ ಯೂಸ್ ದಿಸ್ ಡಿಪ್ ಟು ಬ್ಲ್ಯಾಕ್ ಟ್ರಾನ್ಸಿಷನ್ gives a name. When you use it in the beginning of a clip, it is called as fade in. When you use at the end of the clip, it is called as fade out. And when you use in between the clip, it is called as dips. Okay, so now you see how this video looks. ಏನಾದರೂ ಡಿಫ್ರೆನ್ಸ್ ಇದೆಯಾ? ಕ್ಲಿಪ್ ಸ್ಟಾರ್ಟಿಂಗ್ ನೋಡಿದಾಗ ಏನಾದರೂ ಡಿಫ್ರೆನ್ಸ್ ಅನ್ನಿಸ್ತಾ? ಯಾರಿಗಾದರೂ ಏನಾದರೂ ಡಿಫ್ರೆನ್ಸ್ ಇದೆ ಅನ್ನಿಸ್ತಾ? ಏನೋ ಡಿಫ್ರೆನ್ಸ್ ಅನ್ಸಿಲ್ವಾ ವಿವೇಕ್ ಸರ್? ಇಲ್ಲ
ಸರ್ ಸ್ಮೂತ್ ಆಗಿ ಹೋಗುತ್ತೆ. ಡಿಫ್ರೆನ್ಸ್ ಇರುತ್ತೆ ಸ್ಟಾರ್ಟಿಂಗ್ ಇಂದ ಬ್ಲಾಕ್ ಇಂದ ಮತ್ತೆ ಇದು ಅಂತ ಓಪನ್ ಆಗುತ್ತೆ ಇಮೇಜ್. Okay, ಇದು actually why we use this kind of, and I'm just telling you the basic fundamental rules. Once you know the rules, you can even break the rules. So what I'm teaching you is the basic rules first ಹೇಳ್ಕೊಡ್ತೀನಿ, ನಾನು ಬ್ರೇಕ್ ಮಾಡೋದು ನಾನು ಹೇಳ್ಕೊಡ್ತೀನಿ ಅಂತ. ಸೊ ಇದು ಏನಾಗುತ್ತಂದರೆ, ವೆನ್ ಯು ಸಿ ಎಂಟಿ, ಇವಾಗ ನಿಮಗೆ ಒಂದು ವಿಡಿಯೋ ಫಾರ್ ಎಕ್ಸಾಂಪಲ್ ನೀವು ಥಿಯೇಟ್ರಲ್ಲ ಎಲ್ಲ ಇದ್ದೀರಾ ಅಂದರೆ, ಥಿಯೇಟ್ರಲ್ಲಿ ಇದ್ದೀರಾ ಅಂದರೆ, ವೆನ್ ಯು ಸಿ ಎಂಟಿ ಇಟ್ ಇಸ್ ನಥಿಂಗ್. ಬಟ್ ಅಲ್ಲಿಂದ ಜಸ್ಟ್ ಏನೋ ಒಂದು ಬೆಳಕು ಬಂದಿದ ತಕ್ಷಣ ವೋಂಟ್ ಇಟ್ ಗ್ರ್ಯಾಬ್ ಯುವರ್ ಅಟೆನ್ಷನ್ ಇಮಿಡಿಯೇಟ್ಲಿ. ನಿಮ್ಮ ಅಟೆನ್ಷನ್ನ ಹಿಡಿದಿಡಿಯುತ್ತೆ. ಒಂದು ಬ್ಲ್ಯಾಕಿಂದ ವೆನ್ ಸಮಥಿಂಗ್ ಲೈಟ್ ಕಮ್ಸ್, ಇಟ್ ವಿಲ್ ಆ್ಯಕ್ಚುಲಿ ಗ್ರ್ಯಾಬ್ ಯುವರ್ ಇಂಟೆನ್ಷನ್. ಸೊ ಹ್ಯೂಮನ್ ಸೈಕಾಲಜಿನೇ ಏನಂದರೆ, ಇನ್ ಡಾರ್ಕ್ ವೆನ್ ಯು ಸಿ ಸಮ್ ಲೈಟ್, ಯು ವಿಲ್ ಇಮಿಡಿಯೇಟ್ಲಿ ಫೀಲ್ ಇಟ್ ಇಸ್ ದಿ ಬಿಗಿನಿಂಗ್ ಆಫ್ ಸಮಥಿಂಗ್ ಅನ್ನೋದು, ಇಟ್ ವಿಲ್ ಗಿವ್ ಯು ಅ ಸೈಕಲಾಜಿಕಲ್ ಎಫೆಕ್ಟ್, ಸರ್. ದಟ್ ಇಸ್ ವಾಟ್ ದ ಹೋಲ್ ಪಾಯಿಂಟ್ ದಟ್ ಐ ವಾಂಟೆಡ್ ಟು ಟ್ರೈ ಟು ಕನ್ವೆ ವಿತ್ ದಿಸ್ ಟ್ರಾನ್ಸಿಷನ್. You will have a very smooth opening, and again this kind of openings depends on your music also. ಇವಾಗ ನನಗೆ ಈ ಮ್ಯೂಸಿಕ್ ಸ್ಮೂತ್ ಆಗಿದೆ ಅನ್ನೋದಕ್ಕೋಸ್ಕರ ಐ ಆಮ್ ಯೂಸಿಂಗ್ ದ ಡಿಪ್. ಇಫ್ ನಾಟ್ ಒಂದು ಮ್ಯೂಸಿಕ್ ವಿತ್ ಅ ಬ್ಯಾಂಗ್ ಏನಾದರೂ ಇದ್ದಿದ್ರೆ ಐ ಮೈಟ್ ಆಲ್ಸೋ ಹ್ಯಾವ್ ಓಪನ್ಡ್ ಇಟ್, ಟಪ್ ಅಂತ ಶಾರ್ಟ್ ಹಾಕೋ ಥರನೂ ಐ ವುಡ್ ಹ್ಯಾವ್ ಓಪನ್ಡ್ ಇಟ್. ಬಟ್ ದಿಸ್ ಇಸ್ ಗೋಯಿಂಗ್, ದಿಸ್ ಇಸ್ ಲೈಕ್ ವೆರಿ ಸೂದಿಂಗ್ ಆಗಿ ಓಪನ್ ಆಗೋದ್ರಿಂದ ಐ ಆಮ್ ಜಸ್ಟ್ ಗಿವಿಂಗ್ ಯು ದಟ್. ನೋಡಿ, ಇದು ಸ್ಟಾರ್ಟು, ಇದು ಇರೋದಕ್ಕೂ ಇದು ಇರೋದಕ್ಕೂ ದೇರ್ ವಿಲ್ ಬಿ ಡೆಫಿನೆಟ್ಲಿ ದ ಡಿಫ್ರೆನ್ಸ್. ಸೊ ಇದು ಇಫ್ ಯು ಸಿ ಪ್ರಾಬ್ಲಿ ಅಮೇಚರ್ಸ್ಗೂ ಪ್ರೊಫೆಷನಲ್ಸ್ಗೂ ಏನು ಡಿಫ್ರೆನ್ಸ್ ಅಂದರೆ, ದೀಸ್ ಆರ್ ದ ವೆರಿ ಸ್ಮಾಲ್ ಕೀ ಥಿಂಗ್ಸ್ ವಾಟ್ ಪ್ರೊಫೆಷನಲ್ಸ್ ವುಡ್ ಡು. ಅದು ನಿಮ್ಗೆ ನೋಡೋದಕ್ಕೆ, ಫೈನಲಲ್ಲಿ ನೋಡೋದಕ್ಕೆ, ದಿಸ್ ಸ್ಮಾಲ್ ಥಿಂಗ್ಸ್ ವಿಲ್ ಆ್ಯಡ್ ಅಪ್ ಮೋರ್ ಪ್ರೊಫೆಷ್ನಾಲಿಟಿ ಆ್ಯಂಡ್ ಮೋರ್ ಸ್ಮೂತ್ನೆಸ್ ಟು ಯುವರ್ ವಿಡಿಯೋಸ್. ಸೊ ದಿಸ್ ಇಸ್ ದ ಸ್ಟಾರ್ಟಿಂಗ್ ಹೌ ವಿ ಯೂಸ್ as dips, and ಅದೇ ಸೇಮ್ ವೆನ್ ಯು ಯೂಸ್ ಇಟ್ ಇನ್ ದ ಎಂಡ್ it becomes the fade out. And again fade out to know why we use fade out ಬಂದ್ಬಿಟ್ಟು, when something in bright in the, when it goes blank, you will feel the content is over. So to give this feel visually we use this transitions. ಇದು basic transitions. Okay, length in ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಡಿಫರೆನ್ಸ್ ಅನ್ನಿಸ್ತಿದ್ಯಾ? ಜಸ್ಟ್ ಒಂದು ಕ್ಲಿಪ್ಪು ಇರೋ ಕ್ಲಿಪ್ ಹಾಗೆ ಟಕ್ ಅಂತ ಮಾಯ ಆಗೋದಕ್ಕೂ, ನಿಮಗೆ ಜಸ್ಟ್ ಒಂದು ಟ್ರಾನ್ಸಿಷನ್ ಹಾಕಿ ಅದು ಸ್ಮೂತಾಗಿ ಫೇಡ್ ಮಾಡೋದಕ್ಕೂ, ಯು ವಿಲ್ ಹ್ಯಾವ್ ಅ ನೈಸ್ ಫೀಲ್ ವೆನ್ ಯು. ಸೊ ದಿಸ್ ಇಸ್ ದಿ ಫೇಡ್ ಟು ಬ್ಲ್ಯಾಕ್ ಅಂತ ಹೇಳ್ತೀವಿ ನಾವು. ಕಮಿಂಗ್ ಟು ಇನ್ ಬಿಟ್ವೀನ್ ಕ್ಲಿಪ್ಸಲ್ಲಿ ಹಾಕಿದ್ರೆ ವಾಟ್ ಎಮೋಷನ್ ಡಸ್ ದಿಸ್ ಟ್ರಾನ್ಸಿಷನ್ ಪ್ರೊವೋಕ್, ಲೆಟ್ ಅಸ್ ಸ್ಪೀಕ್ ಅಬೌಟ್ ದ್ಯಾಟ್. ಇವಾಗ ಇದರಲ್ಲಿ ಡಿಸಾಲ್ವ್ಸ್ ಎಲ್ಲ ನೋಡ್ಬಿಟ್ಟಿದ್ದೀರಾ. ಐ ಜಸ್ಟ್ ಪ್ಲೇ ಒನ್ಸ್ ವಿತ್ ಡಿಸಾಲ್ವ್ಸ್. ನೆಕ್ಸ್ಟ್ ಡಿಸಾಲ್ವ್ಸ್ ಎಲ್ಲ ತೆಗೆದುಬಿಟ್ಟು ಡಿಪ್ಸ್ ಹಾಕಿ ತೋರಿಸ್ತೀನಿ. ಆ ಡಿಪ್ ಅನ್ನೋದೇನೆಂದರೆ, ಒಂದು ಶಾರ್ಟ್ ಇರುತ್ತೆ, ಬ್ಲ್ಯಾಕ್ಔಟ್ ಆಗಿ ತಿರ್ಗಾ ಇನ್ನೊಂದು ಶಾರ್ಟ್ ಬರುತ್ತೆ, ಮತ್ತೆ ಬ್ಲ್ಯಾಕ್ಔಟ್ ಆಗಿ ಇನ್ನೊಂದು ಶಾರ್ಟ್ ಬರುತ್ತೆ. ಸೊ ದಟ್ ಇಸ್ ಕಾಲ್ಡ್ ಆಸ್ ಡಿಪ್ಸ್. ఇక్కడ నుంచి మన ప్రేమ ఎదుగుతుంది. ಸೊ ಆಲ್ ದಿಸ್ ವೇರ್ ಡಿಸಾಲ್ವ್ಸ್. ಈಗ ಡಿಪ್ಸ್ ಹಾಕಿ ತೋರಿಸ್ತೀನಿ.
ನೀವೇ ಹೇಳಿ ಏನು ಡಿಫ್ರೆನ್ಸ್ ಅನ್ನಿಸ್ಬೋದು ನಿಮಗೆ, ಏನು ಡಿಫ್ರೆನ್ಸ್ ಇದೆ ಅನ್ನೋದು. ಇದನ್ನು ಕಾಪಿ ಮಾಡಿ ಅದು ಜಸ್ಟ್ ಪೇಸ್ಟ್ ಇಟ್ಟು ಹೇಳ್ಬಿಡ್ತೀವಿ. ಜಸ್ಟ್ ಇವಾಗ ನೋಡಿ, ನೀವು ಕಟ್ಟಲ್ಲಿ ನೋಡಿದ್ದೀರಾ, ಡಿಸಾಲ್ವಲ್ಲೂ ನೋಡಿದ್ದೀರಾ. ನಾವು ಜಸ್ಟ್ ವಾಚ್ ದಿಸ್ ಕಂಟೆಂಟ್ ಇನ್ ಡಿಪ್ಸ್ ಆ್ಯಂಡ್ ಟೆಲ್ ಮಿ ವಾಟ್ ಇಸ್ ದ ಡಿಫರೆನ್ಸ್. మన ప్రేమ మొదలవుతుంది ఇక్కడ నుంచి మన ಸಾರಿ ಪಕ್ಕದ ಬೇರೆ ಟ್ರಾನ್ಸಿಷನ್ ಆಗ್ಬಿಟ್ಟಿದೆ. జస్ట్ ఇవాగ ನೋಡಿ, ఇక్కడ నుంచి మన ప్రేమ మొదలవుతుంది ఇక్కడ నుంచి మన ప్రేమ ఎదుగుతుంది. ಡಿಫ್ರೆನ್ಸ್ ಅನ್ನಿಸ್ತಾ ಯಾರಿಗಾದ್ರು? ಕಟ್ಟಲ್ಲಿ ನೋಡಿದ್ದಕ್ಕೂ ಡಿಸಾಲ್ವಲ್ಲಿ ನೋಡಿದ್ದಕ್ಕೂ ಈಗ ಫೇಡಲ್ಲಿ ನೋಡೋದಕ್ಕೂ ಏನಾದರೂ ಡಿಫ್ರೆನ್ಸ್ ಅನ್ನಿಸ್ತಿದೆಯಾ? ಏನು ಡಿಫ್ರೆನ್ಸ್ ಅನ್ನಿಸ್ತಿದೆ ಸಿದ್ದು ಸರ್? ಏನಾದರೂ ಮಾತಾಡ್ಬೋದಾ? ಸರಿತಾ ಮೇಡಮ್ ಏನಾದರೂ ಮಾತಾಡ್ತೀರಾ? ಅದೇ ಸರ್, ಫಸ್ಟ್ ಸೀನಿಂದ ನೆಕ್ಸ್ಟ್ ಸೀನ್ಗೆ ಹೋಗ್ಬೇಕಾದ್ರೆ ಅದು ಔಟ್ ಆಗ್ತಿದೆ, ಮತ್ತೆ ಇನ್ ಆಗ್ತಿದೆ. ಅಂದ್ರೆ ವಿಡಿಯೋ ಟ್ರಾನ್ಸಿಷನ್ ತರ ವರ್ಕ್ ಆಗ್ತಿದೆ, ಒಂದು ಸ್ಟೋರಿ ಕನ್ವೆ ಆಗುತ್ತೆ. ಇದು ಎಕ್ಸಾಕ್ಟ್ಲಿ ಸರ್, ಸ್ಟೋರಿ ಕನ್ವೆ ಆಗ್ತದೆ. ಇನ್ನೊಂದೇನೆಂದರೆ, ಇದು ಒಂದೊಂದು ಟ್ರಾನ್ಸಿಷನ್ಗೂ ಒಂದೊಂದು ಪರ್ಪಸ್ ಇದೆ ಸರ್. ಟುಡೇ ನಾನು ಇದನ್ನು ಹೇಳ್ಕೊಡೋ ರೀಸನ್ನೇ ಏನಂದರೆ, ಯಾವ ಟ್ರಾನ್ಸಿಷನ್ ಯಾವ ಥರ ಎಮೋಷನ್ನ ಪ್ರವೋಕ್ ಮಾಡುತ್ತೆ ಅನ್ನೋದಷ್ಟೇ. ಇವಾಗ ನಿಮ್ದು ಆಲ್ರೆಡಿ ವೀಡಿಯೋಸೇ ಚೆನ್ನಾಗಿರುತ್ತೆ, ಅದ್ರ ಮೇಲೆ ವೆನ್ ಯು ಆರ್ ಆ್ಯಡಿಂಗ್ ದಿಸ್ ಕೈಂಡ್ ಆಫ್ ಟ್ರಾನ್ಸಿಷನ್ಸ್ ಇಟ್ ವಿಲ್ ಪ್ರವೋಕ್ ಮೋರ್ ಇಮೋಷನ್ಸ್ ಅಷ್ಟೇ. ಇದು ಡಿಪ್ ಟು ಬ್ಲ್ಯಾಕ್ ಅನ್ನೋದು ಬಂದರೆ, ಡಿಪ್ಸ್ ಬಂದುಬಿಟ್ಟು ವೆನ್ ಯು ವಿ ಯೂಸ್ ಇನ್ ಬಿಟ್ವೀನ್ ದ ಕ್ಲಿಪ್ಸ್ ಇಟ್ ವಿಲ್ ಪ್ರವೋಕ್ ಮೋರ್ ಆ್ಯಂಟಿಸಿಪೇಷನ್ ಇನ್ ದ ವ್ಯೂವರ್. ಆ್ಯಂಟಿಸಿಪೇಷನ್ ಅರ್ಥ ಆಗುತ್ತೆ ಅನಿಸುತ್ತೆ. ಆ್ಯಂಟಿಸಿಪೇಷನ್ ಅಂದರೆ ಏನಂದರೆ ಒಂದು ಕುತೂಹಲ. ವೈ? ಬಿಕಾಸ್ ವೆನ್ ಒನ್ ಶಾರ್ಟ್ ಇಸ್ ಶೋನ್, ವೆನ್ ಯು ಕ್ಲೋಸ್ ಇಟ್ ಅಪ್, ಹ್ಯೂಮನ್ ಸೈಕಾಲಜಿ ಹೇಗೆಂದರೆ, ಇಟ್ ವಿಲ್ ಬಿ ಈಗರ್ ಟು ಸಿ ವಾಟ್ ಕಮ್ಸ್ ನೆಕ್ಸ್ಟ್. ಫಾರ್ ಎಕ್ಸಾಂಪಲ್, if you would have watched trailers of any film, ಯಾವ್ದಾದ್ರು ಫಿಲ್ಮ್ಸ್ದು ನೀವು ಟ್ರೈಲರ್ಸ್ ಏನಾದರೂ ನೋಡಿದರೆ, you would probably definitely sensed the anticipation in that ಟ್ರೈಲರ್. ಒಂದು ಟ್ರೈಲರ್ ಕಟ್ಗೆ ಸುಮಾರು ನಿಮ್ಗೆ ಯೂಸ್ ಮಾಡೋದೇ ಬ್ಲ್ಯಾಕ್ಸು, ಡಿಪ್ಸು, ಇದನ್ನೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಟು ಕ್ರಿಯೇಟ್ ದಟ್ ಆ್ಯಂಟಿಸಿಪೇಷನ್. ಸೊ ದಿಸ್ ಇಸ್ ಪ್ರಾಬ್ಲಿ ಸಮಥಿಂಗ್ ಲೈಕ್ ದಟ್. ಸೊ ಇವಾಗ ಒಂದೊಂದು ಶಾರ್ಟು ನಿಮ್ಗೆ ಡಿಸಾಲ್ವ್ ಆದಾಗ ಏನಾಗುತ್ತೆ ಅಂದರೆ, ಒಂದು ರೊಮ್ಯಾಂಟಿಕ್ ಫೀಲ್ ಥರ ಒಂದು ಸ್ಮೂತಾಗಿ ಹೋದಾಗಿತ್ತು. ಬಟ್ ಡಿಪ್ಸ್ ಹಾಕಿದಾಗ ಏನಾಗುತ್ತೆ ಅಂದರೆ, ನೆಕ್ಸ್ಟ್ ಏನಾಗುತ್ತೆ, ಒಂದು ಬ್ಲ್ಯಾಕ್ ಔಟ್ ಆಗಿದ ತಕ್ಷಣ ನೆಕ್ಸ್ಟ್ ಏನು ಬರುತ್ತೆ, ವಾಟ್ ಇಸ್ ದಟ್ ನೆಕ್ಸ್ಟ್ ಶಾರ್ಟ್ ದಟ್ ಯು ವಿಲ್ ಬಿ ಶೋಯಿಂಗ್. ಸೊ ದಿಸ್ ಆ್ಯಂಟಿಸಿಪೇಷನ್ ಯು ಕ್ಯಾನ್ ಇನ್ಕ್ರೀಸ್ ಇನ್ ದ ಆಡಿಯನ್ಸ್. Again, why I am telling all of this, how you can engage your audience more into your content. So just see it once again, then I'll move to the next one. ఇక్కడ నుంచి మన ప్రేమ మొదలవుతుంది ఇక్కడ నుంచి మన ప్రేమ ఎదుగుతుంది. ಓಕೆನಾ? ಒಂದು ಐಡಿಯಾ ಬಂತಾ ಎಲ್ಲರಿಗೂ? ಕ್ಯಾನ್ ಐ ಮೂವ್ ಟು ದ ನೆಕ್ಸ್ಟ್ ಒನ್? ಓಕೆನಾ? ಯಾರು ಏನು ಹೇಳ್ತಿಲ್ಲ? ಓಕೆ ಗ್ರೇಟ್. ಓಕೆ, ದ ನೆಕ್ಸ್ಟ್ ವೆರಿ ಟ್ರಾನ್ಸಿಷನ್ ಇಸ್ ವೈಪ್ ಅಂತ ಒಂದು ಟ್ರಾನ್ಸಿಷನ್. ಸೊ ವೈಪ್ ಅನ್ನೋದು ಟ್ರಾನ್ಸಿಷನ್ ಏನಂದರೆ, ಜಸ್ಟ್ ಒಂದು ಕ್ಲಿಪ್ ಇರುತ್ತೆ, ಇನ್ನೊಂದು ಕ್ಲಿಪ್ ಅದನ್ನು ಪುಷ್ ಮಾಡಿ ಮುಂದಕ್ಕೆ ತಳ್ಳಿ ಇನ್ನೊಂದು ಕ್ಲಿಪ್ ಬರುತ್ತೆ. ಯೂಶಲಿ ಈ ಟ್ರಾನ್ಸಿಷನ್ಸು, ವೈಪ್ ಅನ್ನೋ ಟ್ರಾನ್ಸಿಷನ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ವೆನ್ ವಿ ವಾಂಟ್ ಟು ಮೇಕ್ ದ ಚೇಂಜ್ ಓವರ್ ಫ್ರಮ್ ಒನ್ ಸೀನ್ ಟು ಅನದರ್ ಸೀನ್. ಈಗ ವಾಟ್ ಇಸ್ ಅ ಸೀನ್? Scene is nothing but any action that happens in one
background. One background is called as one scene. When the background changes, obviously the scene changes. ಸೊ ಸೀನು ಚೇಂಜ್ ಆಗುತ್ತೆ. ಒಂದ್ಸತಿ ಬ್ಯಾಕ್ಗ್ರೌಂಡ್ ಚೇಂಜ್ ಆದರೆ ಸೀನು ಚೇಂಜ್ ಆಗುತ್ತೆ. ಸೊ ಆ ಥರ ಟೈಮಲ್ಲಿ ಕೆಲವೊಂದು ಸತಿ ಆ ಸೀನ್ ಜಂಪ್ ಆಗಬೇಕಾದ್ರೆ ಏನಾಗುತ್ತೆ, ಯು ವಿಲ್ ಹ್ಯಾವ್, ಇಟ್ ವಿಲ್ ನಾಟ್ ಬಿ ವೆರಿ ಈಸಿ, ಒಂದು ಈಸಿ ಫ್ಲೋ ಇರಲ್ಲ. ಇಟ್ ವಿಲ್ ಬಿ ಒಂದು ಜಂಪ್ ಅನಿಸುತ್ತೆ. ಇಫ್ ಯು ಪ್ರಾಬ್ಲಿ ಕಟ್ ಫ್ರಮ್ ಒನ್ ಸೀನ್, ಅದು ಒಂದು ಇದರಿಂದ ಇನ್ನೊಂದಕ್ಕೆ ನೀವು ಸೀನ್ ಜಂಪ್ ಮಾಡಬೇಕಾದ್ರೆ ಸಮ್ಟೈಮ್ಸ್ ಯು ವಿಲ್ ಫೀಲ್ ದ ಜಂಪ್. ಆ ಥರ ಸಿಚುವೇಶನ್ಸಲ್ಲಿ ಯು ಕ್ಯಾನ್ ಯೂಸ್ this kind of a transition where you can easily just show the changeover from one scene to another scene. ಒಂದು ನಿಮಿಷ ಯಾರೇನೋ ಕ್ವೆಶನ್ ಹಾಕಿದ್ರು. Sir, I think there's a network glitch, don't know whether it's mine or what. ಎಲ್ಲರಿಗೂ ಕ್ಲಿಯರಾಗಿ ಕಾಣಿಸ್ತಿದ್ಯಾ ನನ್ನ ಸ್ಕ್ರೀನು? ನಾನು ಮಾತಾಡೋದು ಕ್ಲಿಯರಾಗಿ ಕೇಳಿಸ್ತಿದ್ಯಾ? ಎಸ್, ಸಿದ್ದು ಅವ್ರಿಗೆ ಓಕೆ, ಚಂದನ್ ಅವ್ರಿಗೆ ಓಕೆ, ಅನೀಸ್ ಸರ್ ಇವ್ರಿಗೆಲ್ಲ ಸ್ವಲ್ಪ ಓಕೆ ಇದೆ. ನಿಮ್ದೊಂದು ಸ್ವಲ್ಪ ಚೆಕ್ ಮಾಡಿ ಪ್ಲೀಸ್. ಓಕೆ, ಸೊ ನೀವು ಒಂದು ಸೀನ್ನಿಂದ ಇನ್ನೊಂದು ಸೀನ್ಗೆ ಚೇಂಜ್ ಓವರ್ ಮಾಡೋದಕ್ಕೆ ಯು ವಿಲ್ ಪ್ರಾಬ್ಲಿ ನೀಡ್ ಅ ವೈಪ್ ಅನ್ನೋ ಟ್ರಾನ್ಸಿಷನ್. ಅದು ನಾನು ತೋರಿಸ್ತೀನಿ. ಆ್ಯಂಡ್ ಅಗೇನ್, it is not so very mandatory to use wipe, but if you use that wipe ಅನ್ನೋ ಟ್ರಾನ್ಸಿಷನ್ ನೀವು ಯೂಸ್ ಮಾಡಿ ನೋಡಿದ್ರೆ you will definitely find what is the difference between ಏನು ಡಿಫ್ರೆನ್ಸ್ ಇರುತ್ತೆ ಒಂದು ವೈಪ್ ಟ್ರಾನ್ಸಿಷನ್ ಹಾಕೋದಕ್ಕೂ ಹಾಕದಿರ ಇರೋದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಅನ್ನೋದು ನಿಮಗೆ ಡೆಫಿನೆಟಾಗಿ ಗೊತ್ತಾಗುತ್ತೆ. ಯು ಜಸ್ಟ್ ಹ್ಯಾವ್ ಟು ಪ್ರಾಬ್ಲಿ ಟ್ರೈ ಇಟ್. ಈಗ ಇದರಲ್ಲಿ ನೋಡಿದ್ರೆ ದಿಸ್ ಈಸ್ ಒನ್ ಸೀನ್, ಯಾಕಂದರೆ ಒಂದು ಬ್ಯಾಕ್ಗ್ರೌಂಡ್ ಇದೆ. ಇದು ಬಂತಂದರೆ ಇದು ಬೇರೆ ಸೀನ್, ಇದು ಬೇರೆ ಬ್ಯಾಕ್ಗ್ರೌಂಡ್ ಇದೆ. ಇವೆರಡೂ ಸೇಮೇ. ದೆನ್ ಕಮ್ಸ್ ಟು ದಿಸ್ ಇಸ್ ದ ಕ್ಲೋಸ್-ಅಪ್ ಶಾಟ್ ಆಫ್ ದ ಸೇಮ್ ಸೀನ್. ಸೊ ಪ್ರಾಬ್ಲಿ ದಿಸ್ ವಿಲ್ ಆಲ್ಸೋ ವರ್ಕ್, ಸೇಮೇ ವರ್ಕ್ ಆಗುತ್ತೆ. ಈಗ ಇದು ಬಂದುಬಿಟ್ಟು ಬೇರೆ ಲೊಕೇಶನ್. ಅಗೇನ್ ದಿಸ್ ಇಸ್ ಲೈಕ್ ಅನ್ ಇನ್ಸರ್ಟ್ ಶಾಟ್, ಸೊ ನಥಿಂಗ್ ಟು ವರಿ. ಬಟ್ ಇಲ್ಲಿಂದ ನೆಕ್ಸ್ಟು ಬರೋದು ಬಂದು ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಜಸ್ಟ್ ಒಂದು ಪುಲ್ ಬ್ಯಾಕ್ ಥರ ಒಂದು ಶಾಟ್. ಅಗೇನ್ ಇದು ಬಂದ್ಬಿಟ್ಟು ಒಂದು ಫುಲ್ ಬ್ಯಾಕ್ ಥರ ಒಂದು ಶಾರ್ಟ್. ಇಲ್ಲಿಂದ ಸ್ವಲ್ಪ ಸೀನ್ಸ್ ಎಲ್ಲ ನಿಮಗೆ ಚೇಂಜ್ ಆಗಿದೆ. ಇಲ್ಲಿಂದ ಇದಕ್ಕೆ ಸೀನ್ ಚೇಂಜ್ ಆಗಿದೆ. ಇವಾಗ ಇದು ಜಸ್ಟ್ ನೀವು ಹಾಗೇನೂ ನೋಡಿ. ನೆಕ್ಸ್ಟ್ ವೈಪ್ ಟ್ರಾನ್ಸಿಷನ್ ಹಾಕ್ತೀನಿ, ಅವಾಗೂ ನೋಡಿ. ಯು ವಿಲ್ ಸಿ ವಾಟ್ ಇಸ್ ದ ಡಿಫ್ರೆನ್ಸ್ ದಟ್ ವೈಪ್ ಟ್ರಾನ್ಸಿಷನ್ ಗಿವ್ಸ್ ಅಸ್. ಸುಮ್ಮನೆ ಒಂದು ಸತಿ ಪ್ಲೇ ಮಾಡ್ತೀನಿ, ಜಸ್ಟ್ ಸಿ ಇಟ್. ಸೊ ದಿಸ್ ಇಸ್ ಎಲ್ಲ ಕಟ್ಸಲ್ಲಿದೆ. ಈಗ ಸದ್ಯ ಕಟ್ಸಲ್ಲಿದೆ. ಸೊ ಈಗ ಈ ಸೀನ್ ಚೇಂಜ್ ಓವರ್ ಆಗಬೇಕಾದ್ರೆ ನಾನು ವೈಪ್ ಅಂತ ಒಂದು ಟ್ರಾನ್ಸಿಷನ್ ಹಾಕ್ತೀನಿ. ನೋಡೋಣ ಅದು ಏನು ಎಫೆಕ್ಟ್ ಕೊಡ್ಬೋದು ಅನ್ನೋದು ನೋಡೋಣ. ಸೊ ಇಲ್ಲೊಂದು ವೈಪ್ ಹಾಕ್ತಿದ್ದೀನಿ, ಇಲ್ಲೋ ಒಂದು ವೈಪ್ ಹಾಕ್ತಿದ್ದೀನಿ. ಸೀನ್ ಚೇಂಜ್ ಓವರ್ಗೆ ಇಲ್ಲಿ ಇದಕ್ಕೆ ಒಂದು ವೈಪ್ ಹಾಕ್ತೀನಿ. ಸ್ವಲ್ಪ ಡ್ಯೂರೇಷನ್ ಆ್ಯಂಡ್ ನೀವು ಎನಿ ಟೈಮ್ ಯಾವ ಟ್ರಾನ್ಸಿಷನ್ ಬೇಕಾದರೂ ಡ್ಯೂರೇಷನ್ ಚೇಂಜ್ ಮಾಡ್ಬೋದು. ಯು ಜಸ್ಟ್ ಕ್ಲಿಕ್ ಆನ್ ದಟ್ ಟ್ರಾನ್ಸಿಷನ್ ಆ್ಯಂಡ್ ಇಲ್ಲಿ ಇಫ್ ಯು ಗೋ ಟು ದ ಎಫೆಕ್ಟ್ಸ್ ಕಂಟ್ರೋಲ್, ಯು ಕ್ಯಾನ್ ಪ್ರಾಬ್ಲಿ ಚೇಂಜ್ ದ ಡ್ಯೂರೇಷನ್ ಆಫ್ ದಟ್ ಕ್ಲಿಪ್, ಒನ್ ಥಿಂಗ್. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಚೇಂಜ್ ಅ ಲಿಟಲ್ ಮೋರ್ ಕಸ್ಟಮೈಸ್ಡ್ ಆಪ್ಷನ್ಸ್ ನಿಮ್ಗೆ ಅದರಲ್ಲಿ ಕೊಟ್ಟಿರ್ತಾರೆ. ಏನೋ ಟ್ರಾನ್ಸಿಷನ್ದು ಸ್ಪೀಡು, ಇಲ್ಲ ಅದರದ್ದು ಫೆದರ್ನೆಸ್ಸು, ಈ ಥರದೆಲ್ಲ ಒಂದಷ್ಟು ಇದು ಕೊಟ್ಟಿರ್ತಾರೆ. ಸೊ ಯು ಕ್ಯಾನ್ ಪ್ರಾಬ್ಲಿ do a little changeover with that. So with this transition, just ನೋಡಿ ನಿಮ್ಗೆ ಏನು ಅನಿಸುತ್ತೆ, you can share it. ఇక్కడి నుంచి మన ప్రేమ మొదలవుతుంది. ఇక్కడి నుంచి మన ప్రేమ ఎదుగుతుంది. Okay, ಇಲ್ಲಿ I'll just use a transition
ಇನ್ ಬಿಟ್ವೀನ್ ದ ಸೇಮ್ ಶಾರ್ಟ್, ಇದು ಮಾರ್ನಿಂಗ್ ಕ್ಲಾಸಲ್ಲಿ ಯಾರೋ ಒಬ್ಬರು ಒಂದು ಕ್ಲಿಪ್ ಮಿಡ್ಲಲ್ಲಿ ಹೌ ಟು ಮೇಕ್ ಇಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಕೇಳಿದ್ರು. ಸೊ ಜಸ್ಟ್ ಇಮ್ಯಾಜಿನ್ ಈ ಥರನೂ ಏನಾದರೂ ಮಾಡ್ಬೋದಾ ಅಂತ. ವೆನ್ ಯು ಹ್ಯಾವ್ ವೈಟ್, just see this. ಡಿಫ್ರೆನ್ಸ್ ಗೊತ್ತಾಯ್ತಾ? ಇಫ್ ಯು ಸಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕ್ರಾಸ್ ಆಗಿರುತ್ತೆ. ಸೊ ದಿಸ್ ಇಸ್ ಆಲ್ ಗಿಮಿಕ್ಸ್. ನೀವು ಒಂದು ವಿಷಯನ ಹೇಗೆಲ್ಲ ಯೂಸ್ ಮಾಡ್ತೀರಾ ಅಂತ. ಸೊ ಈಗ ವಿತ್ ಟ್ರಾನ್ಸಿಷನ್ಸ್ ನಿಮಗೆ ಈ ವಿಡಿಯೋ ಇದಕ್ಕೆ ಮುಂಚೆ ವಿತೌಟ್ ಟ್ರಾನ್ಸಿಷನ್ಸ್ ನೋಡಿದ್ದೀರಾ, ಜಸ್ಟ್ ಕಟ್ಸಲ್ಲಿ ಹೋಗಿರೋದು. ಬಟ್ ಈಗ ವಿತ್ ಟ್ರಾನ್ಸಿಷನ್ಸ್, ಡು ಯು ಥಿಂಕ್ ದ ವಿಡಿಯೋ ಹ್ಯಾಸ್ ಗಾಟ್ ಬೆಟರ್ ಆರ್ ನಾಟ್? ಎಸ್ ಆರ್ ನೋ? ಥ್ಯಾಂಕ್ ಯು ಶ್ರೀನಾಥ್ ಸರ್. ಆ್ಯಂಡ್ ಅಗೇನ್ ನಾನು ಏನು ಹೇಳ್ತೀನಿ ಅಂದರೆ, ದಿಸ್ ಟ್ರಾನ್ಸಿಷನ್ಸ್, ಈ 4 ಬೇಸಿಕ್ ಟ್ರಾನ್ಸಿಷನ್ಸ್ ವಾಟ್ ಎವರ್ ಐ ಹ್ಯಾವ್ ಥಾಟ್, ಅದು ಕಟ್ ಆಗಲಿ, ಡಿಸಾಲ್ವ್ ಆಗಲಿ, ಫೇಡ್ಸ್ ಆಗಲಿ, ಮತ್ತು ವೈಪ್ ಆಗಲಿ, ದೀಸ್ ಆರ್ ಲೈಕ್ ವೆರಿ ಬೇಸಿಕ್ ಟ್ರಾನ್ಸಿಷನ್ಸ್ ವೇರ್ ಓನ್ಲಿ ವಿತ್ ದಿಸ್ ಬೇಸಿಕ್ ಟ್ರಾನ್ಸಿಷನ್ ಇಷ್ಟೇ ಸಾಕು, ಯು ಕ್ಯಾನ್ ಟೆಲ್ ಎನಿ ಕೈಂಡ್ ಆಫ್ ಅ ಸ್ಟೋರಿ. ಇದಾದಮೇಲೆ ಯು ಹ್ಯಾವ್ ಮೆನಿ ಫ್ಯಾನ್ಸಿ ಟ್ರಾನ್ಸಿಷನ್ಸ್. ಈ ಝೂಮ್ ಇನ್ ಆಗೋದು, ಝೂಮ್ ಔಟ್ ಆಗೋದು, ಇಲ್ಲ ನಿಮಗೆ ಏನು 360 ಡಿಗ್ರಿ ರೊಟೇಷನ್ ಆಗಿರೋದು. ಸೊ ಆಲ್ ಆಫ್ ದಿಸ್ ಟ್ರಾನ್ಸಿಷನ್ಸ್ ಆರ್ ಕಾಲ್ಡ್ as like secondary transitions. Again you can use those transitions when your music is like that, or ನಿಮ್ಮ ಟ್ರಾನ್ಸಿಷನ್ಗೆ ನೀವು ಎಕ್ಸ್ಟ್ರಾ ಮ್ಯೂಸಿಕ್ ಏನಾದರೂ ಹಾಕ್ತೀನಿ ಅಂದಾಗ ಆ ಝುಕ್ ಅಂತ ಒಂದು ಸೌಂಡು, ವುಶ್ ಸೌಂಡು, ಇಲ್ಲ ಏನಾದರೂ ಡಿಜಿಟಲ್ ಗ್ಲಿಚ್ ಸೌಂಡು, ಈ ಥರದೆಲ್ಲ ಹಾಕಿದಾಗ ಅಗೇನ್ ದಟ್ ವಿಜುವಲ್ ಶುಡ್ ಮ್ಯಾಚ್ ಯುವರ್ ಆಡಿಯೋ. ಸೊ ಆ ಥರ ಟ್ರಾನ್ಸಿಷನ್ಸ್ಗೆ ಯು ಮೇ ಹ್ಯಾವ್ ಟು ಆ್ಯಡ್ ಸಮ್ ಫಾಲಿ ಎಫೆಕ್ಟ್ಸ್ ಆಲ್ಸೋ, ಸೌಂಡ್ ಎಫೆಕ್ಟ್ಸ್ ಆಲ್ಸೋ. ಓನ್ಲಿ ದೆನ್ ಇಟ್ ವಿಲ್ ಲುಕ್ ಮೋರ್ ಸೆನ್ಸಬಲ್. ಶ್ರೀನಿವಾಸ್ ಸರ್ ಹೇಳಿ. ಸರ್, ಕೆಲವು ಟೈಮು ಈ ಟ್ರಾನ್ಸಿಷನ್ಸ್ ಹಾಕ್ಬೇಕಾದ್ರೆ ಅದು ಕೂತ್ಕೊಳ್ಳೋದೇ ಇಲ್ಲ ಮಧ್ಯದಲ್ಲಿ. ಇಲ್ಲ ಒಂದ್ ಸೈಡ್ ಕೂತ್ಕೊಳ್ಳುತ್ತೆ, ಇಲ್ಲ ಐದರ್ ಸೈಡ್ ಕೂಡಲ್ಲ, ಮಧ್ಯಕ್ಕೆ ಕೂತ್ಕೊಳ್ಳಲ್ಲ. ಇಸ್ ದೇರ್ ಎನಿ ಪರ್ಟಿಕ್ಯುಲರ್ ರೀಸನ್? Yes, definitely yes. ಈಗ ಸಿ ದಟ್ ವಾಸ್ ಅ ರೈಟ್ ಕ್ವಶನ್. ಇವಾಗ ಸರ್ ಕೇಳಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಅದನ್ನು ಹೇಳ್ಕೊಡ್ತಿದ್ನ ಅನ್ನೋದು ನನಗೆ ಗ್ಯಾರಂಟಿನೇ ಇರ್ತಾ ಇರಲಿಲ್ಲ. ಕರೆಕ್ಟಾಗಿ ಕ್ವೆಶನ್ ಕೇಳಿದ್ರಿ ಸರ್. ಈಗ ದ ಕ್ವಶನ್ ದಟ್ ಹಿ ಹ್ಯಾಡ್ ಆಸ್ಕ್ಡ್ ಇಸ್, sometimes the transition doesn't sit in between the clips. Sometimes it comes to either one of the clips or it doesn't sit in between the clips. Alva sir, Srinivas sir. So yes sir. Yes. Imagine you have a footage. Okay. Iga ella transition, how all the transition works is when you have 2 clips. You know the meaning of a transition. Transition is nothing but how do we transit from one clip to another clip. ಬದಲಾವಣೆ, ಕನ್ನಡದಲ್ಲಿ ಮೀನಿಂಗ್ ಬಂದು ಬದಲಾವಣೆ. ಒಂದು ಕ್ಲಿಪ್ಪಿಂದ ಇನ್ನೊಂದು ಕ್ಲಿಪ್ಗೆ ಹೇಗೆ ನಾವು ಬದಲಾಯಿಸ್ತೀವಿ ಅನ್ನೋದಷ್ಟೇ ಟ್ರಾನ್ಸಿಷನ್ ಮೀನಿಂಗು. ಈಗ ಅದು ಟ್ರಾನ್ಸಿಷನ್ ಆಗಬೇಕು ಅಂದರೆ ಯು ನೋ ದ ಟ್ರಾನ್ಸಿಷನ್ ಸಿಟ್ಸ್ ಇನ್ ಬಿಟ್ವೀನ್ 2 clips. If you see here, this wipe is in between 2 clips. Or if I come here, this dip to black, it is in between 2 clips. If you probably ಇದು ಸ್ಪ್ಲಿಟ್ ಆಗ್ತಿಲ್ಲ. ಇದು ಹೇಗೆ ಫಂಕ್ಷನ್ ಆಗುತ್ತೆ ಅಂದರೆ ಸರ್, ಇವಾಗ ಈ ರೈಟ್ ಸೈಡ್ ಕ್ಲಿಪ್ಸ್ ಹ್ಯಾಸ್ ಟು ಬಿ ಅನ್ ಎಕ್ಸ್ಟೆನ್ಷನ್ ಕ್ಲಿಪ್ ಟಿಲ್ ಹಿಯರ್. ಇಫ್ ಯು ಸಿ ಪ್ರಾಬ್ಲಿ ಐ ವುಡ್ add a dissolve transition and show you how it actually works. So if you see this transition, actually this second clip starts to begin. Now I'm jumping frame by frame. If you see, the starting clip actually begins from here. Idರಲ್ಲಿ ನೋಡಿದ್ರೆ ನಿಮಗೆ ಫೇಸ್ ಕಾಣುತ್ತೆ, ಹೌದಾ? ಇಲ್ಲಿಂದನೇ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ? ಸೊ ಅವಾಗ ವಾಟ್ ಇಸ್ ದ ಮೀನಿಂಗ್ ಆಫ್ ಇಟ್? ಈ ಕ್ಲಿಪ್ಪುದು ಇಲ್ಲಿವರೆಗೂ ನನಗೆ ಎಕ್ಸ್ಟೆನ್ಷನ್ ಇದ್ರೆ ಮಾತ್ರನೇ ಇದು ನಾನು ತಗೊಳ್ಳಕ್ಕಾಗೋದು. ಕರೆಕ್ಟಾ? ಅರ್ಥ ಆಗ್ತಿದ್ಯಾ? ಈ ಕ್ಲಿಪ್ಪುದು ಇವಾಗ ಇಫ್ ಸಪೋಸ್ ನಾನು ಇದು ಎಳೆದ್ರೆ ನನಗೆ ಅಲ್ಲಿವರೆಗೂ ಎಕ್ಸ್ಟೆಂಡ್ ಆಗ್ತಿದೆ. ದಟ್ ಈಸ್ ದ ರೀಸನ್
my transition is able to take the clip from here. It can take the clip from here, and by the time it comes here, it will totally change over ಆಗುತ್ತೆ. ಆ ಟ್ರಾನ್ಸಿಷನ್ ಮುಗಿಯೋ ಅಷ್ಟೊತ್ತಿಗೆ ಚೇಂಜ್ ಓವರ್ ಆಗುತ್ತೆ. ಇಮ್ಯಾಜಿನ್ ಇವಾಗ ನಿಮಗೆ ಅಷ್ಟು ಕ್ಲಿಪ್ ಇಲ್ಲ, ನಾನು ಇದನ್ನ ಎಂಡ್ ಕ್ಲಿಪ್ ತಗೊಂಡ್ಬಂದ್ಬಿಡ್ತೀನಿ. ದಿ ಒರಿಜಿನಲ್ ಕ್ಲಿಪ್ ಐ ಆಮ್ ಟೀಲಿಂಗ್. ಈಗ ನೋಡಿ ಇದಿಷ್ಟೇ ಇರೋದು ಕ್ಲಿಪ್, ಕರೆಕ್ಟಾ? ಈಗ ನನಗೆ ಇಲ್ಲಿ ನನಗೆ ಈಗ ಎಕ್ಸ್ಟ್ರಾ ಕ್ಲಿಪ್ ಇಲ್ಲ. ಸೊ ಈ ಜಾಗದಲ್ಲಿ ಇಫ್ ಸಪೋಸ್ ಇಫ್ ಐ ಹ್ಯಾವ್ ಟು ಅಪ್ಲೈ ದ ಟ್ರಾನ್ಸಿಷನ್, ಅದು ಏನಾಗುತ್ತೆ, ನಿಮಗೆ ಈ ಕ್ಲಿಪ್ ಮೇಲೆ ಕೂತ್ಕೊಳ್ಳಲ್ಲ. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ಈ ಕ್ಲಿಪ್ ಇರೋದೇ ಅಷ್ಟೇ. ಹಾಗಾಗಿ ಇಲ್ಲಿ ಟ್ರಾನ್ಸಿಷನ್ ಐದರ್ ಕಂಪ್ಲೀಟ್ ಆಗಿ ಈ ಕ್ಲಿಪ್ ಮೇಲೆ ಕೂತ್ಕೊಳ್ಳುತ್ತೆ, ಈ ಕ್ಲಿಪ್ ಮೇಲೆ ಕೂತ್ಕೊಳ್ಳೋದಿಲ್ಲ, ಇಲ್ಲ ಕಂಪ್ಲೀಟ್ ಆಗಿ ಈ ಕ್ಲಿಪ್ ಮೇಲೆ ನೀವು ಸಪ್ರೇಟ್ ಆಗಿ ಕೂರಿಸ್ಬೇಕು. ಓನ್ಲಿ ಫಾರ್ ದಿಸ್ ಕ್ಲಿಪ್ ಇಟ್ ವಿಲ್ ಸಿಟ್. ದಟ್ ಇಸ್ ದ ರೀಸನ್ ಸರ್. ಯಾವತ್ತು ವೆನ್ ಯು ಹ್ಯಾವ್ ಟು ಕಟ್ ದ ಶಾರ್ಟ್, ಮೇಕ್ ಶ್ಯೂರ್ ಅಟ್ ಲೀಸ್ಟ್ ಒಂದು ಸೆಕೆಂಡ್ ಕ್ಲಿಪ್ ಬಂದ್ಬಿಟ್ಟು ನಿಮಗೆ ನೀವು ಟ್ರಿಮ್ ಮಾಡಿ ಆಮೇಲೆ ಎಡಿಟಿಂಗ್ ಇದರಲ್ಲಿ ಟೈಮ್ ಲೈನಲ್ಲಿ ಯೂಸ್ ಮಾಡಬೇಕು. ಸೊ ಆವಾಗ ನೀವು ವೆನ್ ಯು ಅಪ್ಲೈ ಎನಿ ಟ್ರಾನ್ಸಿಷನ್ ಇಟ್ ವಿಲ್ ಸಿಟ್. ಅರ್ಥ ಆಯ್ತಾ? ಇಲ್ಲ ಅರ್ಥ ಆಯ್ತಾ? ಸ್ಟಾರ್ಟಿಂಗ್ ಫೈಲ್ ಕಟ್ ಮಾಡ್ಕೋಬೇಕು ಸರ್. ಸರ್ ರಾ ಫೈಲ್ ಅನ್ನ ಕಟ್ ಮಾಡಿದ್ರೆ ಮಾತ್ರ ಅದು ಟ್ರಾನ್ಸಿಷನ್ ಕೊರೋದು. ನಿಮಗೆ ಕ್ಲಿಪ್ಪು ಎಂಡ್ ಕ್ಲಿಪ್ ಇತ್ತು ಅನ್ಕೊಳ್ಳಿ, ಇಷ್ಟೇ ಇರೋದು ಕ್ಲಿಪ್ಪು. ಇವಾಗ ನಾನು ಇದು ಸೋರ್ಸ್ ಫೈಲ್ಗೆ ಹೋದೆ ಅನ್ಕೊಳ್ಳಿ, ಪ್ರಾಜೆಕ್ಟ್ ಸೋರ್ಸ್ಗೆ ಹೋದಾಗ ಇದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂತಲ್ವಾ, ಇದು ಎಂಡ್ ಇರೋದು ಇಷ್ಟೇ ಕ್ಲಿಪ್ಪು ಅಲ್ವಾ? ಇದಕ್ಕೆ ಹಿಂದೆ ಏನು ಇಲ್ಲ ಕ್ಲಿಪ್ಪು, ಕರೆಕ್ಟಾ? ಸೊ ಇಲ್ಲಿ ಇನ್ ಪಾಯಿಂಟ್ ಇಟ್ಟು ಇಲ್ಲೇ ಪಕ್ಕದಲ್ಲಿ ಔಟ್ ಪಾಯಿಂಟ್ ಇಡ್ತೀನಿ. ನಿಮ್ಗೆ ಇದು ಸ್ಟಾರ್ಟಿಂಗ್ ಪೋರ್ಷನ್ನೇ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅನ್ಕೊಳ್ಳಿ, ಓಕೆನಾ? ಸೊ ಆವಾಗ ಇದನ್ನ ನಾನು ಡ್ರ್ಯಾಗ್ ಮಾಡಿ ಇಲ್ಲಿ ತಗೊಂಡಿದ್ದೀನಿ. ಇವಾಗ ನೀವು ನೋಡಿದ್ರೆ ಈ ಕ್ಲಿಪ್ಪು ಹಿಂದ್ಗಡೆ ಏನೂ ಇಲ್ಲ, ಕರೆಕ್ಟಾ? ಈ ಕಡೆ ಏನೂ ಇಲ್ಲ, ಯಾಕಂದರೆ ಅದು ಎಂಡ್ ಕ್ಲಿಪ್ ಅಷ್ಟೇ ಇರೋದು, ಅದು ಕ್ಲಿಪ್ಪು. ಸೊ ಆ ಥರ ಎಂಡ್ ಕ್ಲಿಪ್ ಇದ್ದಾಗ ನೀವು ಅದಕ್ಕೆ ಏನೇ ಟ್ರಾನ್ಸಿಷನ್ ಹಾಕೊಂಡ್ರು ಅದು ಬಂದ್ಬಿಟ್ಟು ಬೀಳಲ್ಲ, ಬರೀ ಕ್ಲಿಪ್ ಮೇಲೆ ಅಷ್ಟೇ ಬೀಳೋದು. ಏನಕ್ಕೆ ಅಂದರೆ ನಿಮಗೆ ಒಂದು ಟ್ರಾನ್ಸಿಷನ್ ಬೀಳಬೇಕು ಅಂದರೆ ನಿಮಗೆ ಎರಡು ಕ್ಲಿಪ್ದು ಎಡ್ಜಸ್ಸು ಎಕ್ಸ್ಟ್ರಾ ಇರಬೇಕು, ಆವಾಗಲೇ ನಿಮಗೆ ಟ್ರಾನ್ಸಿಷನ್ ಬೀಳೋದು. ಅರ್ಥ ಆಯ್ತಲ್ಲ? ಡೌಟ್ ಇಲ್ಲ ಅಲ್ಲ? ಇಲ್ಲ ಡೌಟ್ ಇದ್ರೆ ಕೇಳಿ, ಇನ್ನೂ ಒಂದ್ಸತಿ ಹೇಳ್ತೀನಿ. ಅಷ್ಟೇ, ಇಷ್ಟೇ ಸಿಂಪಲ್ ಸರ್. ನಿಮ್ಗೆ ಯಾವತ್ತೂ ಒಂದು ಕ್ಲಿಪ್ ನೀವು ಚೂಸ್ ಮಾಡಬೇಕಾದ್ರೆ ಕೆಲವೊಂದು ಸತಿ ವಿತೌಟ್ ಎನಿ ಆಪ್ಷನ್ ನೀವು ಎಡ್ಜ್ ಕ್ಲಿಪ್ಪೇ ಚೂಸ್ ಮಾಡಬೇಕಾಗಿ ಬರುತ್ತೆ. ಬಟ್ ಆ ಥರ ಟೈಮಲ್ಲಿ ಏನಾಗುತ್ತೆ, ನಿಮಗೆ ಟ್ರಾನ್ಸಿಷನ್ ಬೀಳಲ್ಲ. ಟ್ರಾನ್ಸಿಷನ್ ಬೀಳಬೇಕು ಅಂದರೆ ನೀವು ಈ ಎಡ್ಜಸ್ನ ಒಂದು ಸ್ವಲ್ಪನಾದರೂ ಕ್ರಾಪ್ ಮಾಡಿ ನೀವು ಇವಾಗ ಹಾಕಿದ್ರೇ ನಿಮಗೆ ಅದು ಟ್ರಾನ್ಸಿಷನ್ ಬೀಳೋದು, ಇಲ್ಲ ಅಂದರೆ ಬೀಳೋದೇ ಇಲ್ಲ. ಆ್ಯಂಡ್ ಅದೇ ಥರ ನೀವು ಇದು ಟ್ರಾನ್ಸಿಷನ್ ಡ್ಯೂರೇಷನ್ನು ಚೇಂಜ್ ಮಾಡಬೇಕು ಅಂದರೆ ನಿಮಗೆ ಈ ಕ್ಲಿಪ್ಸ್ದು ಎಡ್ಜಸ್ಸು ಎಷ್ಟು ಲೆಂತ್ ಇದೆಯೋ ಅಷ್ಟು ಲೆಂತ್ಗೂ ನೀವು ಟ್ರಾನ್ಸಿಷನ್ ಡ್ಯೂರೇಷನ್ ಜಾಸ್ತಿ ಮಾಡ್ಬೋದು. ಬಟ್ ಓನ್ಲಿ ಅಪ್ ಟು ದ ಕ್ಲಿಪ್ ಅಷ್ಟೇ, ಎಷ್ಟು ಕ್ಲಿಪ್ ಇದೆಯೋ ಅಷ್ಟವರೆಗೂ ನೀವು ಟ್ರಾನ್ಸಿಷನ್ ಮಾಡೋದು. ಇವಾಗ ಈ ಕ್ಲಿಪ್ಪು ಈ ಟ್ರಾನ್ಸಿಷನ್ ನಾನು ಜಾಸ್ತಿ ಮಾಡೋದಕ್ಕೆ ಆಗಲ್ಲ, ಏನಕ್ಕಂದರೆ ಇದು ಎಡ್ಜ್ ಕ್ಲಿಪ್ಪಲ್ಲಿದೆ, ಅದಕ್ಕೆ ಜಾಸ್ತಿ ಮಾಡೋಕ್ಕಾಗಲ್ಲ. ಸೊ ದಟ್ ಈಸ್ ಒನ್ ಡಿಫ್ರೆನ್ಸ್. ಓಕೆನಾ? ಸರ್, ಇದರಲ್ಲಿ ಎಡಿಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಈಚ್ ಅಂಡ್ ಎವ್ರಿ ಕ್ಲಿಪ್ ಅನ್ನು ಕೂಡ ನಾವು ಸ್ಟಾರ್ಟಿಂಗ್ ಎಂಡಿಂಗ್ ಏನಾರ ಕಟ್ ಮಾಡ್ಬೇಕಾ, ಹಂಗೆ ಹಾಕುವುದಾ? ಈಗ ಸರ್ ಎನಿ ಹೌ ನೀವು ಸ್ಟಾರ್ಟಿಂಗ್ ಎಂಡಿಂಗ್ ಕಟ್ ಮಾಡಿದ್ರೆ ನಿಮಗೆ ಟ್ರಾನ್ಸಿಷನ್ಸ್ ಕೂರಿಸೋದಕ್ಕೆ ಅದು ಸ್ವಲ್ಪ ಈಸಿ ಆಗುತ್ತೆ. ಒಂದು, ಇಫ್ ಯು ಆಸ್ಕ್ ಮೀ ಅದು ಮ್ಯಾಂಡೇಟ್ರಿನಾ ಅಂತ ಕೇಳಿದ್ರೆ, ಅಫ್ಕೋರ್ಸ್ ಇವಾಗ ನೀವು ಒಂದು ಕ್ಲಿಪ್ಪು ರೆಕಾರ್ಡ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡಿರ್ತಾರೆ, ಪ್ರೆಸ್ ಮಾಡಿರ್ತಾರೆ ರೆಕಾರ್ಡಿಂಗ್ಗೆ, ಒಂದು ಸ್ವಲ್ಪ ಶೇಕು ಜರ್ಕು ಏನಾದರೂ ಇದ್ದೇ ಇರುತ್ತೆ ಅನ್ನೋದು ಒಂದು. ನಿಮಗೆ ಈ ಶೇಕು ಇಲ್ಲ ಜರ್ಕು ಇಲ್ಲ, ಸ್ಟಾರ್ಟಿಂಗ್ ಕ್ಲಿಪ್ಪೇ ನಿಮಗೆ ಚೆನ್ನಾಗಿದೆ ನೋಡೋದಕ್ಕೆ ಅಂದಾಗ ಯು ಕ್ಯಾನ್ ಯೂಸ್ ಇಟ್ ಬ್ಲೈಂಡ್ಲಿ. ದಟ್ ಈಸ್ ಆಲ್ಸೋ ನಾಟ್ ಅಟ್ ಆಲ್ ಅ ಪ್ರಾಬ್ಲಮ್, ಅನ್ಲೆಸ್ ದರ್ ಇಸ್ ನೋ ಶೇಕ್ ಆರ್ ಜರ್ಕ್, ಏನೋ ಫ್ಲಾ ಇಲ್ಲ ಶಾರ್ಟಲ್ಲಿ ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಯೂಸ್ ಇಟ್. ಓಕೆ, ಯಾಕೆಂದ್ರೆ ನಾನು ಮೊದಲು EDS ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. EDS ವರ್ಕ್ ಮಾಡ್ಬೇಕಾದ್ರೆ ನಾವು ಕ್ಲಿಪ್ಗಳನ್ನ ಟೈಮ್ ಲೈನ್ ಹಾಕೊಂಡಾಗ ಏನಾಗುತ್ತೆ ಅಂದ್ರೆ ಆ ಕ್ಲಿಪ್ನ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಒಂದು
ಕಾರ್ನರ್ ಅಲ್ಲಿ ಒಂದು ತರ ಮಾರ್ಕ್ ಬರೋದು. ಹೌದು. ಸೊ ಸುಮಾರು ಸತಿ ಟ್ರಾನ್ಸಿಷನ್ ಕೂತ್ಕೊಳ್ದೆ ಇರೋದು ಮತ್ತೆ ಇನ್ನೇನೋ ಪ್ರಾಬ್ಲಮ್ಗಳಾಗ್ತಾ ಇತ್ತು. ಹಾಗಾಗಿ ಅದನ್ನ ಕಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತಾನೆ ಹೇಳ್ತಾ ಇದ್ರು. Exactly, ಅದಕ್ಕೆ sir. ಕೇಳಿದೆ. ನಿಮಗೆ ಅದು ಮಾರ್ಕ್ ಅಂದ್ರೆ ಈ ಎಂಡ್ ಕ್ಲಿಪ್ ಮಾರ್ಕ್ ಅಂತ ಹೇಳ್ತೀವಿ ನಾವು. ಫಾರ್ ಎಕ್ಸಾಂಪಲ್ ಅದು ಕ್ಲಿಪ್ ಮಾರ್ಕಿಂಗ್ ತೋರಿಸ್ತಿಲ್ಲ. ಪ್ರಾಬ್ಲಿ FCP ಅಲ್ಲಿ ಇಲ್ಲಿ ಬಂದ್ಬಿಟ್ಟು ಎಲ್ ಅಂತ ಒಂದು ಮಾರ್ಕ್ ತೋರಿಸುತ್ತೆ. ಎಲ್ ಅಂತ ಈ ಕಡೆ ತೋರಿಸಿದ್ರೆ ದಿಸ್ ಇಸ್ ದ ಸ್ಟಾರ್ಟಿಂಗ್ ಕ್ಲಿಪ್ ಅಂತ ಇರುತ್ತೆ. ಇದೇ ಎಂಡ್ ಕ್ಲಿಪ್ ಬಂದಾಗ ಈ ಕಡೆ ಎಲ್ ತೋರಿಸುತ್ತೆ. ದಟ್ ವಿಲ್ ಶೋ ದ ಎಡ್ಜಸ್ ಫಸ್ಟ್ ಫ್ರೇಮ್ ಅಂಡ್ ಲಾಸ್ಟ್ ಫ್ರೇಮ್ ಆಫ್ ದ ಕ್ಲಿಪ್ ಅನ್ನೋದು ಈ ಸಾಫ್ಟ್ವೇರ್ ಅಲ್ಲಿ ಇದು ಯಾಕೆ ತೋರಿಸ್ತಾ ಇಲ್ಲ. ಸೊ ಅದೇನು ಕಂಪಲ್ಸರಿ ಏನಲ್ಲ ಅಲ್ವಾ? ಕಟ್ ಮಾಡಬೇಕು ಅನ್ನೋದು ಕಂಪಲ್ಸರಿ ಏನಲ್ಲ. ಕಂಪಲ್ಸರಿ ಅಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ಅವರ್ ರಿಕ್ವೈರ್ಮೆಂಟ್. ಎಸ್, ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ರಿಕ್ವೈರ್ಮೆಂಟ್. ನಿಮ್ಗೆ ಸ್ಟಾರ್ಟಿಂಗ್ ಫಸ್ಟ್ ಶಾರ್ಟೇ ಸ್ಮೂತ್ ಆಗಿದೆ ಅಂತ ಅನ್ಕೊಂಡ್ರೆ ಯು ನೀಡ್ ನಾಟ್ ಇವನ್ ಚೇಂಜ್ ಇಟ್. ಓಕೆ ಸರ್, ಥ್ಯಾಂಕ್ ಯು. ಆಮೇಲೆ ನಂದು ಹ್ಯಾಂಡ್ ರೈಸ್ ಹೋಗ್ತಾ ಇಲ್ಲ, ಸಾರಿ, ಅದು ಹಂಗೆ ಇರ್ತಾ ಇದೆ. ಕಂಟಿನ್ಯೂ ಸರ್, ಥ್ಯಾಂಕ್ ಯು. ಓಕೆ, ನೋ ಪ್ರಾಬ್ಲಮ್ ಸರ್, ನೋ ಪ್ರಾಬ್ಲಮ್. ಬೇರೆ ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಸೊ ಬೇಸಿಕಲಿ ಟ್ರಾನ್ಸಿಷನ್ಸ್ ಅಲ್ಲಿ 4 ಇದೆ. ಒನ್ ಇಸ್ ಕಟ್, ಒನ್ ಇಸ್ ಡಿಸಾಲ್ವ್, ಒನ್ ಇಸ್ ಡಿಪ್ ಟು ಬ್ಲ್ಯಾಕ್, ಒನ್ ಇಸ್ ವೈಪ್. And why we use transition is to make the video more seamless. How do we make it seamless? When we use transitions, that is one, when the clips, when you see the clips itself, all are individual clips. ಇದು ನೋಡಿದ ತಕ್ಷಣ ನಿಮಗೆ ಗೊತ್ತು ಎಲ್ಲ ಬೇರೆ ಬೇರೆ ಟೈಮಿಂಗಲ್ಲಿ ಬೇರೆ ಬೇರೆ ಇದರಲ್ಲಿ ಶೂಟ್ ಮಾಡಿರ್ತೀರಾ ಅಂತ. ಬಟ್ ವೆನ್ ನೀವು ಎಲ್ಲನೂ ಆ್ಯಸ್ ಅನ್ ಎಡಿಟರ್ ಅದನ್ನ ಎಲ್ಲ ಒಂದಾಗಿ ಪೋಣಿಸಿ ಒಂದು ವಿಜುವಲ್, ಒಂದು ಸಿನಿಮಾನೋ ಇಲ್ಲ ಒಂದು ವಿಡಿಯೋ ಕಾಂಟೆಂಟ್ ಥರ ಕೊಡಬೇಕಾದ್ರೆ ನಿಮಗೆ ಅದು ಎಲ್ಲೂ ಇದನ್ನು ಬೇರೆ ಬೇರೆ ಟೈಮಲ್ಲಿ ಮಾಡಿದ್ದಾರೆ ಅನ್ನೋ ಒಂದು ಫೀಲ್ ಇರಬಾರ್ದು. ಸೊ ಇಟ್ ಶುಡ್ ಲುಕ್ ವೆರಿ ಸ್ಮೂತ್ ಆ್ಯಂಡ್ ಸೀಮ್ಲೆಸ್. ಓನ್ಲಿ ದೆನ್ ಯುವರ್ ಆಡಿಯನ್ಸ್ ವಿಲ್ ಗೆಟ್ ಎಂಗೇಜ್ಡ್ ಇನ್ ಟು ಯುವರ್ ವಿಡಿಯೋ. ಸೊ ಆ ಥರ ಎಂಗೇಜ್ ಮಾಡೋದಕ್ಕೆ ಐ ಹ್ಯಾವ್ ಥಾಟ್ ಯು ಫ್ಯೂ ಥಿಂಗ್ಸ್. ಒಂದು ರಫ್ ಕಟ್ ಮಾಡಿ ಅಂತ ಹೇಳಿದ್ದೀನಿ, ನೆಕ್ಸ್ಟು ಫೈನಲ್ ಕಟ್ ಮಾಡಿ, ಅದಾದಮೇಲೆ ಕಾಂಪೋಸಿಷನ್ ಪ್ರಕಾರ ನೀಟಾಗಿ ಅದನ್ನು ಅಲೈನ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಕಾಂಪೋಸಿಷನ್ ಪ್ರಕಾರ ಅಲೈನ್ ಮಾಡಿದ್ಮೇಲೆ ದಿ ವೆರಿ ನೆಕ್ಸ್ಟ್ ಥಿಂಗ್ ಇಸ್ ಲೈಕ್ ಅದಕ್ಕೆ ನೀವು ಯಾವ ರೀತಿ ಟ್ರಾನ್ಸಿಷನ್ಸ್ ಕೊಟ್ಟರೆ, ಆ್ಯಂಡ್ ಅಗೇನ್ ಯೂಸ್ ದ ಟ್ರಾನ್ಸಿಷನ್ಸ್ ಓನ್ಲಿ ವೆನ್ ಇಟ್ ಇಸ್ ನೀಡೆಡ್. ಸುಮ್ಮನೆ ಇದೆಯಲ್ಲ ಅಂತ ಎಲ್ಲನೂ ಹಾಕೋದಕ್ಕೂ ಹೋಗಬೇಡಿ, ಇಟ್ ವಿಲ್ ಸ್ಪಾಯ್ಲ್ ದ ವಿಡಿಯೋ. ನಿಮಗೆ ಅನಿಸುತ್ತೆ ವೆನ್ ಯು ಸಿ ಎಲ್ಲೋ ಒಂದು ಜಂಪ್ ಇದೆಯಲ್ಲ, ಈ ಜಂಪ್ನ ಹೇಗೆ ತೆಗಿಯೋಣ ಅಂತ ಅನಿಸ್ಬೇಕಾದ್ರೆ ಓನ್ಲಿ ದೆನ್ ಯು ಯೂಸ್ ಅ ಟ್ರಾನ್ಸಿಷನ್ ವಿಚ್ ಕಾಂಪನ್ಸೇಟ್ಸ್ ದ ಸೌಂಡ್. ಅದು ಮ್ಯೂಸಿಕ್ ಆಗಲಿ ಇಲ್ಲ ಅಲ್ಲಿ ಏನೋ ಸೌಂಡು ಮ್ಯೂಸಿಕ್ ಎಂಥದ್ದು ಇಲ್ಲ ಅಂದರೆ ಯು ಕ್ರಿಯೇಟ್ ಅ ಸೌಂಡ್ ದೇರ್. ನಿಮಗೆ ಆಡಿಯೋ ಎಫೆಕ್ಟ್ಸಲ್ಲಿ ಬಂದ್ಬಿಟ್ಟು ಒಂದಷ್ಟು ಸೌಂಡ್ ಸಿಗುತ್ತೆ, ಈ ಸ್ವಿಶ್ ಸೌಂಡು, ಆಮೇಲೆ ಸ್ಪಾರ್ಕ್ ಸೌಂಡು, ಈ ಥರ ಏನೋ ಒಂದು ಸಿಗುತ್ತೆ. ಸೊ ಆ ಥರದ್ರಲ್ಲಿ ಏನಾದರೂ ಹಾಕಿದಾಗ ಇಟ್ ವಿಲ್ ಎಲಿವೇಟ್ ಮೋರ್ ಲೈವ್ಲಿನೆಸ್ ಇನ್ ಟು ಯುವರ್ ವಿಡಿಯೋ. ಸೊ ಆಡಿಯೋಕ್ಕೆ ತಕ್ಕನಂಗೆ ಯು ಆಲ್ವೇಸ್ ಹ್ಯಾವ್ ಟು ಕಾಂಪನ್ಸೇಟ್ ದ ವಿಡಿಯೋ, ದೆನ್ ಯುವರ್ ವಿಡಿಯೋ ವಿಲ್ ಬಿ ವೆರಿ ವೆರಿ ಸೀಮ್ಲೆಸ್. So this is all about the transitions. Hope you understood transitions. ಇದು ಒಂದು. ನೆಕ್ಸ್ಟ್ ಲೆಟ್ ಮಿ ಕಮ್ ಟು ದ ಟೈಟ್ಲಿಂಗ್. ಅಗೇನ್ ಇವಾಗ ಒಂದಷ್ಟು ಬೇಸಿಕ್ ಟೈಟ್ಲಿಂಗ್ಸ್ ಅನ್ನೋದು ಹೇಗೆ ಮಾಡ್ತೀವಿ ಅನ್ನೋದನ್ನ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಇದು ಬಂದ್ಬಿಟ್ಟು ಒಂದು ಎಂಗೇಜ್ಮೆಂಟು. ಈಗ ನನಗೇನಂದರೆ ಓಕೆ, ಇಲ್ಲಿ ನಾನು ಪ್ಲೇ ಮಾಡಿದಾಗ ವೆನ್ ದ ಶಾರ್ಟ್ ಡಿಸಾಲ್ವ್ಸ್ ಇನ್ ಆರ್ ವೆನ್ ದ ಶಾರ್ಟ್ ಫೇಡ್ಸ್ ಇನ್, ನನಗೆ ಅದು ಫೇಡ್ ಇನ್ ಆಗಬೇಕಾದ್ರೇ ಇಮ್ಯಾಜಿನ್ ಐ ನೀಡ್ ಅ ನೈಸ್ ಟೈಟಲ್, ಒಂದು ದೊಡ್ಡ ಟೈಟಲ್ ಇಲ್ಲಿ ಬರಬೇಕು ಅಂತ ಐ ಹ್ಯಾವ್ ಅ ಇಂಟೆನ್ಷನ್. ಸೊ ಹೌ ಟು ಮೇಕ್ ಅ ಟೈಟಲ್ಸ್? ಯು ಸಿ ಇನ್ your tool bar you have various tools. In that there is a tool called T. T is nothing but your type tool. So just select your type tool, screen ಮೇಲೆ click ಮಾಡಿ. You just once you click it on your screen, ನಿಮಗೆ ಯು ವಿಲ್ ಗೆಟ್ ಅನದರ್ ಗ್ರಾಫಿಕ್. ಒಂದು ಲೇಯರ್ ಮೇಲೆ ಒಂದು ಇಡೀ ಗ್ರಾಫಿಕ್ ಲೇಯರೇ ಬಂದ್ಬಿಡುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಯುವರ್ ಟೈಟಲ್ ಲೇಯರ್. ಇದು ಟೈಟಲ್ ಲೇಯರ್. ಸೊ ಎನಿಥಿಂಗ್ ಯು ಟೈಪ್ ಹಿಯರ್, ಫಾರ್ ಎಕ್ಸಾಂಪಲ್ ಇದು ಬಂದ್ಬಿಟ್ಟು ಭವಾನಿ ಜಯಂತ್ ಎಂಗೇಜ್ಮೆಂಟ್ ಅಂತ. ಲೆಟ್ ಮಿ ಟೈಪ್ ಭವಾನಿ ಆ್ಯಂಡ್ ಜಯಂತ್. ಸೊ ಇದು ಒಂದು ಬೇಸಿಕ್ ಟೈಟಲ್. ಸೊ ಇವಾಗ ನೀವು ಜಸ್ಟ್ ಇದು ಬಂದು ಪ್ಲೇ ಮಾಡಿದಾಗ ಟಪ್ ಅಂತ ಒಂದು ಟೈಟಲ್ ಅಪಿಯರ್ ಆಗುತ್ತೆ. ಇದೇನು ಅಷ್ಟು ಮಜಾ ಇಲ್ಲ, ಬಟ್ ಹೌ ಕ್ಯಾನ್ ಬಿ ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್? ಜಸ್ಟ್ ಸೆಲೆಕ್ಟ್ ದಿಸ್
you can change okay, either all the controls of anything that you select here. It can be a clip, it can be your audio, it can be your image or whatever it is. When you select, just go to effects control ಅಂತ ಒಂದು ಪ್ಯಾನಲ್ ಇದೆ ಇಲ್ಲಿ. ಈ ಎಫೆಕ್ಟ್ಸ್ ಕಂಟ್ರೋಲ್ಗೆ ಹೋದಾಗ ನಿಮಗೆ ಇದ್ರದ್ದು ಎಲ್ಲ ಪ್ರಾಪರ್ಟೀಸೂ ಇಲ್ಲಿರುತ್ತೆ. ಪ್ರಾಪರ್ಟೀಸ್ ಅಂದರೆ ಏನು ಅಂದರೆ, ನಿಮಗೆ ಇದ್ರದ್ದು ಸೈಜು ದೊಡ್ಡದು ಚಿಕ್ಕದು, ಇಲ್ಲ ಅದರ ಫಾಂಟ್ ಚೇಂಜ್ ಮಾಡೋದು, ಇಲ್ಲ ಅದು ಓರಿಯಂಟೇಷನ್ನು ಸ್ಟೈಲ್ ಚೇಂಜ್ ಮಾಡೋದು, ಇಲ್ಲ ಅದಕ್ಕೆ ಒಂದು ಗ್ರೇಡೆಡ್ ಕಲರ್ ಕೊಡೋದು, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಸೊ ಇದನ್ನು ಕ್ಲಿಕ್ ಮಾಡಿದಾಗ ಯು ವಿಲ್ ಗೆಟ್ ಆಲ್ ಹಿಯರ್ ಇನ್ ಯುವರ್ ಕಂಟ್ರೋಲ್ಸ್. ಟೆಕ್ಸ್ಟ್ಗೆ ಹೋಗಿ, ಓಕೆ ನಾಟ್ ದಿಸ್, ಇಲ್ಲಿಗೆ ಇದೆಲ್ಲ ನಿಮಗೆ ಈ ಕ್ಲಿಪ್ಪದು. ಜಸ್ಟ್ ಗೋ ಟು ಗ್ರಾಫಿಕ್, ಎಡಿಟ್. ಇಲ್ಲಿ ನಿಮಗೆ ಈ ಎಡಿಟ್ ಅನ್ನೋದರಲ್ಲಿ ನಿಮಗೆ ಒಂದಷ್ಟು ಆಪ್ಷನ್ ಸಿಗುತ್ತೆ. ಸೊ ಇಫ್ ಯು ಸಿ ಇದರಲ್ಲಿ ಸೊ ಇದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಇದರಲ್ಲಿ ಒಂದಷ್ಟೆಲ್ಲ ಆಪ್ಷನ್ಸ್ ಬಂದಿದೆ. ಯು ಕ್ಯಾನ್ ಚೇಂಜ್ ದ ಟೆಕ್ಸ್ಟ್ ಆ್ಯಂಡ್ ಮೋರ್ ಓವರ್ ನೀವು ಮಾಡೋ ವಿಡಿಯೋಗೆ ಟೆಕ್ಸ್ಟ್ ಅನ್ನೋದು ತೀರಾ ಇಂಪಾರ್ಟೆಂಟ್. ದ ವೇ ಯು ಪ್ರೆಸೆಂಟ್ ಟೆಕ್ಸ್ಟ್, ಪ್ರಾಬ್ಲಿ ನೀವು ಫೋಟೋಶಾಪ್ ಮಾಡಬೇಕಾದ್ರೆ ಕಲ್ತಿರ್ತೀರ, ಅಭಿನಂದನ್ ಸರ್ ಒಂದಷ್ಟೆಲ್ಲ ಹೇಳ್ಕೊಟ್ಟಿರ್ತಾರೆ ನಿಮಗೆ ಹೆಂಗೆ ಕರೆಕ್ಟ್ ಫಾಂಟ್ಸ್ ಯೂಸ್ ಮಾಡೋದು, ಆ ಫಾಂಟ್ಗೆ ಹೇಗೆ ಕರೆಕ್ಟ್ ಕಲರ್ಸ್ ಯೂಸ್ ಮಾಡೋದು, ಒಂದಷ್ಟೆಲ್ಲ ಹೇಳ್ಕೊಟ್ಟಿರ್ತಾರೆ ಅಂದ್ಕೊಳ್ತೀನಿ. ಹೌದಾ? ಅವರು ಬಿಕಾಸ್ ವಿಡಿಯೋಗಿಂತ ಇನ್ ಫೋಟೋ ದಿಸ್ ಥಿಂಗ್, ಇನ್ ಫೋಟೋ ಡಿಸೈನಿಂಗ್ಸ್ ನಿಮಗೆ ಟೆಕ್ಸ್ಟು, ಫಾಂಟು ಆ್ಯಂಡ್ ಫಾಂಟ್ ಕಲರ್ಸು ತೀರಾ ಮ್ಯಾಟ್ರ್ ಆಗುತ್ತೆ, ವಿಚ್ ವಿಲ್ ಗಿವ್ ಯು ಮೋರ್ ಸೂದಿಂಗ್ನೆಸ್ ಟು ಯುವರ್ ಐಸ್. ಸೊ ಹಾಗೆ, ಸೊ ಇವಾಗ ಇದರಲ್ಲಿ ಪ್ರಾಬ್ಲಿ ಸಿನ್ಸ್ ದಿಸ್ ಇಸ್ ಅ ವೆಡ್ಡಿಂಗ್ ವಿಡಿಯೋ, ಐ ವಿಲ್ ಟ್ರೈ ಟು ಯೂಸ್ ಇದು ಬಂದುಬಿಟ್ಟು ಒಂದು ಸ್ಟ್ಯಾಂಡರ್ಡ್ ಕಾರ್ಪೊರೇಟ್ ಫಾಂಟ್ ಥರ ಇದೆ. ಐ ಡೋಂಟ್ ವಾಂಟ್ ದಿಸ್, ಐ ವಾಂಟ್ ಟು ಯೂಸ್ ಸಮ್ ಕ್ಯಾಲಿಗ್ರಫಿಕಲ್ ಫಾಂಟ್ ಸೊ ದಟ್ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಐ ವಿಲ್ ಟ್ರೈ ವಾಟ್ ಎವರ್ ಇಸ್ ದೇರ್. ನೋಡೋಣ ಏನು ಹಾಕಿದ್ರೆ ಚೆನ್ನಾಗಿ ಕಾಣ್ಬೋದು ಅಂತ. ಫಾಂಟ್ಸ್ ಇಲ್ಲ ಅನ್ನೋ ಥರ ಇದೆ. ಎಸ್, ಯು ಸಿ ದಿಸ್, ಅದರದ್ದು ಒಂದಷ್ಟು ಫಾಂಟ್ ಸೈಜು ಸ್ವಲ್ಪ ದೊಡ್ಡದು ಮಾಡೋಣ. ಲೆಟ್ ಮೀ ಬ್ರಿಂಗ್ ಇಟ್ ಟು ದ ಸೆಂಟರ್. ಆ್ಯಂಡ್ ಏನಾದರೂ ಒಂದು ಒಳ್ಳೆ ಕಲರ್ ಕೊಡೋಣ. ಬ್ಯಾಕ್ಗ್ರೌಂಡ್ ಬೇಡ, ಶ್ಯಾಡೋ ಕೊಡ್ಬೋದು. ಹೋಪ್ ನಾನು ಏನು ಮಾಡ್ತಿದ್ದೀನಿ ಅಂತ ಎಲ್ಲರಿಗೂ ಕಾಣಿಸ್ತಿದೆ ಅನಿಸುತ್ತೆ. ಲೆಟ್ ಮಿ ಗಿವ್ ಇಟ್ ಅ ಕಲರ್. ಲೆಟ್ ಮಿ ಕಾಂಪನ್ಸೇಟ್ ದ ಕಲರ್ ವಿತ್ let me compensate the color. Okay. Okay. Shadow color change ಮಾಡೋಣ. Let me change the shadow color to something white. ತೀರಾ ವೈಟ್ ಬೇಡ, ಬ್ಲೂಯಿಶ್ ವೈಟ್.
ಓಕೆ. ಅಗೇನ್ ಇವಾಗ ನೀವು ನೋಡಿದ್ರೆ ಜಸ್ಟು ಫಾಂಟ್ನ ಬಂದ್ಬಿಟ್ಟು ಕ್ರಿಯೇಟ್ ಮಾಡಿದ್ದೀವಿ ಅಷ್ಟೇ. ಟಪ್ ಅಂತ ಬರ್ತಾ ಇದೆ, ನನಗೆ ಅಷ್ಟು ಟಪ್ ಅಂತ ಬಂದರೆ ಅದ್ರಲ್ಲಿ ಏನು ಫೀಲೇ ಇಲ್ಲ ನನಗದು. ಪ್ರಾಬ್ಲಿ ಅದು ಬೇಡ. ವಾಟ್ ವಿ ವಾಂಟ್ ಇಸ್ ಲೆಟ್ ಅಸ್ ಅಪ್ಲೈ ಸಮ್ ಡಿಸಾಲ್ವ್ಸ್. ಈಗ ನೋಡಿ, ಏನಾದ್ರು ಅನ್ನಿಸ್ತಿದೆಯಾ? ಓಕೆ. ಸೊ ಜಸ್ಟ್ ಟೈಟಲ್ ಹಾಕಿದ್ದೀನಿ ಅಷ್ಟೇ. ಇವಾಗ ಇದು ನೋಡಿದ್ರೆ ಶಾರ್ಟ್ ಮೂವ್ ಆಗ್ತಾ ಇದೆ ಆ್ಯಂಡ್ ಅಲ್ಲಿ ಟೈಟಲ್ ಮಾತ್ರ ಬ್ಲ್ಯಾಂಕ್ ಆಗಿ ನಿಂತಿದೆ. ಸೊ ಈ ಶಾರ್ಟಲ್ಲಿ ಪ್ರಾಬ್ಲಿ ಟು ಕಾಂಪನ್ಸೇಟ್ ದಿಸ್ ಶಾರ್ಟ್, ಇಮ್ಯಾಜಿನ್ ಆ ಟೈಟಲು ಲೈಟಾಗಿ ಮುಂದ್ಗಡೆ ಬರ್ತಾ ಇದ್ರೆ ಸೊ ದಟ್ ಬೋತ್ ಆರ್ ಇನ್ ಮೋಷನ್ ಅನ್ನೋ ಥರ ಒಂದು ಫೀಲ್ ಕೊಟ್ಟರು ಚೆನ್ನಾಗಿರುತ್ತೆ. ಆರ್ ಇದು ಸ್ಲೋ ಆಗಿ ಫೇಡ್ ಇನ್ ಆಗಿ ಅದು ಭವಾನಿ ಅನ್ನೋದು ಹಂಗೆ ಮುಂದಕ್ಕೆ ಬಂದು ಫೇಡ್ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಅನಿಸುತ್ತೆ. ಲೆಟ್ ಮಿ ಸಿ. ಸೊ ಅದನ್ನು ಹೇಗೆ ಮಾಡೋದು, ಜಸ್ಟ್ ನಿನ್ನೆ ಕೀ ಫ್ರೇಮ್ ಅನಿಮೇಷನ್ ಅಂತ ಒಂದು ಸ್ವಲ್ಪ ಏನೋ ಹೇಳ್ಕೊಟ್ಟೆ ನಾನು. ರಿಮೆಂಬರ್ ಇಟ್. ಕೀ ಫ್ರೇಮ್ ಅನಿಮೇಷನ್ ಅನ್ನೋದು ಏನು ಅಂದರೆ, ನೀವು ಮ್ಯಾನ್ಯುವಲ್ ಆಗಿ ಕ್ರಿಯೇಟ್ ಮಾಡೋ ಅಂಥ ಒಂದು ಅನಿಮೇಷನ್. ಇಟ್ ಕ್ಯಾನ್ ಬಿ ಆನ್ ದ ಕ್ಲಿಪ್, ಆನ್ ಯುವರ್ ಟೆಕ್ಸ್ಟ್, ಆನ್ ಯುವರ್ ಆಡಿಯೋ, ಸೊ ವಾಟ್ ಎವರ್ ಇಟ್ ಇಸ್. However, you animate the clip to happen. ಅದು ಹೇಗೆ ಅಂದರೆ, you just have to ಇದರಲ್ಲಿ ಐ ಜಸ್ಟ್ ವಾಂಟ್ ಟು ಸ್ಕೇಲ್ ಇಟ್. ಸ್ವಲ್ಪ ಸ್ಕೇಲ್ ಹಾಕಿ ಸ್ಮೂತಾಗಿ ಇಟ್ ಶುಡ್ ಕಾಂಪನ್ಸೇಟ್ ದಟ್ ಕ್ಲಿಪ್. ಸೊ ಆ ಥರ ಟ್ರೈ ಮಾಡ್ತಾ ಇದ್ದೀನಿ. ಐ ಆಮ್ ಜಸ್ಟ್ ಸೆಲೆಕ್ಟಿಂಗ್ ದ ಕ್ಲಿಪ್, ಆ್ಯಂಡ್ ಇದು ಅದರದ್ದು ಸ್ಕೇಲ್ ಆಪ್ಷನ್. ಐ ಆಮ್ ಜಸ್ಟ್ ಸೆಲೆಕ್ಟಿಂಗ್ where the animation point has to start. ನೀವು ಇವಾಗ ಇದನ್ನು ನೋಡಿದ್ರೆ ಇಲ್ಲಿ ನೋಡಿ, you will see the animation keyframe has started from here. ಸೊ ಇಲ್ಲಿಂದ ಜಸ್ಟ್ ಒಂದು ಸ್ವಲ್ಪ ಮುಂದೆ ಬಂದರೆ, ಸ್ವಲ್ಪ ಝೂಮ್ ಇನ್ ಆದರೆ ಸಾಕು. I'm just scaling this to say 8%. 8% increase ಮಾಡಿದ್ದೀನಿ. ಜಸ್ಟ್ ಸಿ ಹೌ ದ ಶಾರ್ಟ್ ಲುಕ್ಸ್. ಒಂದು ನಿಮಿಷ. ಓಕೆನಾ? ಸೊ ಈಗ ನಾ ಏನು ಹೇಳ್ಕೊಟ್ಟಿದ್ದೀನಿ, ದಿಸ್ ಇಸ್ ವೆರಿ ಬೇಸಿಕ್ಸ್ ಆಫ್ ದ ಟ್ರಾನ್ಸಿಷನ್. ಇವಾಗ ಇದರಲ್ಲಿ ನಿಮಗೆ ಅಡೋಬಿ ಪ್ರೀಮಿಯರಲ್ಲಿ ಯು ಆಲ್ರೆಡಿ ಹ್ಯಾವ್ ಇನ್ನೂ ತುಂಬ ಈ ಥರ ಪ್ರೀ ಅನಿಮೇಟೆಡ್ ಟ್ರಾನ್ಸಿಷನ್ಸ್ ಬಂದುಬಿಟ್ಟು ಸುಮಾರು ಪ್ರೀ ಅನಿಮೇಟೆಡ್ ಟ್ರಾನ್ಸಿಷನ್ಸ್ ಇರುತ್ತೆ. ಸೊ ಯು ಕ್ಯಾನ್ ಪ್ರಾಬ್ಲಿ ಯೂಸ್ ಎನಿ ಆಫ್ ದ ಟ್ರಾನ್ಸಿಷನ್, ಅದು ಎನಿ ಆಫ್ ದಿ ಟೆಕ್ಸ್ಟ್ ಇನ್ ಯುವರ್ ಥಿಂಗ್. ಇದು ಬಂದುಬಿಟ್ಟು ವಿಚ್ ಇಸ್ ಆಲ್ರೆಡಿ ಅವೈಲೇಬಲ್ ಇನ್ ಯುವರ್ ಫೈನಲ್ ಕಟ್ ಪ್ರೋ. ಬೇಸಿಕ್ಕಾಗಿ ಏನೇನಿದೆಯೋ ಇದೆಲ್ಲ ಆಲ್ರೆಡಿ ಅವೈಲೇಬಲ್ ಇದೆ. ಒಂದು ಇದನ್ನು ಹಾಕಿನೂ ಜಸ್ಟ್ ತೋರಿಸ್ತೀನಿ. ಆಲ್ರೆಡಿ ಎಡಿಟ್ ಮಾಡ್ತಾ ಇರೋರಿಗೆ ಇದು ತುಂಬ ದೊಡ್ಡ ವಿಷಯ ಅನಿಸಲ್ಲ. ಬಟ್ ಸ್ಟಿಲ್ ನೀವು ವರ್ಕ್ ಮಾಡಬೇಕಾದ್ರೆ, ಅಗೇನ್ ನೀವು ಫೋಟೋ ಆಲ್ಬಮ್ಸ್ ಎಲ್ಲ ಡಿಸೈನ್ ಮಾಡಬೇಕಾದ್ರೆ, ಆ ಫೋಟೋ ಆಲ್ಬಮ್ಸಲ್ಲಿ ಸೈಡ್ಸಲ್ಲಿ ಸಣ್ಣ ಟೆಕ್ಸ್ಟ್ ಎಲ್ಲ ಬರುತ್ತೆ. ಅದು ಹಾಕದೇ ಇದ್ರೂ ನಡೆಯುತ್ತೆ. ಬಟ್ ಹಾಕಿದಾಗ ಏನು ಫೀಲ್ ಕೊಡುತ್ತೋ ದ ಸೇಮ್ ಫೀಲ್ ಯು ವಿಲ್ ಗೆಟ್ ಇನ್ ದ ವಿಡಿಯೋ ಆಲ್ಸೋ. ಸೊ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಯು ವಿಲ್ ಪ್ರಾಬ್ಲಿ ಗೆಟ್ ಟು ನೋ. ಸೊ ಇವಾಗ ಆಲ್ರೆಡಿ ಅವೈಲೇಬಲ್ ಪ್ರೀಸೆಟ್ ಇದ್ದರೆ ಹೌ ಕ್ಯಾನ್ ಬಿ ಚೇಂಜ್ ಇನ್ ಇಟ್ ಅನ್ನೋದನ್ನು ಜಸ್ಟ್ ತೋರಿಸ್ತೀನಿ. ಅಗೇನ್ ನೀವು ಅದನ್ನು ಪುಲ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಲೇಯರ್ ಥರ ಬರುತ್ತೆ ಇದು. ಸೊ ಇಫ್ ಯು ಸಿ ಸ್ಟಾರ್ಟಿಂಗ್ ಬೇಡ, ಎಂಡಲ್ಲಿ ಯೂಸ್ ಮಾಡ್ತೀನಿ ಇದನ್ನು. ಓಕೆ, ಲೆಟ್ ಮಿ ಸ್ಟಾರ್ಟ್ ಇಟ್ ಫ್ರಮ್ ಹಿಯರ್. ಸ್ವಲ್ಪ ಲೆಂತ್ ಇಟ್ಕೊಳ್ತೀನಿ. ಅಗೇನ್ ಇಫ್ ಯು ಸಿ browse,
ಆ್ಯಕ್ಚುಲಿ ಮಾರ್ನಿಂಗ್ ಕ್ಲಾಸಲ್ಲಿ ಒಂದು ಒಂದು ಇದು ತಗೊಂಡಿದ್ದೆ, ಸ್ವಲ್ಪ ಚೆನ್ನಾಗಿತ್ತು. ಶೋಯಿಂಗ್ ಯು ದಟ್ ಅಗೇನ್ ದಿಸ್ ಇಸ್ ಇದು ಒಂದು ಟೆಕ್ಸ್ಟ್ ಲೇಯರ್. ಸೊ ಅಗೇನ್ ಇವಾಗ ಇದರಲ್ಲಿ ನೀವು ಚೆಕ್ ಮಾಡಿದ್ರೆ, ಹಲೋ ಸಿದ್ದು ಅವರೇ, ಇದಕ್ಕೆ ಆಲ್ರೆಡಿ ಎಫೆಕ್ಟ್ ಹಾಕಿಟ್ಟಿದ್ದಾರೆ, ಅದಕ್ಕೆ ಇದು ಕಲರ್ಸ್ ಚೇಂಜ್ ಆಗ್ತಿಲ್ಲ. ಇನಿಷಿಯಲ್ ಕಲರ್ ಚೇಂಜ್ ಆಗ್ತಿದೆ, ಅದಾದ್ಮೇಲೆ ಕಲರೇ ಕರೆಕ್ಟಾಗಿ ಬೀಳ್ತಾ ಇಲ್ಲ. I don't know what it is. ಸೊ ಈ ಥರ ಪ್ರೀಸೆಟ್ಸ್ ಏನಾದರೂ ಹಾಕಿದಾಗ ಅದರದ್ದೇ ಪ್ರೀಸೆಟ್ ಅನಿಮೇಷನ್ಸ್ ಒಂದಷ್ಟು ಇರುತ್ತೆ. ಆ್ಯಂಡ್ ಯು ಕ್ಯಾನ್, ಲೈಕ್ ಐ ಸೆಡ್, ಇದನ್ನು ಏನು ಬೇಕಾದರೂ ಕಸ್ಟಮೈಸ್ ಮಾಡ್ಬೋದು. ಎನಿ ಫಾಂಟ್,
ಸೊ ಈ ಕಲರ್ನ ಜಸ್ಟ್ ಕಾಂಪನ್ಸೇಟ್ ಬ್ಯಾಕ್ಗ್ರೌಂಡ್ ಕಾಂಪನ್ಸೇಟ್ ಮಾಡೋ ಥರ ಒಂದು ಕಲರ್ ಜಸ್ಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕೆಟ್ಟದ ಹಾಕಿದ್ದೀನಿ ಅನಿಸುತ್ತೆ ಕಲರ್ಸು, ದಯವಿಟ್ಟು ಏನೋ ಅನ್ಕೋಬೇಡಿ. ಐ ಆಮ್ ವೆರಿ ಬ್ಯಾಡ್ ಎಟ್ ಕಲರ್ಸ್ ಸಮ್ ಟೈಮ್. ಓಕೆ, ಬಟ್ ಬೇಸಿಕ್ ಐಡಿಯಾ ಬಂತು ಅನಿಸುತ್ತೆ. ಸೊ ಹೌ ಡು ವಿ ಯೂಸ್ ಟ್ರಾನ್ಸಿಷನ್ಸ್, ಹೌ ಡು ವಿ ಕ್ರಿಯೇಟ್ ಟೈಟಲ್ಸ್. ಇವಾಗ ಇದು ಬಂದ್ಬಿಟ್ಟು ವಾಟ್ ಎವರ್ ದ ಟೈಟಲ್ಸ್ ದಟ್ ಐ ಹ್ಯಾವ್ ಶೋನ್ ಯು, ದಿಸ್ ಬೇಸಿಕ್ ಟೈಟಲ್ಸ್. ಅದು ಬಂದ್ಬಿಟ್ಟು ಈ ಸಾಫ್ಟ್ವೇರ್ ಒಳಗಡೆ ನಿಮಗೆ ಇನ್ಬಿಲ್ಟಾಗಿ ಏನಿದೆಯೋ ಅದನ್ನು ಅಷ್ಟೇ ಈಗ ಸದ್ಯಕ್ಕೆ ತೋರಿಸಿದ್ದೀನಿ. ಇದನ್ನು ಬಿಟ್ಟರೆ ಯು ಹ್ಯಾವ್ ಸೋ ಮಚ್ ಆಫ್ ಇದು ಥರ್ಡ್ ಪಾರ್ಟಿ ಪ್ಲಗಿನ್ಸ್ ಅಂತ ಹೇಳ್ತೀವಿ. ಸೊ ಥರ್ಡ್ ಪಾರ್ಟಿ ಟೆಕ್ಸ್ಟ್ ಟ್ರಾನ್ಸಿಷನ್ಸ್ ಎಲ್ಲ ನಿಮಗೆ ಸುಮಾರು ಸಿಗ್ತವೆ ಆನ್ಲೈನಲ್ಲಿ, ಸುಮಾರು ಫ್ರೀಸೇ ಸಿಗುತ್ತೆ. ಸೊ ಯು ಕ್ಯಾನ್ ಈವನ್ ಟ್ರೈ ವಿತ್ ದಟ್. ಬಟ್ ವಾಟ್ ಎವರ್ ಯು ಡೂ, ಟ್ರೈ ಟು ಮೇಕ್ ಯುವರ್ ವಿಡಿಯೋ ಇಸ್ ಗೋಯಿಂಗ್ ಸೀಮ್ಲೆಸ್. ಏನೋ ಜರ್ಕ್ ಇಲ್ದಿರ, ಜಂಪ್ ಇಲ್ದಿರ, ನಿಮಗೆ ಸ್ಮೂತಾಗಿ ಹೋಗುತ್ತೆ ಅನ್ನೋದನ್ನು ಯು ಕ್ಯಾನ್ ಸಿ ಇಟ್. ಆ್ಯಂಡ್ ಮೋರ್ ಓವರ್ ಐ ವುಡ್ ಲವ್ ಟು ವಾಚ್. ನೀವೇನಾದರೂ ನಿಮ್ಮದೇ ಪ್ರಾಜೆಕ್ಟ್ಸ್ ಏನಾದರೂ ವರ್ಕ್ ಮಾಡಿ, ಇಫ್ ಯು ವಾಂಟ್ ಟು ಸೆಂಡ್ ಮೀ, ಯು ಕ್ಯಾನ್ ಶೋ ಇಟ್ ಟು ಮೀ, ಐ ವಿಲ್ ಡೆಫಿನೆಟ್ಲಿ ಸಿ. ಆ್ಯಂಡ್ ಕ್ಲಿಪ್ಸ್ ಕೇಳಿದ್ರಿ, ಪ್ರಾಬ್ಲಿ ಇವತ್ತು ಸಂಜೆ ನಾನು ಅಪ್ಲೋಡ್ ಮಾಡ್ತೀನಿ ಒಂದಷ್ಟು ಕ್ಲಿಪ್ಸ್, ಒಂದು ವೆಡ್ಡಿಂಗ್ ಕ್ಲಿಪ್ಸ್ ಯಾವ್ದಾದ್ರು ಒಂದಷ್ಟು ಅಪ್ಲೋಡ್ ಮಾಡ್ತೀನಿ. ಎನಿಬಡಿ ಕ್ಯಾನ್ ಯೂಸ್ ಇಟ್. ಐ ವಿಲ್ ಶೇರ್ ದ ಲಿಂಕ್ ಇನ್ ದ ಗ್ರೂಪ್. ಎನಿ ಅದರ್ ಡೌಟ್ಸ್ ಇದ್ದರೆ ಕೇಳ್ಬೋದು. ಹೋಪ್ ಐ ಹ್ಯಾವ್ made you understand what is transition and how do we use titles ಅನ್ನೋದನ್ನ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ದೀನಿ ಅನಿಸುತ್ತೆ. ಎನಿ ಕ್ವೆಶನ್ಸ್ ಇದ್ದರೆ ಕೇಳ್ಬೋದು. ಸರ್, ಹೇಳಿ. ಯೂಶಲಿ ನಾವು ವೆಡ್ಡಿಂಗ್ ಇವೆಂಟ್ಸ್ನ ಮಾಡಬೇಕಾದ್ರೆ, ಎಸ್ಪೆಷಲಿ ಇನ್ ರಿಸೆಪ್ಷನ್ನಲ್ಲಿ ನಾವು ಅಲ್ಲೇನಾಗತ್ತೆ ಅಂದ್ರೆ ಬರೀ ಗ್ರೂಪ್ ಮಾತ್ರ ನಿಂತಿರ್ತಾರೆ. ಒಂದೊಂದು ಗ್ರೂಪ್ ಆದ ತಕ್ಷಣ ಇನ್ನೊಂದು ಗ್ರೂಪ್ಗೆ ನಾವು ಹಂಗೆ ವಿತೌಟ್ ಎನಿ ಟ್ರಾನ್ಸಿಷನ್ಸ್ ಕೊಟ್ರೆ ಅಷ್ಟು ಇದಾಗಿರಲ್ಲ. ಬಟ್ ಟ್ರಾನ್ಸಿಷನ್ಸ್ ಕೊಟ್ಟಾಗ ಏನಾಗುತ್ತೆ, ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ. ಆದ್ರೆ ನಮ್ಗೆ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಸಿ ಅರೌಂಡ್ ಒಂದು ಈವೆಂಟ್, ರಿಸೆಪ್ಷನ್ ಈವೆಂಟ್ ಅಲ್ಲಿ ಮೇ ಬಿ ಅರೌಂಡ್ 200-250 ಗ್ರೂಪ್ಸ್ ಆ ಥರ ಎಲ್ಲ ಬಂದಿರುತ್ತೆ. ಸೊ ನಾವು ಒಂದೊಂದಕ್ಕೂ ಒಂದೊಂದು ಟ್ರಾನ್ಸಿಷನ್ ಹಾಕ್ತಾ ಕೂತ್ಕೊಳ್ತೀವಿ ಅಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಸೊ ಇಸ್ ದೇರ್ ಎನಿ ಸೊಲ್ಯೂಷನ್ ಫಾರ್ ದಟ್? ವಿ ಕ್ಯಾನ್ ಪುಟ್ ಎ ಟ್ರಾನ್ಸಿಷನ್ಸ್ ವಿತ್ ಎ ರ್ಯಾಂಡಮೈಸ್ ಥಿಂಗ್. ಈಗ ಏನಾಗುತ್ತೆ, ನಾವು ಒಂದೇ ಸತಿ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಡಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಒಂದೇ ಟ್ರಾನ್ಸಿಷನ್ ಎಲ್ಲ ಕಡೆ ಕೂತ್ಕೊಳುತ್ತೆ. ಬಟ್ ಅದಲ್ದೇನೆ ರ್ಯಾಂಡಮೈಸ್ ಆಗಿ ಟ್ರಾನ್ಸಿಷನ್ಸ್ ನ ಕೂಡಿಸಬಹುದಾ? ಆ ಥರ ಒನ್ ಕ್ಲಿಕ್ಕಲ್ಲಿ ಎಲ್ಲ ರ್ಯಾಂಡಮೈಸ್ ಆಗಿ ಕೂರಿಸ್ಬೋದಾ ಅಂದರೆ ನನಗೆ ಅದು ಇಲ್ಲ ಅಂತಾನೆ ಅನ್ನಿಸ್ತಿದೆ. ನೀವು ಕೇಳ್ತಾ ಇರೋದು ಒಂದು ಕ್ಲಿಕ್ ಮಾಡಿದ್ರೆ ರ್ಯಾಂಡಮ್ ಆಗಿ ಟ್ರಾನ್ಸಿಷನ್ಸ್ ಎಲ್ಲ ಬೇರೆ 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 ಟ್ರಾನ್ಸಿಷನ್ಸ್ ಕೂತ್ಕೋಬೇಕಂತ ಅಲ್ವಾ? ಯೂಶಲಿ ಏನಾಗಿತ್ತು ಅಂದ್ರೆ ನಮ್ಗೆ ಹಿಂದೆ ಪಿನಾಕಲ್ ಅಂತ ಒಂದು ಸಾಫ್ಟ್ವೇರ್ ಇತ್ತು. ಸೊ ಅದ್ರಲ್ಲಿ ಏನಾಗಿತ್ತು ಅಂತಂದ್ರೆ ನಾವು ಅದಕ್ಕೆ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟಿದ್ದೇನೆ
ಅದರಲ್ಲಿ ಆಪ್ಷನ್ ಇರ್ತಾ ಇತ್ತು ರ್ಯಾಂಡಮೈಸ್ ಟ್ರಾನ್ಸಾಕ್ಷನ್ಸ್ ಅಂತ. ಅದು ಹಾ. ಕೊಟ್ಟಾಗ ಏನಾಗುತ್ತೆ, ಅದು ಒಂದೊಂದು ಕ್ಲಿಕ್ಗೆ ಟ್ರಾನ್ಸಾಕ್ಷನ್ಸ್ ಕೂತ್ಕೊಳ್ಳೋದು ರ್ಯಾಂಡಮ್ ಆಗಿ. ಹೌದು, ಒಂದು ಹೌದು. ಲೆಫ್ಟ್ ರೈಟ್, ಪೇಜ್ ಸೆಟಪ್, ಪೇಜ್ ಅಪ್, ಪೇಜ್ ಡೌನ್, ಹೌದು. ಇದು ತುಂಬಾ ಕೂತ್ಕೊಳ್ಳೋದು. ಸೊ ಅದು ಈಸಿ ಆಗುತ್ತೆ ಕೆಲಸ. ಇಸ್ ದೇರ್ ಅದೇ ತರ ನಮ್ಗೆ ಇಲ್ಲಿ ಏನಾದ್ರು ಅದ್ರ ಚಾನ್ಸ್ ಇದೆಯಾ ಅಂತ. ಇದ್ರಲ್ಲಿ ಆ ರೀತಿ ಆಸ್ ಫಾರ್ ಮೈ ನಾಲೆಜ್ ಯಾವುದು ಇಲ್ಲ ಸರ್. ಆಸ್ ಫಾರ್ ಮೈ ನಾಲೆಜ್ Okay. ರ್ಯಾಂಡಮ್ ಆಗಿ ಒನ್ ಶಾಟ್ ನೀವು ಟ್ರಾನ್ಸಾಕ್ಷನ್ಸ್ ಕೂರಿಸ್ಬೇಕು ಅನ್ನೋದು ಇದರಲ್ಲಿ ಖಂಡಿತ ಇಲ್ಲ. ವಾಟ್ ಎವರ್ ಐ ಹ್ಯಾವ್ ಸೀನ್ ಆ ಥರ ಆಪ್ಷನ್ ಇದು ಕೊಟ್ಟಿಲ್ಲ. ಏನಕ್ಕೆ ಅಂದರೆ ದಿಸ್ ಇಸ್ ಅ ಲಿಟಲ್ ಬಿಟ್ ಪ್ರೊಫೆಷನಲ್ ಸಾಫ್ಟ್ವೇರ್. ಯಾಕಂದರೆ ಇವಾಗ ಇನ್ ಪಿನಾಕಲ್ ಸ್ಟುಡಿಯೋ ವಿ ಕಾಂಟ್ ಯೂಸ್ ಹೈ ಕ್ವಾಲಿಟಿ ಫುಟೇಜ್ ಆ್ಯಂಡ್ ಪಿನಾಕಲ್ ಸ್ಟುಡಿಯೋ ಕೆನಾಟ್ ಬಿ ಯೂಸ್ಡ್ ಫಾರ್ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಪರ್ಪಸ್. ಏನಕ್ಕೆ ಅಂದರೆ ದಟ್ ಸಾಫ್ಟ್ವೇರ್ ಇಸ್ ಅ ಸ್ಮಾಲ್ ಸಾಫ್ಟ್ವೇರ್ ಆ್ಯಂಡ್ ಇಟ್ ಕಾಂಟ್ ಹ್ಯಾಂಡಲ್ ಹೈ ಕ್ವಾಲಿಟಿ ಫುಟೇಜಸ್. ಬಟ್ ವೆರಸ್ ಈ ಸಾಫ್ಟ್ವೇರಲ್ಲಿ ಏನಂದ್ರೆ ಅದು ಸಾಫ್ಟ್ವೇರ್ ಬಂದ್ಬಿಟ್ಟು ದ ಪರ್ಪಸ್ ಆಫ್ EDS ಇದು ಪಿನಾಕಲು ಇವೆಲ್ಲ ಇಟ್ ಇಸ್ ಮೆಂಟ್ ಟು ಯೂಸ್ ಮೋರ್ ಇನ್ ಈವೆಂಟ್ಸ್ ಸರ್. ವೆರಸ್ ದ ಸಾಫ್ಟ್ವೇರ್ಸ್ ದಟ್ ಇವಾಗ ನಾ ಹೇಳ್ತಿರೋ ಸಾಫ್ಟ್ವೇರ್ಸ್ ಎಲ್ಲ ಅಡೋಬ್ ಆಗಲಿ, FCP ಆಗಲಿ, ಇಲ್ಲ ನಿಮಗೆ ಅವಿಡ್ ಆಗಲಿ, ಇಲ್ಲ ಡಾವಿನ್ಸಿ ಆಗಲಿ, ಇದೆಲ್ಲ ಮೋರ್ ತುಂಬ ಕೆಲಸ ಮಾಡೋದು ಬಂದ್ಬಿಟ್ಟು ನಿಮಗೆ ಫಿಲ್ಮ್, ಟೆಲಿವಿಷನ್ ಈ ಥರ ವರ್ಕ್ಸೇ ತುಂಬ ಮಾಡೋದು. ಅಫ್ಕೋರ್ಸ್ ಈವೆಂಟ್ಸ್ ಎಲ್ಲ ಕಟ್ ಮಾಡ್ತೀವಿ, ಬಟ್ ವಿ ಯೂಸ್ ಮೋರ್ ಆನ್ ಆಫ್ಲೈನ್ ಕೈಂಡ್ ಆಫ್ ಎಡಿಟಿಂಗ್ ಮೋರ್ ದ್ಯಾನ್ ಆನ್ಲೈನ್ ಕೈಂಡ್ ಆಫ್ ಎಡಿಟಿಂಗ್. ಓಕೆ ಸರ್, ಥ್ಯಾಂಕ್ ಯು. ಬೇರೆ ಯಾರಿಗಾದ್ರೂ ಏನಾದರೂ ಕ್ವೆಶನ್ಸ್ ಇದೆಯಾ? ಹಾಯ್ ಸರ್. ವಿವೇಕ್ ಸರ್ ಹೇಳಿ. ಹಾ ಸರ್, ಇದು ಈಗ ನಾವೀಗ ಟೈಪಿಂಗ್ ಮಾಡ್ತೀವಿ ಒಂದಿಷ್ಟು ಜಯಂತ್ ಅಂತ ಹೇಳ್ಬಿಟ್ಟು, ಆ ಹೆಸರನ್ನ ನಮಗೆ ಒನ್ ಬೈ ನಾವು ಕೀಬೋರ್ಡ್ ಟೈಪ್ ಅಲ್ಲೇ ಬರ್ಬೇಕು ಅಂತ ಅದಕ್ಕೆ ಅಂತ ಪ್ಲಗಿಂಗ್ ಇದೆನಾ ಅಥವಾ ಇನ್ಬಿಲ್ಟ್ ಇದರಲ್ಲೇ ಕೊಟ್ಟಿರ್ತಾರೆ? ಇಲ್ಲ, ಅರ್ಥ ಆಗಿಲ್ಲ, ಇನ್ನೊಂದ್ಸತಿ ಕೇಳಿ. ಸರ್ ಇವಾಗ ಜಯಂತ್ ಅಂತೇಳಿ ನಾವೇನೋ ಟೈಪ್ ಮಾಡ್ತೀವಿ ಹೌದು. ಸ್ಟಾರ್ಟಿಂಗ್ ಅಲ್ಲಿ, ಈವನ್ ನಮ್ಮ ಸ್ಕ್ರೀನ್ ಆಗಿರ್ಬೋದು. ಹೌದು. ನಮಗೆ ಟೈಟಲಿಂಗ್ ನಾವ್ ಹೆಂಗೆ ಕೀಬೋರ್ಡ್ ಅಲ್ಲಿ ಒಂದೊಂದೇ ಆಲ್ಫಾಬೆಟ್ಸ್ ಟೈಪ್ ಮಾಡ್ತು ಆ ರೀತಿಯಾಗಿ ಬರಕ್ ಸಾಧ್ಯ ಅದು. ಅದಕ್ಕೇನಾದ್ರು ಸಪರೇಟ್ ಆಗಿ ಪ್ಲಗಿಂಗ್ ಇದೆನಾ ಅಥವಾ ಇದ್ರಲ್ಲಿ ಇನ್ಬಿಲ್ಟ್ ಏನಾದ್ರು ಆಕ್ಷನ್ಸ್ ಏನಾದ್ರು? ನೀವು ಕೇಳ್ತಾ ಇರೋದು ಲೈಕ್ ಸರ್ ಈ ಭವಾನ್ ಹಾ. ಸರ್ ಭವಾನಿ ಅಂತ ಇದೆ ಅಲ್ವಾ, ಭವಾನಿ BHAV ಒನ್ ಬೈ ಟೈಪ್ ಆಗ್ತಾ ಬರ್ಬೇಕು ನಮ್ಗೆ ಆ ತರ. ಒಂದೊಂದೇ ಬರ್ಬೇಕು, ಒಂದೊಂದು ಅಕ್ಷರನೇ ಬರ್ಬೇಕಾ? ಟೈಪೋಗ್ರಫಿ ಟೈಪ್ ಕೇಳ್ತಾರೆ. ಹೌದು. ಹಾ, ಇದೆ ಸರ್ ಆ ಥರದ್ದು ನಿಮ್ಗೆ. ಇರಿ ಇಲ್ಲಿ ನಿಮ್ಗೆ ಆ ಥರದ್ದೆಲ್ಲ ಇರುತ್ತೆ ಸರ್. ಅದೆಲ್ಲ ನಿಮಗೆ ಡಿಫಾಲ್ಟ್ ಆಗಿ ಸುಮಾರಲ್ಲಿ ಇರುತ್ತೆ. ಟೈಪ್ ರೈಟರ್ ಅಂತ ಹೊಡೆದ್ರೆ ನಿಮಗೆ ಸುಮಾರು ಟ್ರಾನ್ಸಿಷನ್ ಸಿಗುತ್ತೆ. ನಿಮ್ಗೆ ಒಂದೊಂದು ಲೆಟ್ರೇ ಬೀಳ್ಬೇಕು, ಅದೇ ಅಲ್ವಾ? BHAV right. ಟೈಪಿಂಗ್ ಮಾಡ್ದಂಗೆ ಒಂದೊಂದೇ ಬೀಳ್ಬೇಕು. ಇರುತ್ತೆ ಸರ್ ಇದರಲ್ಲಿ. ಆ್ಯಕ್ಚುಲಿ ಇದರಲ್ಲಿ ಇದೆಯಾ ಅಂತ ಗೊತ್ತಿಲ್ಲ, ಬಟ್ ನಿಮಗೆ ಆ ಥರದಕ್ಕೆ ಸುಮಾರು ಪ್ರೀಸೆಟ್ ಸಿಗುತ್ತೆ. ನಾನು ಒಂದಷ್ಟೆಲ್ಲ ಡೌನ್ಲೋಡ್ ಮಾಡ್ತಾ ಇದ್ದೀನಿ, ಅದನ್ನ ಒಂದು ಆಕ್ಚುಲಿ ಅದನ್ನ ಪ್ರೀಸೆಸ್ ಸಿಗುತ್ತಾ ಅಂತ, ಪ್ರೀಸೆಸ್ ಇದೆನಾ ಇದು ಇನ್ಬಿಲ್ಟ್ ಇದೆನಾ ಅಂತ ಕೇಳಿ. ಹೌದೌದು, ಶೇರ್ ಮಾಡೋದಕ್ಕಂತಾನೆ ಒಂದಷ್ಟು ಫ್ರೀ ಪ್ರೀಸೆಟ್ಸ್ನೆಲ್ಲ ಒಂದಷ್ಟು ಡೌನ್ಲೋಡ್ ಮಾಡ್ತಾ ಇದ್ದೀನಿ ನಾನು. ಅದು ಇವಾಗ ಪ್ರಾಬ್ಲಿ ನಾಳೆ ಕ್ಲಾಸಲ್ಲಿ ನಾನು ನಿಮಗೆ ಎಲ್ಲಾನು ಶೇರ್ ಮಾಡ್ತೀನಿ, ಅದನ್ನು ಶೇರ್ ಮಾಡ್ತೀನಿ. ನಾವು ಅದನ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಸರ್? ಕ್ರಿಯೇಟ್ ಮಾಡ್ಬೋದು ಸರ್. ಇವಾಗ ಅದು ಏನಂದರೆ ಇಂಡಿವಿಜುವಲ್ ಆಗಿ ಒಂದೊಂದು ಕ್ರಿಯೇಟ್ ಮಾಡೋದಕ್ಕೆ ನಿಮ್ಗೆ ಏನಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಮಗೆ ಒಂದೊಂದು ವರ್ಡ್. ಸಾರಿ ಹೇಳಿ ಮೇಡಮ್. ಸರ್ ವ್ಯಾನ್ ಎಲ್ಲ ಮಾಡೋದೇ ಹೇಳಿ ಸರ್. ಅದೇ ಒಂದೇ ನಿಮಿಷ. ಹಾ, ಮೇನಲ್ಲಿ ಮಾಡೋದು ನಾನು ನಿಮ್ಗೆ ತೋರಿಸ್ತೀನಿ, ಬಟ್ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್ ಟು ಕ್ರಿಯೇಟ್ ದ್ಯಾಟ್. ಅದು ಹೇಗೆ ಅನ್ನೋದನ್ನು ಒಂದು ರೌಂಡ್ ತೋರಿಸ್ತೀನಿ. ಲೇಯರ್ ತುಂಬಾ ಆಗುತ್ತೆ ಅನ್ಸುತ್ತೆ. ಲೇಯರ್ಸ್ ತುಂಬ ಆಗುತ್ತೆ ಅಷ್ಟೇ. ನಿಮ್ಗೇನಂದರೆ ಒಂದೊಂದು ವರ್ಡ್ಗೂ ಒಂದೊಂದು ಲೇಯರ್ ಥರ ಇಟ್ಟು ಎತ್ಕೊಂಡು ಹೋಗೋ ಥರ ಆಗುತ್ತೆ. ಇದು ಮ್ಯಾನ್ಯುವಲ್ ಆಗಿ ಕ್ರಿಯೇಟ್ ಮಾಡಿದ್ರೆ ಅದು ಏನು ಮಾಡ್ತೀವಿ, ಒಂದೇ ಸರಿ ಟೈಪ್ ಮಾಡ್ಬಿಟ್ಟು ಟ್ರಾನ್ಸಾಕ್ಷನ್ ಏನಾದ್ರು ಇದೆಯಾ? ಟ್ರಾನ್ಸಾಕ್ಷನ್ ಅಂದರೆ ಅದು ಸ್ವಲ್ಪ ಮ್ಯಾನ್ಯುವಲ್ ಆಗಿ ಕ್ರಿಯೇಟ್ ಮಾಡ್ಬೋದು. ಹೇಳ್ತೀನಿ ನಿಮಗೆ. ಟ್ರಾನ್ಸಾಕ್ಷನ್ ಅಂದರೆ ಅದು ಒಂದೊಂದಾಗಿ ಬರಲ್ಲ, ಫೇಡ್ ಆಗಿ ಬರುತ್ತೆ. ಇಫ್ ನಾಟ್ ನಿಮಗೆ ಟೈಪ್ ರೈಟಿಂಗ್ ಟ್ರಾನ್ಸಾಕ್ಷನ್ ಅನ್ನೋದು ತುಂಬ ಡಿಫಾಲ್ಟ್ ಆಗಿ ಎಲ್ಲದರಲ್ಲೂ ಇರುತ್ತೆ.
ಇದು ಆ್ಯಕ್ಚುಲಿ ಈ ಅಡೋಬಿಯಲ್ಲಿ ಇದು ಒಂದು ಡಿಸಡ್ವಾಂಟೇಜ್. ಏನಕ್ಕಂದರೆ ನಿಮ್ಗೆ ಏನೇ ಬೇಕಂದ್ರೂ ನೀವು ಇನ್ನೊಂದು ಟೂಲ್ಗೆ ಹೋಗ್ಬೇಕಾಗಿ ಬರುತ್ತೆ. ಅಡೋಬಿ ಬ್ರಿಡ್ಜ್ಗೆ ಹೋದರೆ ಅಲ್ಲಿ ಇನ್ನೂ ತುಂಬ ಪ್ರಿಸೆಟ್ಸ್ ಇರುತ್ತೆ. ಓಕೆ, ಇದರಲ್ಲಿಲ್ಲ. ಓಕೆ, ನಿಮಗೆ ಇವಾಗ ಮ್ಯಾನ್ಯುಯಲ್ ಆಗಿ ಮಾಡೋದು ಅಂದರೆ ಜಸ್ಟ್ ಸೆಲೆಕ್ಟ್ ಟೈಪ್ ಫಾರ್ ಎಕ್ಸಾಂಪಲ್ ಬಿ. ಅದನ್ನು ಫಸ್ಟು ಒಂದು ವರ್ಡ್ ನಿಮಗೆ ಹೇಗೆ ಬೇಕು ಏನು ಎತ್ತ ಎಲ್ಲ if you change of it, just for example ತೋರಿಸ್ತೀನಿ. ಇದು this is B. ಸೇ ಇವಾಗ ಇದು ಬಂದು ನನಗೆ ಇಲ್ಲಿವರೆಗೂ ಇರಬೇಕು ಅಂದಾಗ ಬಿ. ಇದನ್ನು ಡೂಪ್ಲಿಕೇಟ್ ಮಾಡೋದು ಹೇಗಂದರೆ ಜಸ್ಟ್ ಆಪ್ಷನ್ ಆರ್ ಆಲ್ಟ್ ಬಟನ್ ಇಟ್ಕೊಂಡು ನೀವು ಡ್ರ್ಯಾಗ್ ಮಾಡಿದ ತಕ್ಷಣವೇ ಇನ್ನೊಂದು ಇದು ಓಪನ್ ಆಗುತ್ತೆ, ಇನ್ನೊಂದು ಡೂಪ್ಲಿಕೇಟ್ ಓಪನ್ ಆಗುತ್ತೆ. ನಾವು ಅಗೇನ್ ಮೂವ್ ದಿಸ್. ಟೈಮಿಂಗ್ ಆಮೇಲೆ ಅಡ್ಜಸ್ಟ್ ಮಾಡ್ಬೋದು. ಸೊ ಇದೇ ಪ್ರೋಸೆಸ್ಸು. ನೀವು ಮ್ಯಾನ್ಯುಯಲ್ ಆಗಿ ಕ್ರಿಯೇಟ್ ಮಾಡಬೇಕು ಅಂದರೆ ಇದು ಆ್ಯಕ್ಚುಲಿ ಒಂದು ಸತಿ ನೀವು ಕ್ರಿಯೇಟ್ ಮಾಡಿ ಇದನ್ನು ಇಟ್ಕೊಂಡ್ರೆ ನಿಮಗೆ ಇದು ಬಂದುಬಿಟ್ಟು ನೀವು ಎನ್ ನಂಬರ್ ಆಫ್ ಇದರಲ್ಲಿ ಯೂಸ್ ಮಾಡ್ಬೋದು. ಒಂದು ನೆಸ್ಟೆಡ್ ಕ್ಲಿಪ್ ಥರ ಎಲ್ಲನೂ ಸೇರಿ ಒಂದು ಗ್ರೂಪ್ ಮಾಡಿ ನೆಸ್ಟೆಡ್ ಕ್ಲಿಪ್ ಥರ ಒಂದು ಪ್ರಾಜೆಕ್ಟ್ ಥರ ನೀವು ಇಟ್ಕೊಂಡ್ರೆ ಇದನ್ನು ನೆಕ್ಸ್ಟ್ ಎಲ್ಲಿ ಬೇಕಾದ್ರೂ ಯೂಸ್ ಮಾಡೋದು. ಸೊ ದಿಸ್ ಇಸ್ ಹೌ. ವಿನಿ ಸರ್, ಇದನ್ನು ಕೇಳಿದ್ದು ನೀವು ಈ ರೀತಿ ಬರೋದಾ? ಸರ್ ಹೇಳಿ ಸರ್. ಈಗ ಇದನ್ನೇ ಒಂದು ಸಪರೇಟ್ ಸೀಕ್ವೆನ್ಸ್ ಅಲ್ಲಿ ಹಾಕೊಂಡು ಹಾ, ಬರೀ ಇಷ್ಟನ್ನೇ ಒಂದು ಬೇರೆ ಸೀಕ್ವೆನ್ಸ್ ಅಲ್ಲಿ ಹಾಕೊಂಡು ಆಮೇಲೆ ಅದನ್ನ ಇಲ್ಲಿಗೆ ಇಂಪೋರ್ಟ್ ಮಾಡ್ಕೋಬೋದಾ? ಎಸ್ ಅದನ್ನೇ ನಾನು ಇವಾಗ ಹಾ ಹೇಳಿದ್ದು. ಸರ್ ಮಾಡಿ. ಅದನ್ನ ಇವಾಗ ಟೈಟಲ್ಸ್ ಅಂತಾನೆ ಒಂದು ಸೀಕ್ವೆನ್ಸ್ ಮಾಡಿ ನೀವು ಅದನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಬಂದ್ಬಿಟ್ಟು ಈ ನೆಸ್ಟೆಡ್ ಕ್ಲಿಪ್ ಅಂತ ಹೇಳ್ತೀವಿ. ಇವಾಗ ಏನೆಲ್ಲ ಮಾಡ್ತೀವೋ ಕಾಂಪೌಂಡ್ ಕ್ಲಿಪ್ ಆರ್ ನೆಸ್ಟೆಡ್ ಕ್ಲಿಪ್, ರೈಟ್ ಕ್ಲಿಕ್ ಮಾಡಿ ನೀವು ನೆಕ್ಸ್ಟ್ ಅಂತ ಕೊಟ್ಬಿಟ್ರೆ ಒಂದು ಕ್ಲಿಪ್ ಆಗುತ್ತೆ, ಒಂದು ಸಬ್ ಸೀಕ್ವೆನ್ಸ್ ಆಗಿಬಿಡುತ್ತೆ. ಸೊ ಇವಾಗ ಇದ್ರ ಒಳಗಡೆ ನಿಮಗೆ ಒಂದು ಹೊಸ ಟೈಮ್ ಲೈನ್ ಓಪನ್ ಆಗಿರುತ್ತೆ. ಸೊ ಹಿಯರ್ ಯು ಕ್ಯಾನ್ ಕ್ರಿಯೇಟ್ ಎನಿಥಿಂಗ್ ಆ್ಯಂಡ್ ಅದು ನೀವು ಇಲ್ಲಿ ಬಂದು ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಕೋಬೋದು. ಅಲ್ಲಿ ಒಂದು 10 ಲೇಯರ್ ಇಟ್ಕೊಂಡಿದ್ರು ನಮ್ಗೆ ಇಲ್ಲಿ ಒಂದೇ ಲೇಯರ್ ಇಲ್ಲಿ ಒಂದೇ ಲೇಯರ್. ಓಕೆ ಓಕೆ ಓಕೆ. ಬಟ್ ಇದನ್ನ ರೆಂಡರ್ ಹಾಕಿದಾಗ ಅಲ್ಲಿ ಇರೋ ಸೀಕ್ವೆನ್ಸ್ ಮತ್ತೆ ಇಲ್ಲಿ ಇರೋ ಸೀಕ್ವೆನ್ಸ್ ಎಲ್ಲ ಒಟ್ಟಿಗೆ ರೆಂಡರ್ ಎಲ್ಲ ಆಗುತ್ತೆ. ಒಟ್ಟಿಗೆನೆ. ಇವಾಗ ನೀವು ಇಲ್ಲಿ ಏನು ಫೈನಲ್ ನೋಡ್ತಿದ್ದೀರಾ ಇದು ಹಾಗೆ ನಿಮಗೆ ಫೈನಲ್ ಔಟ್ಪುಟ್ ಆಗುತ್ತೆ. ಓಕೆ, ಅಕಸ್ಮಾತ್ ನಾವು ಮತ್ತೆ ಅದನ್ನ ಎಡಿಟ್ ಮಾಡ್ಬೇಕಂದ್ರೆ ಈ ಸೀಕ್ವೆನ್ಸ್ ಮೇಲೆ ಬಂದು ಡಬಲ್ ಕ್ಲಿಕ್ ಮಾಡಿದ್ರೆ ಅಲ್ಲಿಗೆ ಹೋಗುತ್ತಾ? ಇದ್ರ ಒಳಗಡೆ ಹೋಗಿ ಇದನ್ನ ಎಡಿಟ್ ಮಾಡಿದ್ರೆ ಇದು ಆಟೋಮೆಟಿಕ್ ಆಗಿ ಇಲ್ಲೂ ಚೇಂಜ್ ಆಗಿರುತ್ತೆ. ಅಲ್ಲೂ ಕೂಡ ಚೇಂಜ್ ಆಗುತ್ತೆ. ಓಕೆ ಓಕೆ, ನೈಸ್ ನೈಸ್. ಯೂಶುವಲಿ ನಾವೇನ್ ಪ್ರಾಜೆಕ್ಟ್ಸ್ ನೋಡ್ತೀವಿ ಎಲ್ಲಾನು ಸುಮ್ಮನೆ ಎಲ್ಲೆಲ್ಲೋ ಸೀಕ್ವೆನ್ಸ್ಗಳು ಎಲ್ಲೆಲ್ಲೇ ಇರುತ್ತೆ, ಹೇಗಿರುತ್ತೆ ಅಂತ ಗೊತ್ತಾಗತ್ತಿಲ್ಲ. ಸುಮಾರುಗಳ ಟೈಟ್ಲ್ ಚೇಂಜ್ ಮಾಡೋದಕ್ಕೆ ಎಕ್ಸಾಕ್ಟ್ಲಿ ಅದೆಲ್ಲ ಇರುತ್ತೆ. ಅದೊಂದು ನಂಗೊಂಚೂರು ಕ್ಲಾರಿಟಿ ಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ನಾನು ಕೇಳ್ತೀನಿ ಸರ್ ನಿಮ್ಗೆ. ಖಂಡಿತ ಕೇಳಿ. ಇವಾಗ ಆ ಕ್ಲಾರಿಟಿಗೋಸ್ಕರನೇ ನಾನು ನಿಮಗೆ ಈ ತರದೊಂದು ಕ್ರಿಯೇಟ್ ಮಾಡ್ಕೊಳಕ್ ಹೇಳಿದ್ದು. ಇವಾಗ ಇದು ಏನಿದೆ ಒಂದು ಕಡೆಯಿಂದ ನಿಮಗೆ ಕ್ಯಾಮ್ರಾ, ಫೂಟೇಜು, ಬಿನ್ನು ಇದು ಎಲ್ಲ ಏನಿದೆಯೋ ನಿಮಗೆ ಅದು ಒಂದು ಕಡೆ ಇದ್ದಾಗ ಸೊ ಇವಾಗ ನೋಡಿ ಇದು ನಾನು ಇದಕ್ಕೆ ಹೇಳಿದ್ದು ಒಂದು ಆರ್ಡ್ರಲ್ಲಿ ಫೂಟೇಜು, ಮ್ಯೂಸಿಕ್ಕು, ಸೀಕ್ವೆನ್ಸು. ಇವಾಗ ಜಸ್ಟ್ ಸೀಕ್ವೆನ್ಸ್ನ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಲ್ಲಾನು ಇಲ್ಲೇ ಇರುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವೆನ್ ಯು ಆರ್ ಕ್ರಿಯೇಟಿಂಗ್. ಇದು ಬಂದ್ಬಿಟ್ಟು ಇವಾಗ ನೆಸ್ಟೆಡ್ ಸೀಕ್ವೆನ್ಸು, ಇದನ್ನು ತೆಗೆದು ಸೀಕ್ವೆನ್ಸ್ ಒಳಗಡೆ. ಸೊ ನಿಮಗೆ ಇದು ಎಷ್ಟು ಕ್ಲಾರಿಟಿ ಇರುತ್ತೋ ಅಷ್ಟು ಸ್ಮೂತಾಗಿ ಕೆಲಸ ಆಗುತ್ತೆ. ಇವಾಗ ಇಫ್ ಯು ಸಿ ದ ಸೀಕ್ವೆನ್ಸ್, ನಾನೊಂದು ರಫ್ ಕಟ್ ಅಂತ ಮಾಡಿದೆ, ಫೈನಲ್ ಕಟ್ ಅಂತ ಒಂದು ಮಾಡಿದೆ, ಮ್ಯೂಸಿಕ್ ಅಂತ ಒಂದು ಮಾಡಿದೆ, ಟ್ರಾನ್ಸಿಷನ್ ಟೈಟಲ್ಸ್ ಅಂತ ಒಂದು ಮಾಡಿದೆ.
ಇವಾಗ ನೆಕ್ಸ್ಟ್ ಮಾಡಿದ್ರೆ ಕಲರಿಂಗ್ ಅಂತ ಒಂದು ಮಾಡ್ತೀನಿ. ಕಲರಿಂಗ್ ಅಂತ ಮಾಡಿದಾಗ ಅದರಲ್ಲಿ ನಾನು ಕ್ಲಿಪ್ಸ್ನ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ಕಲರ್ ಮಾಡೋದು, ಇದನ್ನೆಲ್ಲ ಮಾಡಿ ನೆಕ್ಸ್ಟ್ ಇನ್ನೊಂದು ಮಾಡಿ ಎಕ್ಸ್ಪೋರ್ಟ್ ಅಂತ ಎತ್ಕೊಳ್ತೀನಿ. ಸೊ ಇವಾಗ ಎನಿ ಟೈಮ್ ದಟ್ ಐ ಹ್ಯಾವ್ ಟು ಚೇಂಜ್ ಎನಿಥಿಂಗ್, ನಾನು ಆ ಜಾಗಕ್ಕೆ ಹೋಗಿ ಅದನ್ನು ಚೇಂಜ್ ಮಾಡಿದ್ರೆ, ಇಫ್ ಸಪೋಸ್ ಇಟ್ಸ್ ಅ ನೆಸ್ಟೆಡ್ ಕ್ಲಿಪ್, ಅದು ಚೇಂಜ್ ಆಗಿಬಿಡುತ್ತೆ. ರೈಟ್ ಸರ್. ಸಾರಿ, ನಾನು ಮಧ್ಯಾಹ್ನ ಡಿಸ್ಟರ್ಬ್ ಮಾಡೋದು ಅನ್ಸುತ್ತೆ. ಪಾಪ ಹಿಂದೆ ಯಾರೋ ಲೆಟರ್ ಟೈಪಿಂಗ್ ಕೇಳಿರೋಗೆ ಕ್ಲಿಯರ್ ಆಯ್ತಾ? ಗೊತ್ತಾಗಿಲ್ಲ. ಯಾರು ಕೇಳಿದ್ದು ವಿನಿತ್ ಅವರ ಐಡಿಯಾ ಬಂತಾ? ಎಸ್ ಎಸ್ ಎಸ್, ಇದು ಮ್ಯಾನ್ಯುವಲ್ಲು, ಬಟ್ ನಿಮಗೆ ಸಿಕ್ಕಾಪಟ್ಟೆ ಪ್ಲಗಿನ್ಸ್ ಸಿಗುತ್ತೆ ಸರ್, ಸಿಕ್ಕಾಪಟ್ಟೆ ಪ್ಲಗಿನ್ಸ್ ಸಿಗುತ್ತೆ. ಸೊ ಅದೆಲ್ಲ ಹೇಗಿರುತ್ತೆ ಅಂದರೆ ಯು ವಿಲ್ ಹ್ಯಾವ್ ಎನ್ ನಂಬರ್ ಆಫ್ ಆಪ್ಷನ್ಸ್ ಟು ಎಡಿಟ್ ದಟ್. ಸ್ನೇಹ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರಾ? ಎಸ್ ಸರ್. ಹೇಳಿ ಮೇಡಮ್. ಸರ್ ಇವಾಗ ಇದು ಟೈಟಲ್ನ ಫಸ್ಟ್ ಕ್ಲಿಪ್ ಅಂಡ್ ಲಾಸ್ಟ್ ಕ್ಲಿಪ್ಪಿಗೆ ನಾವು ಯೂಸ್ ಮಾಡಿದ್ವಿ. ಅಗೇನ್ ಫರ್ದರ್ ಸಿಚುವೇಶನ್ ಎಲ್ಲಿ ಯೂಸ್ ಮಾಡ್ಬೋದು ಸರ್, ಅಂದ್ರೆ ಇನ್ ಬಿಟ್ವೀನ್? ಮೇಡಮ್ ನೀವು ಇಟ್ ಡಿಪೆಂಡ್ಸ್. ಇವಾಗ ನಿಮಗೆ ಫಾರ್ ಎಕ್ಸಾಂಪಲ್ ಆ ಕ್ಲಿಪ್ ನೋಡಿದ ತಕ್ಷಣ ನಿಮಗೆ ಎಲ್ಲೋ ಒಂದು ಕಡೆ ಏನೋ ಒಂದು ಟೈಟಲ್ ಹಾಕಬೇಕು ಅನ್ನಿಸಿದಾಗ ಯು ಕ್ಯಾನ್ ಯೂಸ್ ಇಟ್, ನೋ ಪ್ರಾಬ್ಲಮ್. ಇಲ್ಲೇ ಹಾಕಬೇಕು ಅಲ್ಲೇ ಹಾಕಬೇಕು ಅನ್ನೋದೆಲ್ಲ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಓನ್ ಕ್ರಿಯೇಟಿವಿಟಿ. ನೀವು ಒಂದು ಕ್ಲಿಪ್ ಮಿಡ್ಲಲ್ಲಿ ಏನಾದರೂ ಹಾಕಿದ್ರೆ, ಇವಾಗ ಒಂದು 4-5 ಕ್ಲಿಪ್ ಎಲ್ಲ ಆದಮೇಲೆ ಎಲ್ಲೋ ಒಂದು ಮಿಡ್ಲಲ್ಲಿ ಹಾಕಬೇಕು ಅಂದ್ಕೊಂಡ್ರೆ, ಇಫ್ ಯು ಫೀಲ್ ದಟ್ ಇಸ್ ನೈಸ್, ಪ್ಲೀಸ್ ಗೋ ಅಹೆಡ್, ಇಟ್ ವಿಲ್ ಲುಕ್ ನೈಸ್. ಓಕೆ. ಅಂದ್ರೆ ಪ್ರೊಫೆಷನಲ್ ವೇ ಆಫ್ ಎಡಿಟಿಂಗ್ ಅಲ್ಲಿ ಅಂದ್ರೆ ಆಲ್ಮೋಸ್ಟ್ ಎಷ್ಟು ಸರಿ ಆ ತರ ಟೆಕ್ಸ್ಟ್ ನ ಯೂಸ್ ಮಾಡ್ತಾರೆ, ಅಂದ್ರೆ ಎನ್ ನಂಬರ್ ಆಫ್ ಟೈಮ್ಸ್ ಯೂಸ್ ಮಾಡ್ಬೋದಾ ಸರ್? ಯೂಸ್ ಮಾಡ್ಬೋದು, ಯು ಕ್ಯಾನ್ ಡೆಫಿನೆಟ್ಲಿ ಯೂಸ್ ಎ ನಂಬರ್ ಆಫ್ ಟೈಮ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಇದೊಂದು ಕ್ಲಿಪ್ ಅಂದ್ಕೊಳ್ಳಿ, ಇಮ್ಯಾಜಿನ್ ಈ ಕ್ಲಿಪ್ಪು ಇವ್ರು ರಿಂಗ್ ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಬೆಸ್ಟ್ ವಿಶಸ್ ಫ್ರಮ್ ಪೇರೆಂಟ್ಸ್ ಅಂತ ಕೂಡ ಒಂದು ಲೈನ್ ಬಿಡ್ಬೋದು. ಅನ್ಲೆಸ್ ಇಟ್ ಹ್ಯಾಸ್ ಟು ಎನ್ಹಾನ್ಸ್ ಈ ವಿಜುವಲ್ ಏನು ಕಾಣುತ್ತೆ ಇದನ್ನು ಎನ್ಹಾನ್ಸ್ ಮಾಡಬೇಕಷ್ಟೇ. ಅದು ಆವಾಗ ನಿಮ್ಗೆ ಏನಾಗುತ್ತೆ, ಇಟ್ ವಿಲ್ ಲುಕ್ ನೈಸ್. ಓಕೆ. ಬಟ್ ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ, ನೀವು ಹಾಕ್ಲೇಬೇಕು ಅನ್ನೋದು ಮ್ಯಾಂಡೇಟ್ರಿನೂ ಇಲ್ಲ. ಅದೇ ಥರ ನೀವು ಹಾಕಲೇಬಾರ್ದು ಅನ್ನೋದನ್ನು ಮ್ಯಾಂಡೇಟ್ರಿ ಇಲ್ಲ. ಓನ್ಲಿ ಇಫ್ ಯು ಥಿಂಕ್ ದಟ್ ಟೆಕ್ಸ್ಟ್ ವಿಲ್ ಎಲಿವೇಟ್ ದಟ್ ಶಾರ್ಟ್, ಯು ಕ್ಯಾನ್ ಯೂಸ್ ಇಟ್. ಇಲ್ಲ ಮೋಸ್ಟ್ಲಿ ನಂಗೆ ಅನ್ಸುತ್ತೆ ಸರ್, ಮೇಡಮ್ ಕೇಳ್ದಂಗೆ, ಎಸ್ಪೆಷಲಿ ಮೇಡಮ್ ನಮಗೆ ಈ ಟೈಟ್ಲ್ಸ್ಗಳನ್ನ ಮಧ್ಯ ಬರೋದು ಯಾವಾಗ ಅಂತಂದ್ರೆ, ಈ ನಾವೇನಾದ್ರು ಕಾರ್ಪೊರೇಟ್ ಇವೆಂಟ್ಸ್ ಅಥವಾ ಈ ನಮ್ಮ ಕಮರ್ಷಿಯಲ್ಸ್ ಮಾಡಿದಾಗ ಏನಾಗುತ್ತೆ, ಈ ಪ್ರಾಡಕ್ಟ್ ಶೂಟ್ ಮಾಡಿದ್ಮೇಲೆ ಅದ್ರ ಡಿಸ್ಕ್ರಿಪ್ಷನ್ಸ್ ನ ಕೊಡೋದಕ್ಕೆ ಮಧ್ಯ ಟೈಟಲ್ಸ್ ನ ಬರ್ತಾ ಹೋಗುತ್ತೆ. ಐ ಥಿಂಕ್ ರೈಟ್ ಸರ್? ಡೆಫಿನೆಟ್ಲಿ ಎಸ್. ಓಕೆ ಸರ್, ಥ್ಯಾಂಕ್ ಯು. ಡನ್ನ, ಏನಾದರೂ ಡೌಟ್ ಇದೆಯಾ? ಇವತ್ತಿನ ಕ್ಲಾಸು ನಿಮಗೆ ಟೆಕ್ಸ್ಟ್ ಹೇಗೆ ಹಾಕೋದು ಮತ್ತು ಟ್ರಾನ್ಸಿಷನ್ಸ್ ಹೇಗೆ ಅಪ್ರಾಪ್ರಿಯೇಟ್ ಜಾಗದಲ್ಲಿ ಹಾಕೋದು ಅನ್ನೋದನ್ನು ಹೇಳಿದ್ದೀನಿ ಅಂದ್ಕೊಳ್ತೀನಿ. ಎನಿ ಡೌಟ್ಸ್ ಇದ್ದರೆ ಕೇಳ್ಬೋದು, ಡೌಟ್ಸ್ ಇಲ್ಲ ಅಂದರೆ ವಿ ಕ್ಯಾನ್ ವೈಂಡ್ ಇಟ್ ಅಪ್. ಹಾಂ ಹೇಳಿ ಸರ್, ಹೇಳಿ ಸರ್. ಟ್ರಾನ್ಸಿಷನ್ ಬಗ್ಗೆ ಇನ್ನೊಂದು ಡೌಟ್ ಇದೆ. ಹೇಳಿ ಸರ್. ಎಕ್ಸಾಂಪಲ್ ನಾನೊಂದು 30 ಸೆಕೆಂಡ್ಗೆ ಒಂದು ರೀಲ್ ಕಟ್ ಮಾಡ್ತೀನಿ. ಒಂದು 15 to 20 ಕ್ಲಿಪ್ಸ್ ಇರ್ತವೆ ನಂದು, ವಿಡಿಯೋ ಕ್ಲಿಪ್ಸ್. ಅದ್ ನಾನು ಕಟ್ ಮಾಡ್ತೀನಿ, ಒಂದು ಅಪ್ ಟು 20 ಕಟ್ಸ್ ಮಾಡ್ತೀನಿ ಅನ್ಕೊಳ್ಳಿ 30 ಸೆಕೆಂಡ್. ಅದು ಕಟ್ ಮಾಡ್ಬೇಕಾಗಿರೋ 30 ಸೆಕೆಂಡಿಗೆ ಅದನ್ನ ಒಂದು 20 ಕಟ್ ಮಾಡ್ತೀನಿ. ಅದರಲ್ಲಿ ಟ್ರಾನ್ಸಿಷನ್ ಆಡ್ ಮಾಡಿದಾಗ ಅದು ಕರೆಕ್ಟಾಗಿ ಕೂರುತ್ತಾ ಸರ್? ಅದೇ ಹೇಳಿದ್ದು ಸರ್ ಕೇಳಿದ್ದು ಅದೇ ಡೌಟ್. ನಿಮ್ಗೆ ಯಾವಾಗ ಒಂದು ಕ್ಲಿಪ್ಪು, ಇವಾಗ ಒಂದು ಕ್ಲಿಪ್ ಕಂಪ್ಲೀಟ್ ಆಗಿ ಇದೆ ಅಂತ ಅನ್ಸುತ್ತೋ ಅದನ್ನ ನೀವು ಟ್ರಿಮ್ ಮಾಡಿ ಯೂಸ್ ಮಾಡಿದ್ದಾಗ ನಿಮಗೆ ಟ್ರಾನ್ಸಿಷನ್ ನೀಟಾಗಿ ಕೂತ್ಕೊಳ್ಳುತ್ತೆ. ಬಿಕಾಸ್ ಲೈಕ್ ಐ ಸೆಡ್, ಟ್ರಾನ್ಸಿಷನ್ ಅನ್ನೋದು ಬಂದ್ಬಿಟ್ಟು 2 ಕ್ಲಿಪ್ ಮಧ್ಯ ಹಾಕೋದು. ಸೊ 2 ಕ್ಲಿಪ್ ಮಧ್ಯ ಹಾಕಿದಾಗ ಒಂದು ಟ್ರಾನ್ಸಿಷನ್ ಏನು ಮಾಡುತ್ತೆ, ಇಟ್ ವಿಲ್ ಟೇಕ್ ಬೋತ್ ದ ಪೋರ್ಷನ್ಸ್, ಎಕ್ಸ್ಟ್ರಾ ಪೋರ್ಷನ್ಸು 2 ಕ್ಲಿಪ್ಪಿಂದನೂ ತಗೊಳುತ್ತೆ. ಸೊ ನಿಮ್ಗೆ ಅಷ್ಟು ಗ್ಯಾಪ್ ಇದೆ ಅಂದರೆ ನಿಮ್ಗೆ ಟ್ರಾನ್ಸಿಷನ್ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಮತ್ತೆ ಅದು ಎಲ್ಲ ಕ್ಲಿಪ್ಸ್ಗೂ ಹಾಕೋ ನೆಸೆಸಿಟಿ ಇದೆಯಾ ಸರ್? ಎಲ್ಲ ಕ್ಲಿಪ್ಸ್ಗೆ ಹಾಕೋ ನೆಸೆಸಿಟಿ ಇಲ್ಲ ಸರ್. ನಿಮಗೆ ಯು ಶುಡ್ ಫೀಲ್ ಅದು ಆ ಟ್ರಾನ್ಸಿಷನ್ ಬಿದ್ದರೆ ಆ ಶಾರ್ಟ್ ಎಲಿವೇಟ್ ಆಗುತ್ತೆ ಅಂತ ಅನಿಸಿದ್ರೆ ಮಾತ್ರ ಟ್ರಾನ್ಸಿಷನ್ ಯೂಸ್ ಮಾಡಿ. ಇಲ್ಲ ಅಂದರೆ ಸಿಂಪಲ್ ಕಟ್ಟಲ್ಲೇ ನೀಟಾಗಿ ಕಾಣಿಸುತ್ತೆ ಅಂದರೆ ಹಾಗೇನೇ ಇರ್ಬೋದು. ನಿಮ್ಗೆ ಇದೆಲ್ಲ ಯಾವಾಗ ಗೊತ್ತಾಗುತ್ತೆ ಅಂದರೆ ಓನ್ಲಿ ವೆನ್ ಯು ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಇನ್ ಇಟ್. ನನಗೆ ನೀವು ಕಟ್ ಮಾಡೋ ವಿಡಿಯೋ 1 ಮಿನಿಟ್ ವಿಡಿಯೋನೇ ಆಗಲಿ, ನನಗೆ ಕಟ್ ಮಾಡಿ ಒಂದ್ಸತಿ ತೋರಿಸಿ,
So when we review the work, I can give you more suggestions. ರಿವ್ಯೂ ಮಾಡಿದಾಗ ಜಾಸ್ತಿ ಸಜೆಷನ್ಸ್ ಕೊಡ್ತೀನಿ. ಆವಾಗ ನಿಮ್ಮ ವಿಡಿಯೋಲ್ಲೇ ನೀವು ಆ ಸಜೆಷನ್ಸ್ನ ಅಪ್ಲೈ ಮಾಡಿ ನೋಡಿದಾಗ ಯು ವಿಲ್ ಫೈಂಡ್ ದ ಡಿಫ್ರೆನ್ಸ್. ಅದು ಒಂದ್ಸತಿ ಆ ಡಿಫ್ರೆನ್ಸ್ ಗೊತ್ತಾಯ್ತು ಅಂದರೆ ನಿಮ್ಗೆ ಲೈಫ್ ಲಾಂಗ್ ನಿಮ್ಗೆ ಮರೆಯೋದೇ ಇಲ್ಲ. ಸೊ ವಿ ಶುಡ್ ವರ್ಕ್ ಟುಗೆದರ್, ಓನ್ಲಿ ದೆನ್ ಎಡಿಟಿಂಗ್ ವರ್ಕ್ಸ್. ಹಲೋ ಸರ್, ಮೊನ್ನೆ ಒಂದು ರೀಸೆಂಟ್ ಮಾಡಿದ್ದೆ, ಬಟ್ ಅದು ಅದರಲ್ಲಿ ಒಂದು 30 ಸೆಕೆಂಡ್ ಏನೋ ಮಾಡಿದ್ದೆ ವಿಡಿಯೋ, ಬಟ್ ಟ್ರಾನ್ಸಿಷನ್ ಜಾಸ್ತಿ ಹಾಕಿಲ್ಲ. ನೋ ಪ್ರಾಬ್ಲಮ್. ನಾರ್ಮಲ್ ಆಗಿ ಚೆನ್ನಾಗಿ ಕಾಣ್ತಾ ಇತ್ತು, ಟ್ರಾನ್ಸಿಷನ್ ಜಾಸ್ತಿ ಯೂಸ್ ಮಾಡಿಲ್ಲ. ನಿಮ್ಗೆ ಚೆನ್ನಾಗಿ ಕಾಣುತ್ತಂದ್ರೆ ತಲೆನೇ ಚೆನ್ನಾಗಿ ಕಾಣುತ್ತಂದ್ರೆ ತಲೆನೇ ಕೆಡಿಸ್ಕೋಬೇಡಿ. ಬಟ್ ಇವಾಗ ತೋರಿಸ್ತಿದ್ದೆ. ಹಲೋ ಹೇಳಿ ಮೇಡಮ್. ಸರ್, ಈಗ ಆಡಿಯೋನ ಬೀಟ್ಸ್ ತಕ್ಕಂಗೆ ಕಟ್ ಮಾಡೋದು ನಂಗೆ ಹೇಳ್ಕೊಡಿ ಸರ್ ಸ್ವಲ್ಪ. ಬೀಟ್ಸ್ಗೆ ನೀವು ಕಟ್ ಮಾಡ್ಕೊಂಡ್ರೆ ಆಡಿಯೋನ ನೀವು ಕಟ್ ಮಾಡ್ಕೊಂಡ್ರಲ್ಲ, ಹೌದು, ಅದು ನಂಗೆ ಐಡಿಯಾ ಬರ್ಲಿಲ್ಲ. ನೀವು ಬೀಟ್ಸ್ ಯಾವ ತರ ಬೀಟ್ಸ್ ನಾವು ನೋಡ್ಕೊಂಡು ಅನಲೈಸ್ ಮಾಡ್ಕೊಂಡು ನಾವು ಕಟ್ ಮಾಡ್ಕೊಳ್ಬೇಕು ಅದನ್ನ ಸ್ವಲ್ಪ ಹೇಳ್ಕೊಡಿ. ಓಕೆ, ಡನ್. ಈಗಲೇ ಹೇಳ್ಕೊಡ್ತೀನಿ. ಸಿದ್ದವ್ರೆ, ನಿಮ್ದು ಡೌಟ್ ಕ್ಲಿಯರ್ ಆಯ್ತಾ? ಸರ್, ಕ್ಲಿಯರ್ ಆಯ್ತು. ಬಟ್ ನಾನು ಮೊನ್ನೆ ಮಾಡಿದ್ದು ಒಂದಿತ್ತು, ಅದು ಓಪನ್ ಮಾಡಿ ತೋರ್ಸೋಣ ಅಂತ ಅನ್ಕೊಂಡೆ, ಬಟ್ ಅದು ಓಪನ್ ಆಗ್ತಿಲ್ಲ. ಅದು ಏನ್ ರೀಸನ್ ಗೊತ್ತಾಗ್ತಿಲ್ಲ ನನಗೆ. ಹೌದಾ, ಸರಿ, ರೆಡಿ ಇಡಿ. ನಾಳೆ ಕೂಡ ನೋಡೋಣ, ಏನ್ ತೊಂದ್ರೆ ಇಲ್ಲ. ರೆಡಿ ಇಡಿ, ಒಂದ್ಸತಿ ನೋಡೋಣ. ಅದು ಬೇರೆಯವರು ನೋಡಿದ್ರೆ ಒಂದು ಇನ್ಸ್ಪೈರಿಂಗ್ ಆಗೇ ಇರುತ್ತೆ. ಅದನ್ನ ಒಂದು ಇಲ್ಲ ಸರ್, ಅದು ಕ್ಲಿಪ್ಗಳೇ ಏನೋ ಕಾಣ್ತಾ ಇಲ್ಲ. ಅದು ಜಸ್ಟ್ ಒಂದು ಇದು ಕಾಣ್ತಾ ಇದೆ, ಬರೀ ಸ್ಕ್ರೀನ್ ಅಷ್ಟೇ ಕಾಣ್ತಾ ಇದೆ. ಸರಿ, ಓಕೆ. ಕ್ಲಿಪ್ಸ್ ಯಾವುದು ಕಾಣ್ತಾ ಇಲ್ಲ. ಹೋಮ್ವರ್ಕ್ ತರ ತಗೊಳ್ಳಿ, ಎಲ್ಲರಿಗೂ ಹೇಳ್ತೀನಿ, ಹೋಮ್ವರ್ಕ್ ತರ ತಗೊಳ್ಳಿ. ಜಸ್ಟ್ ಒಂದು 30 ಸೆಕೆಂಡ್ಸ್, ಲೆಸ್ ದೆನ್ 1 ಮಿನಿಟ್ ಒಂದು ಕ್ಲಿಪ್ ಕಟ್ ಮಾಡಿ ನಾಳೆ ತೋರಿಸಿ ಒಂದು ಚಿಕ್ಕ ರಿವ್ಯೂ ಮಾಡೋಣ. ಸೊ ಅದು ಬೇರೆಯವ್ರಿಗೂ ನೋಡಿ ಕಲಿಯೋದಕ್ಕೆ ಒಂದು ಅವಕಾಶ ಆಗುತ್ತೆ. ಓಕೆ, ಸೊ ಮೇಡಮ್, ಇವಾಗ ಯಾರ್ ಡೌಟ್? ಸರ್, ಆಕ್ಚುಲಿ ಬಿಫೋರ್ ಕ್ಲಾಸ್ಗಿಂತ ಮುಂಚೆನೆ ನಾನು ಒಂದು ಟ್ರೈಲರ್ ನಾನೇ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಅದನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮಾಡ್ತಿದ್ದೀನಿ. ನೋಡಿ ಸ್ವಲ್ಪ ಅದರಲ್ಲಿ ನಾನು ಚೇಂಜಸ್ ಮಾಡಿ, ಬಟ್ ಇವಾಗ ಹೇಳಿದ್ರಲ್ವಾ, ಇದನ್ನು ಸೇರಿಸಿ ಮತ್ತೊಂದು ಅದ್ರಲ್ಲೇನೆ ಮತ್ತೆ ಬೇರೆ ತರ ಮಾಡಕ್ಕೆ ಬೇಕು. ಓಕೆ, ಓಕೆ, ಕಳಿಸಿದೀರಾ ಸರ್? ಶೇರ್ ಆಗ್ತಾ ಇದೆ. ಓಕೆ, ಮೇಡಮ್, ನೀವು ಕೇಳಿದ ಡೌಟು ಹೇಗೆ ನಾವು ಮ್ಯೂಸಿಕ್ನ ಆಡಿಯೋಗೆ ಇಟ್ಕೊಂಡು ಕಟ್ ಮಾಡೋದು ಅಂತ. ಅಲ್ವಾ? ಒಂದು ವಿಡಿಯೋ ತಗೊಂಡು ಸೀನ್ ಎಡಿಟ್ ಡಿಕ್ಟೇಷನ್ ಅಂತ ಕೊಟ್ಕೊಂಡು ನಾನು ಆಡಿಯೋ ಮಾಡ್ತಾ ಇದ್ದೆ ಇದುವರೆಗೂ. ಅದು ಒರಿಜಿನಲ್ ಆಡಿಯೋನೇ ತಗೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ನಂಗೆ. ಆಡಿಯೋ ಬೀಟ್ಸ್ ಕಟ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಿದೆ. ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ ನಂಗೆ. ಸಿಂಪಲ್ ಮೇಡಮ್, ಈಗ ಹಂಗೆ ನೋಡಿ, ಸ್ಕ್ರೀನ್ ಕಾಣ್ತಾ ಇದೆಯಲ್ಲ ನಂದು. ಓಕೆ ಸರ್. ಜಸ್ಟ್ ಇವಾಗ ಫಸ್ಟ್ ಮ್ಯೂಸಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮ್ಯೂಸಿಕ್ ನಿಮಗೆ ಗೊತ್ತಿರುತ್ತೆ ನಿಮ್ದು ಮ್ಯೂಸಿಕ್ ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಇದೊಂದು ಚಿಕ್ಕ ಮ್ಯೂಸಿಕ್ ನಾನು ತಗೊಂಡಿದ್ದೀನಿ ಅಲ್ವಾ? ನಿಮಗೆ ಇನ್ನೊಂದು ಮ್ಯೂಸಿಕ್ ಇಸ್ ನಥಿಂಗ್ ಬಟ್ ಯುವರ್ ಏನು ಹೇಳೋದು, ಯುವರ್ ರಿದಮ್ ಆರ್ ಯುವರ್ ಬೀಟ್, ಅದು ಟೆಂಪೋ. ಕರೆಕ್ಟಾ? ನಿಮಗೆ ಮ್ಯೂಸಿಕ್ ಬರೋದೇ ಟೆಂಪೋ, 2 ಬೀಟ್, ತಾಳ ಅಂತೀವಿ ಕನ್ನಡದಲ್ಲಿ. ಸೊ ಎಷ್ಟು ತಾಳ ಇರುತ್ತೆ ಅದು? ಎಕ್ಸಾಕ್ಟ್ಲಿ 2 ಬೀಟ್ ಇರುತ್ತೆ, ಇಲ್ಲ 4 ಬೀಟ್ ಇರುತ್ತೆ, ಇಲ್ಲ 8 ಬೀಟ್ ಇರುತ್ತೆ. ಈ ತರ ರಿದಮಿಕ್ ಆಗಿ ಹೋಗೋದು ಮ್ಯೂಸಿಕ್ ಅಂದ್ರೆ, ಅದು ಬೇಸಿಕ್. ಇವಾಗ ನೀವು ಎನಿ ಮ್ಯೂಸಿಕ್ ಕೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇದೇ ಮ್ಯೂಸಿಕ್ ಅನ್ಕೊಳ್ಳಿ. ಫಸ್ಟ್ ಒಂದು ಚಿಕ್ಕ ಪಿಯಾನೋ ಪೀಸ್ ಒಂದು ಬಂತು ಅಲ್ವಾ? ಅದಾದ್ಮೇಲೆ ನಿಮಗೆ ಫ್ಲೂಟ್ ಸೌಂಡ್ ಸ್ಟಾರ್ಟ್ ಆಗುತ್ತೆ. ಇವಾಗ ಅದನ್ನ ನೀವು ನೋಡಿದ್ರೆ ಕೌಂಟ್ ಮಾಡಿ, 1 2 3 4 ಆ ಥರ ನೀವು ಟೈಮಿಂಗ್ ಅಲ್ಲಿ ಕೌಂಟ್ ಮಾಡಿ. ಸಿ, 1 2 3 4 4 ಬೀಟ್ ಆದ್ಮೇಲೆ, ಅಂದ್ರೆ 4 ಬಾರ್ ಆದ್ಮೇಲೆ ನಿಮ್ಗೆ ಮ್ಯೂಸಿಕ್ ಬೇರೆ ಚೇಂಜ್ ಆಗುತ್ತೆ. ನೀವು ಅದೇ ತರ ಈ ಫ್ಲೂಟನ್ನು ಚೆಕ್ ಮಾಡಿದ್ರೆ ಅದೇ ತರ 4 ಬಾರ್ ಆದ್ಮೇಲೆ ಮತ್ತೆ ಚೇಂಜ್ ಆಗುತ್ತೆ. ನೋಡಿ, ಫಸ್ಟ್ ಇಂದ ಹಂಗೆ ಹೇಳ್ತೀನಿ. 1 2 3 4 1 2 3 4 1 2 3 4 1 2 3 4 ఇక్కడి నుంచి మన ప్రేమ ಚೇಂಜ್ ಆಗ್ತಿದ್ಯಾ? ಸರ್, ಚೇಂಜ್ ಆಗ್ತಿದೆ. ಆ ತರ
ಗೊತ್ತಾಗ್ತಿಲ್ವಾ? ಐಡಿಯಾನೇ ಬರ್ತಾ ಇಲ್ಲ ಸರ್. ನಾನು ಎಷ್ಟು ದಿನ ಟ್ರೈ ಮಾಡ್ತಿದ್ದೀನಿ, ಅದು ಐಡಿಯಾ ಗೊತ್ತಾಗ್ತಾನೆ ಇಲ್ಲ ನನಗೆ. ಓಕೆ, ಸಿಂಪಲ್ ಅಷ್ಟೇ. ಇವಾಗ ಇದನ್ನ ನೀವು ಪ್ರಾಬ್ಲಿ ಇದನ್ನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ನೋಡಿ ಮೇಡಮ್, ಈ ವೇವ್ಸ್ ನೋಡಿದಾಗ ನಿಮಗೆ ಡಿಪ್ ನೋಡಿ, ಹಾಂ ಸರ್. ಆಯ್ತಾ? ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ತಿರ್ಗಾ ಈ ಡಿಪ್ ಆದ್ಮೇಲೆ ಒಂದು ಟೇಕ್ ಆಫ್ ಇರುತ್ತೆ. ಹಾಂ ಹಾಂ ಮ್ಯೂಸಿಕ್ ಚೇಂಜ್ ಆಗುತ್ತೆ ನೋಡಿ. ನಿಮ್ಗೆ ನಾಲ್ಕು ಇದಕ್ಕೂ ಬಾರ್ಗೂ ನಿಮಗೆ ಮ್ಯೂಸಿಕ್ ಚೇಂಜ್ ಓವರ್ ಕಾಣುತ್ತೆ. ಸೊ ಆವಾಗ ನಿಮಗೆ ಇದು ಚೇಂಜ್ ಓವರ್ ಎಲ್ಲಿ ಆಗುತ್ತೆ, ಇವಾಗ ಪ್ಲೇ ಮಾಡ್ಬೇಕಾದ್ರೆ ನಿಮಗೆ ಚೇಂಜ್ ಓವರ್ ಎಲ್ಲ ಆಗುತ್ತೆ ಅಲ್ಲಿ ಪಾಸ್ ಮಾಡಿ. ಪಾಸ್ ಮಾಡಿಬಿಟ್ಟು ಎಮ್ ಅಂತ ಒಂದು ಕೀ ಇದೆ. ಎಮ್ ಅಂದ್ರೆ ನಿಮಗೆ ಇದೊಂದು ಮಾರ್ಕರ್ ತರ ಒಂದು ಬೀಳುತ್ತೆ. ಹಾಂ ಸರ್, ಗೊತ್ತಿದೆ. ಇಲ್ಲಿ ನಿಮಗೆ ಮಾರ್ಕರ್ ಬೀಳುತ್ತೆ. ಅದು ಫಸ್ಟ್ ಮಾರ್ಕರ್ ಅನ್ನೋದು ಏನಕ್ಕೆ ಇಡ್ತೀವಿ ಅಂದ್ರೆ ನೆಕ್ಸ್ಟ್ ಎಡಿಟ್ ಮಾಡ್ಬೇಕು. ಇವಾಗ ನೀವು ಬರೀ ವೇವ್ ಫಾರ್ಮ್ ಅಲ್ಲಿ ಇಟ್ಕೊಂಡು ಎಡಿಟ್ ಮಾಡ್ಬೇಕಾದ್ರೆ ನಿಮಗೆ ಏರುಪೇರ್ ಆಗುತ್ತೆ. ಬಟ್ ಒಂದ್ಸತಿ ನೀವು ಎಲ್ಲಾನು ಮಾರ್ಕರ್ಸ್ ಇಟ್ಕೊಂಡು ಬಂದ್ಬಿಟ್ಟು ಆಮೇಲೆ ಕ್ಲಿಪ್ನ ಕರೆಕ್ಟಾಗಿ ಆ ಮಾರ್ಕರ್ಸ್ಗೆ ಎಚ್ ಟು ಎಚ್ ನೀವು ಕೂರ್ಸೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಅದು ಎಚ್ ಟು ಎಚ್ ಕೂರ್ಸೋದು ನೀವು ಆಲ್ರೆಡಿ ಇದಕ್ಕೆ ಪ್ರೀವಿಯಸ್ ಟೈಮ್ ಲೈನಲ್ಲಿ ಒಳ್ಳೆ ಪೋರ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದು ಆ ಕಾಂಪೋಸಿಷನ್ ಪ್ರಕಾರ ಕರೆಕ್ಟಾಗಿ ಅದು ಸಿಂಕ್ ಮಾಡ್ಕೊಂಬಂದ್ರೆ ನಿಮ್ಗೆ ಅದು ಕರೆಕ್ಟಾಗಿ ಬೀಟ್ಗೆ ಚೇಂಜ್ ಆಗುತ್ತೆ. ಓಕೆ ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಹಾಂ ಸರ್. ನೀವು ವರ್ಕ್ ಮಾಡಿ ನೋಡಿ ಮೇಡಮ್, ಕರೆಕ್ಟಾಗಿ ನಿಮಗೆ ಅದು ಬೀಟ್ ಚೇಂಜ್ ಆಗುತ್ತೆ. ನಿಮಗೆ ಇದು ಪ್ರಾಬ್ಲಿ ಸ್ಲೋ ಮ್ಯೂಸಿಕ್ ಆಗಿರುತ್ತೆ. ನೀವು ಎನಿ ಮ್ಯೂಸಿಕ್ ತಗೊಳ್ಳಿ, ನಿಮಗೆ ಮ್ಯೂಸಿಕ್ ಅನ್ನೋದೇ ಇಟ್ ಇಸ್ ನಥಿಂಗ್ ಬಟ್ ಎ ಟೆಂಪೋ. ನಿಮ್ಮ ಅದು ಟೆಂಪೋಗೆ ನಿಮ್ಮ ಬೀಟ್ಸ್ ಪ್ರಕಾರ 100% ಚೇಂಜ್ ಆಗೇ ಆಗುತ್ತೆ. ಯು ಕ್ಯಾನ್ ಈಸಿಲಿ ಮೇಕ್ಔಟ್. ಹಾಂ ಸರ್. ಡನ್ನ? ಬೇರೆ ಸರ್ ವಿಡಿಯೋ ಶೇರ್ ಆಗಿದೆ ಸರ್, ವಿಡಿಯೋ ಶೇರ್ ಆಗಿದೆ ನೋಡಿ. ನಾನು ವಾಟ್ಸಾಪಿಗೆ ಶೇರ್ ಆಗಿದೆಯಾ? ಇಲ್ಲಿ ತೋರಿಸ್ಬೋದಾ? ಕ್ಲಾಸಲ್ಲಿ ತೋರಿಸ್ಬೋದಾ? ಹಾಕಿದ್ದೀರಾ? ಇದರಲ್ಲಿ ಎರಡು ಹಾಕಿದ್ದೀರಲ್ಲ, ಯಾವುದು ಫಸ್ಟ್ ಒನ್ನ ಈ ತರ ಬರ್ತಿದೆ ಸರ್ ಅಂತ ವಿಡಿಯೋ ಹಾಕಿದ್ದೀನಿ. ನಾನು ಹಾಕಿರೋದು ವಿಡಿಯೋ ಹಾಕಿದ್ದೀನಿ. ಇದೆ. ಇವಾಗ ನಾನು ಸಿದ್ದು ಅವ್ರು ಹಾಕಿರೋದು ನೋಡ್ಬೇಕಾ, ವಿವೇಕ್ ಅವ್ರು ಹಾಕಿರೋದು ನೋಡ್ಬೇಕಾ? ವಿವೇಕ್ ಸರ್, ವಿವೇಕ್ ಡಿಜಿಟಲ್ ಅಂತಿದೆ ನೋಡಿ. ನಾನು ಫೈಲ್ ಮಾಡಿ ಹಾಕಿಲ್ಲ ಸರ್, ಮಾಮೂಲಿ ಶೇರ್ ಮಾಡಿದ್ದೀನಿ. ವಿವೇಕ್ ಅವ್ರೆ, ನೀವು ಸ್ಕ್ರೀನ್ ಶೇರ್ ಮಾಡ್ಬೋದಾ? ಎಲ್ಲರೂ ನೋಡ್ಬೋದಲ್ಲ? ವಿವೇಕ್ ಸರ್, ನೀವು ಸ್ಕ್ರೀನ್ ಶೇರ್ ಮಾಡ್ಬೋದಾ? ಮಾಡ್ತೀನಿ ಸರ್, ಒಂದು ನಿಮಿಷ. ಮಾಡಿ ಸರ್. ನಾನು ಸ್ಟಾಪ್ ಮಾಡ್ತೀನಿ. ಸ್ಕ್ರೀನ್ ಶೇರ್ ಮಾಡ್ತಾರೆ, ಎಲ್ಲರೂ ನೋಡಿ. ಲೆಟ್ ಅಸ್ ರಿವೈವ್ ಇನ್ ದಟ್. ಅದು ಹಂಗೆ ವರ್ಕಿಂಗ್ ಫೈಲ್. ಶೇರ್ ಆಗ್ತಾ ಇದೆ, ಬಟ್ ವಿಡಿಯೋ ಪ್ಲೇ ಮಾಡೋದು ಗೊತ್ತಾಗ್ತಿಲ್ಲ. ಕ್ಲಿಕ್ ಮಾಡೋದು ಪ್ಲೇ ಆಗುತ್ತಾ? ಇಲ್ಲ, ನಿಮ್ದು ಸಿಸ್ಟಮ್ ಅಲ್ಲೇ ಪ್ಲೇ ಮಾಡಿ. ವಾಟ್ಸಪ್ ಅಲ್ಲಿ ಸಿಸ್ಟಮ್ ಅಲ್ಲೇ ಪ್ಲೇ ಮಾಡಿ. ಓಕೆ. ಸರ್ ಅದು ನಾನೊಂದು ಕಳಿಸಿದ್ದೀನಿ ಸರ್ ರೀಲ್ಸ್. ಸಿದ್ದು ಅವರೇ ನೋಡಿದೆ ನಿಮ್ದು. ಅದು ನಾನು ಮೊನ್ನೆ ಮಾಡಿದ್ದದು ರೀಸೆಂಟ್ ಆಗಿ. ಬಟ್ ಅದು ಇವಾಗ ಓಪನ್ ಮಾಡ್ತಿದ್ದೀನಿ, ಅದು ಓಪನ್ ಆಗ್ತಿಲ್ಲ, ಏನು ಅಂತ ಗೊತ್ತಾಗ್ತಿಲ್ಲ ಸರ್. ಅದು ಹಾಕಿದ್ದೀನಿ ನೋಡಿ. ಸಿದ್ದು ಸರ್, ಮೋಸ್ಟ್ಲಿ ಅದು ನಿಮ್ಗೆ ಲೊಕೇಶನ್, ನೀವು ಪ್ರಾಜೆಕ್ಟ್ ಶುರು ಮಾಡುವಾಗ ಏನ್ ಫೈಲ್ಸ್ ಹಾಕಿದ್ರು ಅದು ಲೊಕೇಶನ್ ಅಲ್ಲಿ ಇಲ್ಲ ಅನ್ಸುತ್ತೆ. ಅದು ಮಿಸ್ಸಿಂಗ್ ಫೈಲ್ಸ್ ಕೊಟ್ಟೆ ನಾನು, ನೋಡಿದೆ ನಾನು. ಆಫ್ಲೈನ್ ಮೀಡಿಯಾ ತೋರಿಸ್ತಿದೆ. ನೀವು ಫಸ್ಟ್ ಎಲ್ಲಿ ಸೋರ್ಸ್ ಫೈಲ್ ಎಲ್ಲಿಂದ ತಗೊಂಡಿದ್ದೀರೋ ಆ ಜಾಗದಿಂದ ತೆಗ್ದಿರ್ತೀರಾ. ಪ್ರಾಬ್ಲಿ ಪೆನ್ ಡ್ರೈವ್ ಕನೆಕ್ಟ್ ಮಾಡಿ ಏನಾದರೂ ಶೂಟ್ ಮಾಡಿರ್ತೀರಾ, ಸಾರಿ ಪೆನ್ ಡ್ರೈವ್ ಕನೆಕ್ಟ್ ಮಾಡಿ ಅಲ್ಲಿಂದ ಇಂಪೋರ್ಟ್ ಮಾಡಿರ್ತೀರಾ, ಮತ್ತೆ ಪೆನ್ ಡ್ರೈವ್ ಏನಾದರೂ ತೆಗ್ದಿರ್ತೀರಾ.
ಅದು ಮೀಡಿಯಾ ಫೈಲ್ಸ್ ಮಿಸ್ಸಿಂಗ್ ಅಂತ ತೋರಿಸ್ತಾ ಇದೆ ಅಷ್ಟೇ. ಅದನ್ನ ರೀಲಿಂಕ್ ಮಾಡಿದ್ರೆ ಸರಿ ಹೋಗುತ್ತೆ ಸರ್. ಸರ್ ಆಕ್ಚುಲಿ ಎಲ್ಲ ಫೈಲು ಅದೇ ತರ ತೋರಿಸ್ತಾ ಇದೆ. ನಾನು ಇದುವರೆಗೂ ಯಾವ್ದಾದ್ರು ಮಾಡಿದ್ದೀನಿ ಎಲ್ಲ ಫೈಲು ಅದೇ ತರ ತೋರಿಸ್ತಿದೆ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ನಿಮ್ಗೆ ಹಾರ್ಡ್ ಡಿಸ್ಕ್ ಏನಾದ್ರು ಡಿಸ್ಕನೆಕ್ಟ್ ಮಾಡಿದ್ಯಾ ನೋಡಿ ಯಾವ್ದಾದ್ರು ವರ್ಕ್ ಮಾಡ್ತಾರ ಹಾರ್ಡ್ ಡಿಸ್ಕ್. ಏನ್ ಸರ್? ನೀವು ವರ್ಕ್ ಮಾಡ್ತಿರೋ ಹಾರ್ಡ್ ಡಿಸ್ಕ್ ಯಾವ್ದಾದ್ರು ಡಿಸ್ಕನೆಕ್ಟ್ ಆಗಿದ್ಯಾ ನೋಡಿ. ಓಕೆ ಸರಿ ಸರ್, ಓಕೆ ಚೆಕ್ ಮಾಡ್ತೀನಿ. ಸರ್ ಸ್ಕ್ರೀನ್ ಶೇರ್ ಆಗಿದೆ ನೋಡಿ, ಸ್ಕ್ರೀನ್ ಶೇರ್ ಆಗಿದೆನಾ ಇಲ್ವಾ ಗೊತ್ತಾಗ್ತಿಲ್ಲ ನನಗೆ. ಇಲ್ಲ ಏನು ಇಲ್ಲ ಸ್ಕ್ರೀನ್ ಶೇರ್ ಆಗಿಲ್ಲ ವಿವೇಕರ್. ವಿವೇಕ್ ಸರ್, ನೀವು ಸ್ಕ್ರೀನ್ ಶೇರ್ ಕೆಳಗಡೆ ಈಗ ಸ್ಕ್ರೀನ್ ಶೇರ್ ಮಾಡಿದ್ರಿ, ಅದ್ ಮಾಡಿದ್ರು ಆಮೇಲೆ ನಿಮ್ ಕೆಳಗಡೆ ಸಿಸ್ಟಮ್ ಕೆಳಗಡೆ ಫೈಲ್ಸ್ ಅದೆಲ್ಲ ಬರುತ್ತಲ್ಲ, ಅಲ್ಲಿಗೆ ಬಂದು ಅಲ್ಲಿಂದ ನೀವು ಪ್ಲೇ ಮಾಡಿ. ಅವಾಗ ಪ್ಲೇ ಆಗುತ್ತೆ. ಫಸ್ಟ್ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳಿ. ಶೇರ್ ಆಯ್ತು ಅಲ್ವಾ? ಹಾ, ಈಗ ನೀವು ಕೆಳಗಡೆ ನಿಮ್ದು ಫೈಲ್ಸ್ ಅದೆಲ್ಲ ಬರುತ್ತಲ್ಲ, ಕೆಳಗಡೆ ವಿಂಡೋಸ್ ಆಪ್ಷನ್ ಇದೆ ನೋಡಿ. ಬರ್ತಾ ಓಪನ್ ಆಗ್ತದೆ ವಿಂಡೋಸ್ ಅಲ್ಲಿ. ನೀವು ನಿಮ್ಮ ಸಿಸ್ಟಮ್ ಕೆಳಗಡೆ ಬಾಟಮ್ ಅಲ್ಲಿ ಬಂತು ಕಾಣಿಸ್ತಿದೆ ಸರ್, ಸ್ಕ್ರೀನ್ ಕಾಣಿಸ್ತಿದೆ. ಯು ಕ್ಯಾನ್ ಸಿ ಯುವರ್ ಸ್ಕ್ರೀನ್. ಫೈಲ್ಸ್ ಓಪನ್ ಆಗ್ತಾ ಇದೆ ಸರ್. ಅದು ಅದೇ ನೀವು ಮಾಡ್ಕೊಂಡಿದ್ರಲ್ವಾ, ಈಗ ಮಾಡ್ಕೊಂಡಿದ್ದು ಸರಿಗಿದೆ. ನೀವು ಅದ್ರ ಕೆಳಗಡೆ ಅಲ್ಲಿಂದಲ್ಲ ಇನ್ನು ಕೆಳಗಡೆ ವಿಂಡೋಸ್ ಬರುತ್ತೆ. ನಿಮ್ದು ವಿಂಡೋಸ್ ಐಕಾನ್ ಬರುತ್ತಲ್ಲ, ಓಕೆ. ಅದ್ರ ಪಕ್ಕ ನಿಮ್ದು ಫೈಲ್ಸ್ ಅದೆಲ್ಲ ಬರುತ್ತೆ. ಅಥವಾ ವಿಂಡೋಸ್ ಅಲ್ಲಿ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಅಥವಾ ನೀವು ಎಲ್ಲಿ ಆ ಲೊಕೇಶನ್ ಹೋಗಿ ಅಲ್ಲಿಂದ ಶೇರ್ ಮಾಡ್ಬೋದು. ನೋಡಿ ಶೇರ್ ಆಯ್ತಾ? ಇಲ್ಲ, ಹೋಯ್ತು. ಸ್ಕ್ರೀನ್ ಶೇರಿಂಗ್ ಹೋಯ್ತು. ಸರ್ ನೀವು ಕಳಿಸಿದ್ದೀನಿಲ್ಲ ಅದನ್ನ ಶೇರ್ ಮಾಡಿ. ನನ್ನ ಹತ್ರ ಅದು ವಿಂಡೋಸ್ ಆಪ್ಷನ್ಸ್ ತೋರಿಸ್ತಾ ಇದೆ ಶೇರ್ ಮಾಡೋದಕ್ಕೆ. ನಮಗೆ ಇದು ಇಲ್ಲ ಇದಕ್ಕೆ ಶೇರ್ ಮಾಡ್ಬೋದಾ? ನೀವು ಇಲ್ಲಿ ಚಾಟಲ್ಲಿ ಶೇರ್ ಮಾಡ್ಬೋದಾ? ಆಪ್ಷನ್ ಇದೆಯಾ ನೋಡೋಕ್ಕೆ? ಓಕೆ ವಿವೇಕ್ ಸರ್, ಇದು ಇವಾಗ ನೀವು ರೀಸೆಂಟ್ ಮಾಡಿದ್ರೆ ಲೈಕ್ ಕ್ಲಾಸ್ಗಿನ ಮುಂಚೆ ಮಾಡಿದ್ದ? ಕ್ಲಾಸ್ಗಿಂತ ಮುಂಚೆ ನಿಮ್ಗೆ ಏನಾದ್ರು ಇವಾಗ ಈ ಒಂದು 3 ದಿನ ಕ್ಲಾಸ್ ಅಲ್ಲಿ ಇದ್ರಲ್ಲಿ ಏನಾದ್ರು ಡಿಫರೆನ್ಸ್ ಕಾಣಿಸ್ತಿದ್ಯಾ? ಇನ್ನು ಡಿಫರೆನ್ಸ್ ಇದೆ ಸರ್. ಆಕ್ಚುಲಿ ಡಿಫರೆನ್ಸ್ ಅಂದ್ರೆ ಟೈಟಲಿಂಗ್ ಡಿಫರೆನ್ಸ್ ಕಾಣಿಸ್ತಾ ಇದೆ. ಆಮೇಲೆ ಲಾಟ್ ಆಫ್ ಕ್ಲಿಪ್ಸ್ ಮ್ಯೂಸಿಕ್ ತಕ್ಕಂಗ ಇನ್ನೂ ಆಡ್ ಮಾಡ್ಬೋದಾಗಿತ್ತು ಅಲ್ವಾ? ಪ್ಲಸ್ ಇನ್ನೊಂದು ನಿಮ್ಗೆ ಇವಾಗ ಪ್ರಾಬ್ಲಮ್ ನೀವು ಕಟ್ ಮಾಡಿದ್ರೆ ಸೇಮ್ ವಿಡಿಯೋನೇ ತಗೊಂಡು ಇವಾಗ ನೀವು ಕಟ್ ಮಾಡಿದ್ರೆ ಇದಕ್ಕಿಂತ ಇನ್ನೊಂದು ಬೆಟರ್ ವರ್ಷನ್ ಬರ್ಬೋದಾ?
ಖಂಡಿತ ಸರ್, ಅದನ್ನೇ ನಿಮ್ಗೆ ಹೇಳಿದೆ. ಮತ್ತೆ ನಾಳೆ ಇದೇ ಮ್ಯೂಸಿಕ್ಗೆ ಇದು ಇವೇ ಕ್ಲಿಪ್ಗಳನ್ನ ಇನ್ನೂ ಮೋರ್ ದನ್ ಕ್ಲಿಪ್ ಹ್ಯಾಡ್ ಮಾಡ್ಬಿಟ್ಟು ಇನ್ನು ಇದಕ್ಕಿಂತ ಚೆನ್ನಾಗಿ ಮಾಡಿ ತೋರಿಸ್ತೀನಿ. ಸೂಪರ್. ಅದೇ ಇವಾಗ ಏನ್ ಗೊತ್ತಾ, ಇವಾಗ ನೀವು ಕಳಿಸಿ, ಇವಾಗ ನಾವು ನೋಡಿರೋ ಕ್ಲಿಪ್ಗೂ ನಾ ಹೇಳ್ಕೊಟ್ಟಿರೋದಕ್ಕೂ ಏನ್ ಡಿಫ್ರೆನ್ಸ್ ಆಗಿದೆ ಅಂದ್ರೆ, ಒಂದು ಕಾಂಪೋಸಿಷನ್ಸ್ ಎಲ್ಲ ನೀವು ವೈಡ್ ತೋರಿಸಿದ್ರ, ಒಂದು. ಎರಡನೇದು ಹೌದೌದು. ಅಪ್ರಾಪ್ರಿಯೇಟ್ ಆಗಿ ನನಗೆ ಟ್ರಾನ್ಸಿಷನ್ಸ್ ಇಲ್ಲ, ಟಕ್ 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 ಅಂತ ಸುಮ್ಮನೆ ಡಿಸಾಲ್ವ್ಸ್ ಏನೋ ಇದೆಯಲ್ಲ ಟ್ರಾನ್ಸಿಷನ್ಸ್ ಅಂತ ಎಲ್ಲ ಹಾಕ್ದಂಗಿದೆ. ಎರಡು. ಮೂರನೇದು, ಆ ವಿಡಿಯೋ ಬಂದ್ಬಿಟ್ಟು ಮ್ಯೂಸಿಕ್ ತಕ್ಕನಂಗೆ ಆ ವಿಡಿಯೋ ಕಾಂಪನ್ಸೇಟ್ ಆಗ್ತಿಲ್ಲ ಅಂತ ಅನಿಸ್ತಿದೆ ನನಗೆ, ಅಲ್ವಾ? ಇವಾಗ ಇದು ಮೂರನ್ನು ಸಿಂಪಲ್ ಆಗಿ ಕರೆಕ್ಟ್ ಮಾಡಿ ನೋಡಿ ಅಂತ. ಅದು ಕರೆಕ್ಟ್ ಮಾಡಿದ್ಮೇಲೆ ನೀವು ಆಲ್ರೆಡಿ ಮಾಡಿರೋದನ್ನ ನೋಡಿ, ಇದನ್ನ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗೋಗ್ಬಿಡುತ್ತೆ. ಶೋರ್ ಸರ್, ಖಂಡಿತ ಸರ್. ಓಕೆ ತಾನೆ ಸರ್, ನಾ ಹೇಳ್ತಾ ಇರೋದು ಕರೆಕ್ಟ್ ಅನಿಸ್ತಿದ್ಯಾ ನಿಮ್ಗೆ? ಇಲ್ಲ, ಕರೆಕ್ಟ್ ಇದೆ ಸರ್, ಖಂಡಿತ. ಇನ್ನು ನಾನು ಅದನ್ನೇ ಬಿಫೋರ್ ಕ್ಲಾಸ್ಗೆ ಮುಂಚೆ ನಾನು ಮಾಡಿರ್ಬೇಕಲ್ಲ, ಬಟ್ ಇವಾಗ ತುಂಬಾನೇ ಶಾರ್ಟ್ ಕಟ್ಸ್ ಆಗಲಿ, ಕ್ಲಿಪ್ಗಳನ್ನ ಯಾವ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಅಂತ ಹೇಳಿ ಒಂದು ಥಾಟ್ ಬಂದಿದೆ ಅಲ್ವಾ. ಸೊ ಮ್ಯೂಸಿಕ್ ತಕ್ಕಂಗೂ ನಾವು ಕ್ಲಿಪ್ಗಳನ್ನ ಆಡ್ ಮಾಡ್ತಾ ಟ್ರಾನ್ಸಾಕ್ಷನ್ ಆಗ್ತಾನೆ ಹೋಗಿ ನಾವು ಫೈನಲ್ ಪುಟ್ ಇದಕ್ಕಿಂತ ಚೆನ್ನಾಗಿ ಕೊಡ್ಬೋದು ಅಂತ ಅನಿಸ್ತಾ ಇದೆ. ಎಸ್ ಸರ್, ಡೆಫಿನೆಟ್ಲಿ ಎಸ್. ಸೊ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ದಯವಿಟ್ಟು ಇನ್ನೂ ಒಂದು ಕಟ್ ಮಾಡಿ, ಇವಾಗ ನೆಕ್ಸ್ಟ್ ಯಾವ್ದಾದ್ರು ವರ್ಕ್ಸ್ ಬಂದಿದ್ರೆ ಇನ್ನೂ ಒಂದು ಕಟ್ ಮಾಡಿ ಶೇರ್ ಮಾಡಿ, ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಟ್ ವರ್ಕ್. ಹಂಗೆ ಫೈನ್ ಟ್ಯೂನ್ ಆಗುತ್ತೆ. ಯಾಕಂದರೆ ನೀವು ವರ್ಕ್ ಮಾಡ್ತಾ ಇದ್ದಂಗೆ ನಾನು ಅದ್ರ ಮೇಲೆ ನಿಮಗೆ ಇನ್ಪುಟ್ಸ್ ಕೊಡ್ತಾ ಇದ್ದರೆ ನಿಮಗೂ ಇನ್ನೂ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡು ಆಗುತ್ತೆ. ಎವ್ರಿಬಡಿ, ಎಲ್ಲರಿಗೂ ತುಂಬ ಕ್ಲಿಯರಾಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಯಾಕಂದರೆ ಪ್ರಾಕ್ಟಿಕಲಾಗಿ ವರ್ಕ್ ಮಾಡಿದಾಗಲೇ ನಿಮಗೆ ಗೊತ್ತಾಗೋದು ಏನಿದೆ ಪ್ರಾಕ್ಟಿಕಲ್ ಡಿಫಿಕಲ್ಟಿ. ಅದು ಒಂದು ಪರ್ಫೆಕ್ಟ್ ಔಟ್ಪುಟ್ಟಾಗಿ ಹೇಗೆ ತರ್ಬೋದು ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಖಂಡಿತ ಸರ್, ಥ್ಯಾಂಕ್ ಯು. ಎನಿಬಡಿ ಎಲ್ಸ್, ಯಾರಾದರೂ ಏನಾದರೂ ಮಾತಾಡ್ತೀರಾ? ಏನಾದರೂ ಕೇಳಬೇಕಾ? ಡನ್. ಪ್ರಾಬ್ಲಿ ನಾಳೆ ಕ್ಲಾಸಲ್ಲಿ ನಾನು ನಿಮಗೆ ಶ್ರೀನಿವಾಸ್ ಸರ್ ಹೇಳಿ. ಓಕೆ, ಪ್ರಾಬ್ಲಿ ನಾಳೆ ಕ್ಲಾಸಲ್ಲಿ ನಾನು ನಿಮಗೆ ಒಂದು ಸ್ವಲ್ಪ ಕಲರ್ ಗ್ರೇಡಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಕಲರ್ ಗ್ರೇಡಿಂಗ್ ಮಾಡಿ ಇನ್ನೂ ಇವಾಗ ನಾವೇನು ಮಾಡಿದ್ದೀವಿ ಅದನ್ನು ಇನ್ನೂ ಸ್ವಲ್ಪ ಫೈನ್ ಟ್ಯೂನ್ ಹೇಗೆ ಮಾಡೋದು, ಅದೊಂದು ರಿಚ್ ಲುಕ್ಕು ಹೇಗೆ ಕೊಡೋದು, ನಿಮಗೆ ಕ್ರಿಸ್ಪಾಗಿ ಒಂದು ಒಳ್ಳೆ ಲುಕ್ ಹೇಗೆ ಕೊಡೋದು ಅನ್ನೋದನ್ನು ನಾಳೆ ಕ್ಲಾಸಲ್ಲಿ ನಾನು ನಿಮಗೆ ಕಲರಿಂಗ್ ಬಗ್ಗೆ ಒಂದಷ್ಟೆಲ್ಲ ಹೇಳ್ಕೊಡ್ತೀನಿ. ಸೊ ಪ್ರಾಬ್ಲಿ ಆ ಕ್ಲಾಸಲ್ಲಿ ನಿಮಗೆ ಇವಾಗ ಏನು ನೋಡಿದ್ದೀರಾ, ನೆಕ್ಸ್ಟ್ ಲೆವೆಲ್ ಹೇಗೆ ಇನ್ನೂ ಒಂದು ಲೆವೆಲ್ ಹೇಗೆ ಎನ್ಹ್ಯಾನ್ಸ್ ಮಾಡೋದು ಕ್ಲಿಪ್ಸ್ನ ಅನ್ನೋದನ್ನು ನಾಳೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಡನ್ನಾ? ಸೂಪರ್. ಸೊ ಸಿ ಯು ಟುಮಾರೋ. Until then, take care. Bye bye. Good night. Bye. Bye, sir.